ನಡಿಬೇಕಂತ ಹೇಳಿ ಸರ್. ಅಲ್ಲ 313 ಬರೀಬೇಕಾ ಅಥವಾ ಬರೀ ಡೀನ್ ಬ್ಲಾಕ್ ನ 342 ಕೂಡ್ಕೊಂಡು ಈಕ್ವಲ್ಸ್ ಹಾಕಿ ಅವ್ರು ಹಾಗೇನೆ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತಿದೆ ಮಿಸ್ 312 ಇದೆ, 312ಕ್ಕೆ 342 ಸೇರಿಸ್ತೀನಿ ಅಂತಂದ್ರೆ ವೆಲ್ ಅಂಡ್ ಗುಡ್. ಅಥವಾ ಪಕ್ಕದಲ್ಲಿ ಮಗು ಇಲ್ಲಿ 342 ಪ್ಲಸ್ 310 ಅಂತ ಬರ್ಕೊಂಡು ಆನ್ಸರ್ ನ ಇಲ್ಲಿ ಬರೆದ್ರು ಒಳ್ಳೇದೆ ಸರ್. ಅಂದ್ರೆ ಮಗುಗೆ ಯಾವ್ದು ಕಂಫರ್ಟಬಲ್ ಆಗತ್ತೆ, ಚಿತ್ರ ನೋಡಿದ ತಕ್ಷಣ ಎಷ್ಟಿದೆ ಅನ್ನೋದನ್ನ ನಂಬರ್ಗೆ ಕನ್ವರ್ಟ್ ಮಾಡ್ಕೊಂಡು ಮಾಡುತ್ತೆ ಅಂದ್ರೂ ಓಕೆ. ಆ ರೀತಿಯ ಫ್ಲೆಕ್ಸಿಬಿಲಿಟಿಯನ್ನು ನಾವು ಮಕ್ಕಳಿಗೆ ಕೊಡೋಣ ಅಂತ ಹೇಳಿ ಸರ್. ಪ್ರಿಯಾಂಕಾ, ಇನ್ನೊಂದು ಅಂಶ ಅಲ್ಲಿ ಆಲ್ರೆಡಿ ಹೇಳ್ದಂಗೆ ಇದು ಕೌಂಟ್ ಆನ್. ಸ್ವಲ್ಪ ಮೇಲೆ ಬನ್ನಿ ಪ್ರಿಯಾಂಕಾ. ಕೌಂಟ್ ಆನ್ ಅಂತ ಅಂದ್ರೆ 342 ಇರಲಿ, 342ಗೆ 210 ಅನ್ನ ಆಡ್ ಮಾಡಬೇಕು ಮೊದಲನೇ ಡೀನ್ ಬ್ಲಾಕ್. ಸೊ ಹೆಂಗ್ ಮಾಡ್ಬೋದು ಅಂತ ಒಂದು ದೇರ್ ಆರ್ ಮಲ್ಟಿಪಲ್ ವೇಸ್. ಈಗ ನೀವಿಬ್ರು ಚಂದ್ರಶೇಖರ್ ಸರ್ ಮತ್ತೆ ನೀವು ಮಾತಾಡೋದು, ನೀವು ಒಂದೆರಡು ಥಾಟ್ ಬರ್ತೀರಿ, ಹಿಂಗೂ ಮಾಡ್ಬೋದು. 342ಗೆ 100 ಸೇರಿಸಿದ್ರೆ 442 ಆಗ್ಬೋದು. 442ಗೆ ಮತ್ತೆ 100 ಸೇರಿಸಿದ್ರೆ 542 ಆಗ್ಬೋದು. ಆಮೇಲೆ 10 ಸೇರಿಸಿದ್ರೆ 552 ಆಗ್ಬೋದು. ಸೊ ಈ ತರದ ಇದನ್ನ ಕೌಂಟ್ ಆಲ್ ಸಾಧ್ಯತೆ ಇದೆ ಅಥವಾ ನಂಬರ್ ಕನ್ವರ್ಟ್ ಮಾಡ್ಕೊಂಡು ಮಾಡೋ ಸಾಧ್ಯತೆ. ನನ್ನ ಜಸ್ಟ್ ಅನ್ಕೊಳ್ಳೋದಂದ್ರೆ ಫಸ್ಟ್ ಟೈಮ್ ಈ ತರ ಇಂಟ್ರೊಡ್ಯೂಸ್ ಮಾಡಿದಾಗ ದೇ ವಿಲ್ ಗೋ ಫಾರ್ ಕೌಂಟ್ ಆನ್ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಡನ್. ಎಸ್, ಥ್ಯಾಂಕ್ ಯು ಪುನೀತ್. ಸೊ ಇನ್ನೊಂದು ಏನಾಗುತ್ತೆ ಅಂದ್ರೆ ನಾವು ಬಿಡಿ ಸ್ಥಾನದಿಂದ ಕೂಡ ಕೇಳ್ಕೊಟ್ಟಿರ್ತೀವಿ. ಆಗ ನೀವ್ ಹೇಳ್ದಂತ ಮಗು 100 ಸ್ಥಾನದಿಂದ ಕೂಡಕ್ ಹೋಗುತ್ತಲ್ಲ ಸರ್, ಅವಾಗ ಕನ್ಫ್ಯೂಸ್ ಆಗಲ್ವಾ? ಒಂದು ಅಲ್ಲಿ ಪರ್ಪಸ್ ಇರದೆ ನಾವ್ ಇದುವರೆಗೆ ವರ್ಕ್ಶೀಟ್ ಗಳನ್ನ ಗಮನಿಸುವಾಗ ಅಸ್ಯೂಮಿಂಗ್ ದಟ್ ಯಾವುದೇ ತರದ ಈ ರೂಲ್ ಬೌಂಡ್ ಇರಲ್ಲ ಅನ್ನೋದನ್ನ ಹೇಳ್ತಾ ಬರ್ತಾ ಇದ್ದೀವಿ. ಇಲ್ಲಿ ಮತ್ತೆ ಇನ್ನೊಂದು ಹೇಳ್ತೀವಿ ಗಣಿತದಲ್ಲಿ, ಅಂದ್ರೆ ಮಕ್ಕಳ ಅವ್ರದೇ ಆದ ಅಪ್ರೋಚ್ಗಳಿಗೆ ನಾವು ಅವಕಾಶ ಕೊಡಬೇಕು ಅಂತ ಹೇಳ್ತೀವಿ. ಸೊ ಸ್ವಲ್ಪ ಜನ ವಾದ ಮಾಡ್ಬೋದು, ಸರ್ 342ಗೆ 100 ಹೆಂಗ್ ಸೇರಿಸ್ಬಿಡ್ತಾರೆ ಸರ್ ಅಂತ. ಮಕ್ಳ ಹತ್ರ ಪ್ರಯತ್ನ ಮಾಡಿ ನೋಡಿ. 100ಕ್ಕೆ 100 ಸೇರಿಸಿದ್ರೆಷ್ಟು, 10ಕ್ಕೆ 10 ಸೇರಿಸಿದ್ರೆಷ್ಟು, 100ಕ್ಕೆ 100 ಸೇರಿಸಿದ್ರೆಷ್ಟು, 1000ಕ್ಕೆ 1000 ಸೇರಿಸಿದ್ರೆಷ್ಟು ಅನ್ನೋದನ್ನ ಮಕ್ಕಳು ಓರಲ್ ಆಗಿ 1000ಕ್ಕೆ 2000, 1000ಕ್ಕೆ 1000 ಸೇರಿಸಿದ್ರೆ 2000, 2000ಕ್ಕೆ 3000 ಸೇರಿಸಿದ್ರೆ 2000, 3000, 5000 ಆಗ್ತದೆ. ಸೊ ಈ ಥಾಟ್ ಅಲ್ಲಿ ಮಕ್ಕಳುಗಳು 1ನೇ ತರಗತಿ ಬರೋದನ್ನ ಕಾಣ್ತೀವಿ. ಇಂಥ ಜನರಲೈಸೇಷನ್ಗಳು ಹೆಚ್ಚೆಚ್ಚು ಮಕ್ಕಳ ಹತ್ರ ಆಗ್ಬೇಕಾಗ್ತದೆ. ಸೊ ಇವನ್ ಮೊದ್ಲಲ್ಲೂ ನಾವು ಹೇಳಿಲ್ಲ ಬಿಡಿಯಿಂದನೇ ಕೊಡು, 10ರಿಂದನೇ ಕೊಡು. ಸೊ ಇಲ್ಲಿ ಹೆಂಗ್ ಬೇಕಾದ್ರೂ ಕೊಡ್ಬೋದು. ನಾನು ಹೇಳ್ದಂಗೆ ಕೊಡ್ಬೇಕು ಅಥವಾ ಚಂದ್ರಶೇಖರ್ ಸರ್ ಹೇಳ್ದಂಗೆ ಕೊಡ್ಬೇಕು, ಇನ್ನೊಬ್ರಂಗೆ. ಬಟ್ ಇದೆಲ್ಲ ಕೂಡದ್ಮೇಲೆ ನಮ್ಮ ಕೆಲಸ ನೀನ್ ಹೆಂಗ್ ಮಾಡ್ದೆ ಅಂತ ಕೇಳೋದು ನಮ್ಮ ಕೆಲಸ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತೀವಿ. ಪ್ರಕಾಶ್ ಹೇಳಿ ಸರ್. ಈಗ ಇಲ್ಲಿ ನಾವು 342 ತಗೊಂಡ್ವಲ್ಲ ಸರ್ ಎಲ್ಲಾ ಕಡೆಗೂ, ಅಲ್ಲಿ ಸಂಖ್ಯೆಗಳನ್ನ ಬೇರೆ ಬದಲಾಯಿಸ್ಕೋಬಹುದಾಗಿತ್ತಲ್ವಾ ಸರ್? ಅಲ್ಲಿ ಪರ್ಪಸ್ಫುಲಿ 342 ಕೊಟ್ಟಿರೋದು ಯಾಕೆಂದ್ರೆ ಸುಮ್ನೆ ಇಸ್ ನಾಟ್ ಮಾಡಬಾರ್ದು ಅಂತ ಅಲ್ಲ, ಒಂದ್ರಿಂದ ಹಿಂಗ್ ಮೂವ್ ಆದ್ರೆ ಹೆಂಗ್ ಮೂವ್ ಆಗ್ತದೆ ಅನ್ನೋದನ್ನ ನೋಡ್ಲಿಕ್ಕಷ್ಟೇ. ಮುಂದೆ ಅದೇ ಸಂಖ್ಯೆಯಿಂದ ಬೇರೆ ಬೇರೆ ಡೀನ್ ಬ್ಲಾಕ್ಸ್ ತಗೊಂಡಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅಷ್ಟೇ. ಏನ್ ಮಾಡಬಾರ್ದು, ನೀವ್ ಹೇಳಿದ್ರೆ ಮಾಡಬಾರ್ದು ಅಂತ ಮುಂದೆ ಅದು ಬರ್ತದೆ ಅಂತ ಅನ್ಕೊಂಡಿದೀನಿ. ಮುಂದುವರಿ. ಓಕೆ, ಥ್ಯಾಂಕ್ ಯು ಪುನೀತ್ ಸರ್. ಇದು ಒಂದು ಉದಾಹರಣೆ ಅಷ್ಟೇ. 342 ಮಾತಾಡಿ ಸರ್. ಇಲ್ಲಿ ನಮ್ಮಲ್ಲಿ ಮಕ್ಕಳಿಗೆ ನಾವು ಮೊದಲಿಗೆ ಬಾಯಿದೆರೆ ಲೆಕ್ಕಗಳು ಅಂತೇಳಿ ಮಾತಾಡ್ತಾರೆ. ಖಂಡಿತ ಇದು ಬಹಳ ಮುಖ್ಯ. ಈ ಬಾಯಿದೆರೆ ಲೆಕ್ಕಗಳಿಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು. ನಾವು ಪರ್ಪಸ್ಫುಲಿ ಸರ್ ಹೇಳ್ದಂಗೆ, ಚಂದ್ರಶೇಖರ್ ಸರ್ ಹೇಳ್ದಂಗೆ ಬಿಡಿ ಸ್ಥಾನದಿಂದ ಕೂಡೋದು ನಾವು ಬರ್ಕೊಂಡು ಕೂಡದಂತ ಸಂದರ್ಭ ಒಂದು. ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು ಬಾಯಿದೆರೆ ಲೆಕ್ಕಗಳು ಅಂತ ಹೇಳಿ. ಅಂದ್ರೆ ಆ ಮಗು ಒಂದಕ್ಕೆ ಇದನ್ನ ಕೂಡಿಸ್ಲಿಕ್ಕೆ ಹೇಗಾಗತ್ತೆ, ಇದನ್ನ ಮಾಡ್ಬೇಕಾದಲ್ಲಿ ಇದಕ್ಕಿಂತ ಮೊದಲನೇ ಚಟುವಟಿಕೆ ಇದೆಯಲ್ಲ ಪುನೀತ್ ಸರ್, ಇದನ್ನ ಮಕ್ಕಳ ಕೈಯಲ್ಲಿ ಕೊಟ್ಟು ಮಾಡಿಸ್ದಾಗ್ಲೇನೆ ಅದು ನಾವು ಕ್ಯಾರಿನ ತಗೊಳ್ತೀವಲ್ಲ, ಆಗ ಅದು ಮನದಟ್ಟಾಗೋದು. ಚಿತ್ರ ಬಿಡ್ಸೋದ್ಕಿಂತ ಈ ಬ್ಲಾಕ್ಸ್ ಗಳ ಮಕ್ಕಳ ಕೈಯಲ್ಲಿ ಕೊಟ್ಟು ಮಾಡಿಸ್ದಾಗ್ಲೇನೆ ಅದು ಪರ್ಫೆಕ್ಟ್ ಮತ್ತು ಕಾನ್ಸೆಪ್ಟ್ ಕ್ಲಾರಿಟಿ ಸಿಗೋದು. ನಂತರ ಇದು ಬಾಯಿದೆರೆ ಲೆಕ್ಕಕ್ಕೆ ಇದು ಸೂಟಬಲ್ ಆಗುತ್ತೆ ಸರ್. ರೈಟ್. ಪ್ರಿಯಾಂಕಾ ಕಂಟಿನ್ಯೂ. ಎಸ್ ಪುನೀತ್. ಶ್ರೀನಿವಾಸಾಚಾರಿ ಸರ್, ನೀವು ಹೇಳಿದ್ದು ಹೌದು. ನಾವು ಇಲ್ಲಿ ಚಿತ್ರದ ರೂಪದಲ್ಲಿ ಕೊಟ್ಟಿದ್ರು ಕೂಡ ಮಕ್ಕಳಿಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ ಹೇಳಿದ್ರೆ ಇದು 100, ಇದು 10, ಇದು ಬಿಡಿಗಳು ಅಂತಂತ ಅವರೇ ಒಂದೊಂದು ಸಂಖ್ಯೆಗಳನ್ನ ತಗೊಂಡು ಕೂಡುವಂತಹ ಒಂದಷ್ಟು ಎಕ್ಸ್ಪೋಜರ್ ಅನ್ನ ಕೊಡ್ತಾ ಆಮೇಲೆ ಸಂಖ್ಯೆಗೆ ಚಿತ್ರಕ್ಕೆ ಮೂವ್ ಆಗೋದು ಒಳ್ಳೆಯ ಅಂಶ ಅಂತ ಅನ್ಸುತ್ತೆ ಸರ್. ಥ್ಯಾಂಕ್ ಯು. ಸೊ ಇಲ್ಲಿ 342 ಕೊಟ್ಟಿರೋದು ಒಂದು ಉದಾಹರಣೆ ಅಷ್ಟೇ. ನಾವು ಸಂಖ್ಯೆಗಳನ್ನ ಚೇಂಜ್ ಮಾಡ್ತಾನೂ ಕೂಡ ಕೊಡ್ಬಹುದಾಗುತ್ತೆ. ಹಾಗೆ ಮುಂದುವರೆದು ನೋಡಿದ್ರೆ 3ನೇದು ಸಂಖ್ಯೆ ಇದೆ, ಹಣದ ಜೊತೆಗೆ ಹೇಗೆ ನಾವು ಕೂಡಬಹುದು ಅಂತಂತ. ಉದಾಹರಣೆಯಾಗಿ ಇಲ್ಲಿ ನಾವು ಹಣವನ್ನ TLM ಆಗಿ ಒಂದು ಬಳಸ್ಕೊಂಡಿರುವಂತದ್ದು. ಮೇಲ್ಗಡೆ ಡೈನ್ಸ್ ಬ್ಲಾಕ್ ಇತ್ತು, ಅದೇ ರೀತಿಯಾಗಿ ಇಲ್ಲಿ ಹಣವನ್ನ ತಗೊಂಡು
ಕೂಡುವಂತಹ ಒಂದು ಪ್ರಕ್ರಿಯೆಯನ್ನ ನೋಡಿರುವಂತದ್ದು. 537ಕ್ಕೆ 3 ನೂರುಗಳಿದೆ, 150 ಇದೆ, 1 2 ರೂಪಾಯಿದು, 1 ರೂಪಾಯಿದು ಸೇರಿದ್ರೆ ಒಟ್ಟು ಎಷ್ಟಾಗುತ್ತೆ ಅನ್ನುವಂತಹ ಉದಾಹರಣೆಗಳನ್ನ ಇಲ್ಲಿ ಕೊಟ್ಟಿರುವಂತದ್ದು. ಸೊ ಇಲ್ಲಿ ಸಂಖ್ಯೆಗಳನ್ನ ಬದಲಾವಣೆ ಮಾಡಲಾಗಿದೆ, ಬೇರೆ ಬೇರೆ ಸಂಖ್ಯೆಗಳ ಜೊತೆಗೆ ಬೇರೆ ಬೇರೆ ಕಾಂಬಿನೇಷನ್ ನ ಹಣವನ್ನ ಕೊಟ್ಟಿರುವಂತದ್ದು. ಇದು 3ನೇ ಚಟುವಟಿಕೆಯಲ್ಲಿ. ಸೊ 4ನೇ ಚಟುವಟಿಕೆಯಲ್ಲಿ ಸಂಖ್ಯೆಯ ಜೊತೆಗೆ ಕಡ್ಡಿ ಕಟ್ಟುಗಳು. ಸೊ ಇದು ಒಟ್ಟಾರೆಯಾಗಿ ಸೇರಿದ್ರೆ 100 ಆಗತ್ತೆ ಅಂದ್ರೆ 10ರ ಕಟ್ಟುಗಳು ಒಟ್ಟು 10 ಸೇರಿದ್ರೆ ಇದು 100 ಆಗಿದೆ. ಇದು 10ರ ಕಟ್ಟು ಒಂದಿದೆ 1. ಸೊ 812ಕ್ಕೆ 111 ಸೇರಿದ್ರೆ ಎಷ್ಟಾಗತ್ತೆ ಅನ್ನುವಂಥದ್ದನ್ನ ಇಲ್ಲಿ ಮಗು ಬರಿತಾ ಬರ್ಬೇಕಾಗತ್ತೆ. ಸೊ 3 ರೀತಿಯ ಎಕ್ಸ್ಪೋಜರ್ ಅನ್ನ ನೋಡಿದ್ವಿ ನಾವು ಇಲ್ಲಿ. ಒಂದು ಹಣದ ಜೊತೆಗೆ, ಒಂದು ಡೀನ್ಸ್ ಬ್ಲಾಕ್ ನ ಜೊತೆಗೆ, ಮತ್ತೊಂದು ಕಡ್ಡಿ ಕಟ್ಟುಗಳ ಸಹಾಯದ ಜೊತೆಗೆ ಮಕ್ಕಳು ಹೇಗೆ ಕೂಡುವಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇರುವಂತದ್ದು. ಸೊ ಈ 5ನೇ ಚಟುವಟಿಕೆಗೆ ಬಂದಾಗ ಹಾ ಸರ್ ಹೇಳಿ ಸರ್. ಶ್ರೀನಿವಾಸ 4ನೇ ಚಟುವಟಿಕೆ ಇದೆಯಲ್ಲ? ಹಾ ಸರ್ 4ನೇ ಚಟುವಟಿಕೆ ಅಲ್ಲಿ 100ರ ಕಟ್ಟುಗಳ ಕೊಟ್ಟಿದ್ದೀರಲ್ಲ, 10ರ ಕಟ್ಟುಗಳು 10 ಇದೆ ಅಂತ ಹೇಳಿ. ಎಸ್, ಇಷ್ಟಕ್ಕೂ ಸೇರಿ ಒಂದು ಥ್ರೆಡ್ ಇದ್ರೆ ಸೂಟೇಬಲ್ ಆಗ್ತಿತ್ತು ಅನ್ನೋದು ನನ್ನ ಭಾವನೆ. ಎಸ್ ಸರಿ, ಹೌದು. ಅಂದ್ರೆ ಇದು ಒಟ್ಟಾರೆಯಾಗಿ ಒಂದು ಕಾಣಿಸಿದ್ರೆ, ಒಂದು ದಾರ ಇದ್ದಿದ್ರೆ ಅದು 100 ಅನ್ನೋ ಕಾನ್ಸೆಪ್ಟ್ ಬರೋದು. 10 ಎಷ್ಟು ಅಂತ ಮಗು ಏನ್ ಮಾಡ್ತಾ ಇದ್ದು 9 ಇದೆ ಅಂತಿದ್ದು ಗೊತ್ತಾಗಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಬಂದ್ಬಿಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಸೊ ನಾವು ಸೂಟೇಬಲ್ ಅಂತ. ಎಸ್ ಸರ್, ಆ ತರದ ಪಿಕ್ಚರ್ ಅನ್ನ ನಾವು ನೋಡ್ತೀವಿ, ಟ್ರೈ ಮಾಡ್ತೀವಿ. ಆಗ್ಲಿಲ್ಲ ಅಂತ ಹೇಳಿದ್ರು ಇದು ಒಂದು ಒಟ್ಟಾರೆ ಗುಂಪಿನಲ್ಲಿ ಇರೋದನ್ನ ತಗೊಂಡು ಇದು 100ರದ್ದು ಅಂತ ಹೇಳ್ಬೋದು. ಅಥವಾ ನಾವು ತರಗತಿಯಲ್ಲಿ ಮಾಡಿಸೋವಾಗ್ಲೂ ಕಟ್ಟಿಟ್ಬಿಟ್ಟಿರ್ತೀವಿ, 100ನ್ನ ಕಟ್ಟಿಟ್ಟಿರ್ತೀವಲ್ಲ ಸರ್, ಆ ರೀತಿಯ ಉದಾಹರಣೆಗಳನ್ನು ಕೂಡ ತಗೋಬಹುದು ಅಂತ. ನೀವು ಹೇಳಿದ್ದು ಒಳ್ಳೆ ಪಾಯಿಂಟ್ ಸರ್. ಅದು ಒಟ್ಟಾರೆಯಾಗಿ ಕಟ್ಟಿದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ. ಎಸ್, ಥ್ಯಾಂಕ್ ಯು ಸರ್. ಸೊ ಈಗ ಇಲ್ಲಿ ನೋಡಿದ್ರೆ 5ನೇ ಚಟುವಟಿಕೆಗೆ ಬರುವಾಗ ಮೇಲೆ ಎಲ್ಲ ನೋಡಿದ್ರೆ ಬೇರೆ ಬೇರೆ TLM ಗಳ ಜೊತೆಗೆ ಸಂಖ್ಯೆಯನ್ನ ಕೂಡಿಸುವಂತದನ್ನ ನೋಡ್ತಾ ಇದ್ವಿ. ಈಗ ಸಂಪೂರ್ಣವಾಗಿ ಸಂಖ್ಯೆಗೆನೆ ಇಳಿದಿರುವಂತದ್ದು 135, 143 0ನ್ನ ಸೇರಿಸಿಕೊಂಡು 10ರ ಸ್ಥಾನದಲ್ಲಿ 0 ಇರುವಂತಹ ಉದಾಹರಣೆಗಳನ್ನ ನೋಡ್ಬೋದು. ಸೊ ಇದು ಸಂಖ್ಯೆಗಳ ಜೊತೆಗೆ ಕೂಡುವಂತದ್ದು ಇರುವಂತದ್ದು. ಸೊ ಸಿಮಿಲರ್ಲಿ ಕಳೆಯುವಿಕೆ ಬಂದಿರುವಂತದ್ದು, ಕಡ್ಡಿಕಟ್ಟುಗಳ ಜೊತೆಗೆ ಸಂಖ್ಯೆಯನ್ನ ಕೊಟ್ಟು ಕಳೆಯುವಂಥದ್ದು ಬಂದಿರುವಂಥದ್ದು. ಸೊ ಇಲ್ಲಿ ಒಂದು ಗಮನಿಸ್ಬೇಕಾಗಿರೋದು ಏನಂತ ಹೇಳಿದ್ರೆ, ಇಲ್ಲಿ ದಶಕ ಸಹಿತವೂ ಬರ್ತಾ ಇದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈಗ 160 ಇದೆ, ಇದೆಲ್ಲವೂ ಕೂಡ ಸೊ ಇಲ್ಲಿ 367 ಇದೆ, ಇಲ್ಲಿ 538 ಇದೆ. ಸೊ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ, ಮಗುಗೆ ಅವಕಾಶವನ್ನ ಕೊಡ್ಬೇಕಾಗತ್ತೆ. ಆ ಕಡ್ಡಿಕಟ್ಟೆಗಳನ್ನ ಬಿಡಿಸಿ ಮುಂದೆ ಅಂದ್ರೆ ಕಳಿಯೋದು ಹೇಗಾಗತ್ತೆ ಅನ್ನೋದನ್ನ ನೋಡೋದಕ್ಕೆ ಅವಕಾಶವನ್ನ ಕೊಡ್ಬೇಕಾಗತ್ತೆ ಇಲ್ಲಿ ಅಂತಂತ. ಸೊ 7ನೇ ಚಟುವಟಿಕೆ ಅದೇ ರೀತಿ ಮುಂದುವರೆದು ಹಣದ ಜೊತೆಗೆ ಕಳೆಯುವಂಥದ್ದು ಬಂದಿದೆ. 8ನೇದು ಡೀನ್ಸ್ ಬ್ಲಾಕ್ಗಳ ಜೊತೆಗೆ. ಸೊ ಮೇಲೆ ನಾವು ಫಸ್ಟ್ ಐಟಮ್ ಅಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ಅದೇ ರೀತಿಯಾಗಿ ಇಲ್ಲಿ ಕಳೆಯುವುದನ್ನ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ದಶಕ ಸಹಿತ ಬಂದಾಗ ಮಕ್ಕಳೇ ಅದನ್ನ ಬಿಡಿಸ್ಕೋಬೇಕು, 10 ಇರೋದನ್ನ ಅಥವಾ 100 ಇರೋದನ್ನ ಬಿಡಿಸ್ಕೊಳ್ಳುವಂತಹ ಒಂದು ಚರ್ಚೆ ಕೂಡ. ಯಾರಾದ್ರೂ ಏನಾದ್ರು ಹೇಳ್ತಿದ್ರಾ? ಪ್ರಿಯಾಂಕಾ, 1 ನಿಮಿಷ. 8ನೇದಕ್ಕೆ ನಾನು ಒಂದೇ ಒಂದು ಸೆಂಟೆನ್ಸ್ ಸೇರ್ಸಕ್ ಇಷ್ಟಪಡ್ತೀನಿ. ಸೊ ಇಲ್ಲಿ ನಾವು ನಿನ್ನೆ ಮಾತಾಡ್ತಾ ಇದ್ವಿ, ಅಂದ್ರೆ ಬರೀ ಒಬ್ರು ಮ್ಯಾಮ್ ಸಹ ರೇಸ್ ಮಾಡಿದ್ರು, ಬರೀ TLM ನೇ ಯೂಸ್ ಮಾಡೋದಲ್ಲ, ಅಥವಾ ಬರೀ ಸಂಖ್ಯೆಯಿಂದನೇ ಅಂದ್ರೆ ಸಂಖ್ಯೆಯಿಂದನೇ ಗಣಿತನ ಹೇಳ್ಕೊಡೋದಕ್ಕೆ ಶುರು ಮಾಡೋದಲ್ಲ. ಸೊ ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ TLMs ನ ಯೂಸ್ ಮಾಡ್ತೀವಿ. ಅದ್ರ ನೆಕ್ಸ್ಟ್ ಸ್ಟೇಜ್ ಆಗಿ TLM ಪ್ಲಸ್ ಅಬ್ಸ್ಟ್ರಾಕ್ಟ್ ಗೆ ಮೂವ್ ಆಗ್ತಾ, ಅಂದ್ರೆ ನಂಬರ್ಸ್ ಇಂಟ್ರೊಡ್ಯೂಸ್ ಮಾಡ್ತಾ, ಅಂದ್ರೆ ಸಂಕೇತಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಪ್ರೋಸೆಸ್ ತಗೊಂಡು ಹೋಗ್ತೀವಿ. ನೆಕ್ಸ್ಟ್ ಶಿಫ್ಟ್ ಬರೀ ನಂಬರ್ಸ್ ಜೊತೆಗೆ ಆಗ್ತದೆ ಅಂತ ಹೇಳ್ತಿದಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಪೂರಕವಾದಂತಹ ಆಕ್ಟಿವಿಟಿ ಇದೆ. ಇದು ಇನ್ ಬಿಟ್ವೀನ್ ಆಕ್ಟಿವಿಟಿ. ಅಂದ್ರೆ ಇಲ್ಲಿ ನಾವು ಮಾಡ್ತಾ ಅಂದ್ರೆ ಒಂದು ಸ್ಟ್ಯಾಂಡರ್ಡೈಸ್ಡ್ ಆಲ್ಗೊರಿಥಮ್ಗೆ ನಾವು ಹೋಗ್ಬೇಕಾದ್ರೆ ಅಲ್ಲಿ ಏನ್ ಪ್ರೋಸೆಸ್ ನಡೆಯುತ್ತೆ ಅನ್ನೋದನ್ನ ಇಲ್ಲಿ ಈ ತರದಲ್ಲಿ ಒಂದು ಸ್ಟೆಪ್ಸ್ ಮೂಲಕ ಕೊಟ್ಟಿರುವಂತದ್ದು ಡಯಾಗ್ರಾಮ್ಟಿಕಲಿ. ಓಕೆ, ಥ್ಯಾಂಕ್ ಯು ಸೌಮ್ಯ ಫಾರ್ ಆಡಿಂಗ್ ದ ಪಾಯಿಂಟ್. ಸೊ ಇಲ್ಲಿ ನೋಡಿದ್ರೆ ಸೌಮ್ಯ ಹೇಳಿದಾಗೆ ಸಂಕೇತಗಳ ಜೊತೆಗೆ ಮೂವ್ ಆಗ್ತಾ ಇರುವಂತದನ್ನ ನೋಡ್ಬೋದು. ಸೊ ಹಾಗೆ ಮುಂದುವರೆದು 10ನೇ ಚಟುವಟಿಕೆಗೆ ಬರುವಾಗ ಪೂರ್ಣ ಪ್ರಮಾಣದಲ್ಲಿ ಸಂಖ್ಯೆ, ಸಿಂಬಲ್, ಸಂಖ್ಯೆಯನ್ನ ಕಳೆಯುವುದು ಮಾಡಿ ಅಲ್ಲಿ ಬರುವಂತ ಉತ್ತರವನ್ನು ಇಲ್ಲಿ ಬರೆಯುವಂತಹ ಅವಕಾಶಗಳನ್ನ ಕೊಟ್ಟಿರುವಂತದ್ದು. ಸೊ ನಾವು ಮಾತಾಡ್ತಾ ಇದ್ವಿ, 1ನೇ ತರಗತಿಯಿಂದಲೂ ಮಾತಾಡಿದ್ವಿ, ಸನ್ನಿವೇಶಗಳನ್ನ ಕುರಿತಾಗಿ, ಸನ್ನಿವೇಶಗಳ ಜೊತೆಗೆ ನಾವು ಚರ್ಚೆ ಮಾಡೋದು ಬಹಳ ಮುಖ್ಯ ಆಗುತ್ತೆ ಅಂತ ಹೇಳಿ. ಸೊ ಒಂದು ಶಾಲೆಯ ಉದಾಹರಣೆಯನ್ನ ಕೊಟ್ಟಿದ್ದೆ, ಪಟ್ಟಣದಿಂದ ಬರುವಂತ ಮಕ್ಕಳ ಸಂಖ್ಯೆ, ಹಳ್ಳಿಯಿಂದ ಬರುವಂತ ಮಕ್ಕಳ ಸಂಖ್ಯೆ. ಅದಕ್ಕೆ ಸಂಬಂಧಪಟ್ಟಂತೆ 3-4 ಪ್ರಶ್ನೆಗಳಿದಾವೆ. ಮಕ್ಕಳೇ ಅಲ್ಲಿ ನೋಡ್ಕೋಬೇಕು ಏನ್ ಮಾಡ್ಬೇಕು ನಾನು ಅನ್ನುವಂಥದ್ದನ್ನ
ಅಂದ್ರೆ ಕೂಡ್ಬೇಕಾ ಕಲಿಬೇಕಾ ಅನ್ನುವಂಥದ್ರ ಮಗುವನ್ನೇ ಡಿಸೈಡ್ ಮಾಡ್ಕೊಂಡು ಇಲ್ಲಿ ಉತ್ತರಗಳನ್ನ ಬರೆಯುವಂಥದ್ದು ಆಗ್ಬೇಕಂತ ಹೇಳಿ. ಸೊ ಇಲ್ಲಿ ಬೆಲೆಯ ಜೊತೆಗೂ ಕೂಡ ಕಂಟಿನ್ಯೂ ಆಗಿದೆ. ಸೊ ಹಣದ ಅಂದ್ರೆ ಸಣ್ಣ ಮೊತ್ತವನ್ನ ಗುಂಪು ಮಾಡೋದು, ಗುಂಪು ಮಾಡದೇನೆ ಕೂಡೋದು ಕಲಿಯೋದನ್ನ ಕಲಿಬೇಕಾಗಿರೋದ್ರಿಂದ ಆ ಒಂದು ಕಲಿಕಾ ಫಲ ಇರೋದ್ರಿಂದ ಹಣ್ಣಿನ ಬೆಲೆಯನ್ನ ಕೊಟ್ಟಿದೆ. ಬೆಲೆಯನ್ನು ಕೂಡ ಕೂಡುವ ಕಳೆಯುವ ಮೂಲಕ ಹೇಗೆ ಮಕ್ಕಳು ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ನೋಡುವಂಥದ್ದು. ಸೊ 3 ಬುಟ್ಟಿ ಇದೆ. 1 ಬುಟ್ಟಿ ಸೇಬು, 1 ಬುಟ್ಟಿ ದ್ರಾಕ್ಷಿ, 2 ಬುಟ್ಟಿ ಬಾಳೆಹಣ್ಣು ಬೆಲೆಗಳನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಒಟ್ಟು ಹಣ ಎಷ್ಟು ಅಂತಂತ. ಸೊ ಇಲ್ಲಿ 1 ಬುಟ್ಟಿ ದ್ರಾಕ್ಷಿ ಮತ್ತು 2 ಬುಟ್ಟಿ ದ್ರಾಕ್ಷಿ, 2 ಕಡೆನೂ ದ್ರಾಕ್ಷಿ ಅಂತಾನೆ ಬಂದಿದೆ, ಸಾರಿ. ಒಟ್ಟು ಹಣ ಎಷ್ಟು ಅಂತ ಇಲ್ಲಿ ಕೇಳಿರುವಂತದ್ದು. ಸೊ ಇದೊಂದನ್ನು ಚೇಂಜ್ ಮಾಡ್ಕೋತೀವಿ, ಇದು ಬಾಳೆಹಣ್ಣು ಆಗ್ಬೇಕು ಒಂದು. ಸೊ ನಾವು 2ನೇ ತರಗತಿಯಲ್ಲಿ ಚರ್ಚೆ ಮಾಡುವಾಗ ಪೆಟಲ್ಸ್ ಎಲ್ಲ ನೋಡಿದ್ವಿ, ಅಂದ್ರೆ ಹೂವಿನ ಬೇರೆ ಬೇರೆ ದಳಗಳಲ್ಲಿ ಯಾವ್ಯಾವ ರೀತಿಯ ಕಾಂಬಿನೇಷನ್ಸ್ ಗಳು ಸಂಖ್ಯೆಗೆ ಬರುತ್ತೆ ಅಂತ. ಅದೇ ರೀತಿಯಾದಂತ ಎಕ್ಸ್ಪೋಜರ್ 3ನೇ ತರಗತಿಗೂ ಕೂಡ ಕೊಟ್ಟಿದೆ. ಅದು ಮುಂದುವರೆದು 3 ಡಿಜಿಟ್ ಅಂದ್ರೆ 3 ಅಂಕಿಯ ಸಂಖ್ಯೆಗೂ ಕೂಡ ಮೂವ್ ಆಗಿರುವಂತದನ್ನ ನೋಡ್ಬೋದು. 102 ಆಗ್ಬೇಕು ಅಂದ್ರೆ ಯಾವೆರಡು ಸಂಖ್ಯೆಗಳನ್ನು ಸೇರಿದ್ರೆ 102 ಆಗುತ್ತೆ. ಮುಕ್ತ ಪ್ರಶ್ನೆಗೆ ಇಲ್ಲೊಂದು ಅವಕಾಶ ಇದೆ. ಇಲ್ಲಿ 50 ಇದೆ, ಹಾಗಿದ್ರೆ ಇನ್ನೆಷ್ಟು ಸೇರಿಸಿದ್ರೆ 102 ಆಗುತ್ತೆ ಅನ್ನುವಂತಹ ಚರ್ಚೆಗಳನ್ನ ಕೂಡ ಇಲ್ಲಿ ಮಾಡ್ತಾ ಹೋಗ್ಬೋದಾಗತ್ತೆ. ಈ ರೀತಿಯ ಹೆಚ್ಚು ಹೆಚ್ಚು ಸಂಖ್ಯೆಗಳನ್ನ ಕೊಟ್ಟು ಮಕ್ಕಳಿಗೆ ಕೊಟ್ಟಿದ ತಕ್ಷಣ ಎಲ್ಲ ಮಾಡ್ಬಿಡ್ತಾರೆ ಅಂತ ಅಂದ್ರೆ ಬೇರೆ ಬೇರೆ ಕಾಂಬಿನೇಷನ್ಸ್ ಗಳನ್ನ ಮಾಡೋದಕ್ಕೆ ಬೇರೆ ಬೇರೆ ಸಂಖ್ಯೆಗಳನ್ನ ನಾವು ಮಕ್ಕಳಿಗೆ ಕೊಡ್ತಾ ಹೋಗ್ಬೋದಾಗತ್ತೆ. ಮತ್ತೆ ನೀನ್ ಹೇಗ್ ಮಾಡ್ದೆ ಅನ್ನುವಂತ ಚರ್ಚೆ ಇಲ್ಲಿ ನಡೀತಾ ಹೋಗ್ಬೇಕಾಗತ್ತೆ ಮಕ್ಕಳ ಜೊತೆಗೆ ಅಂತ ಹೇಳಿ. ಸೊ 14ನೇದು ಅದೇ ರೀತಿಯದ್ದಾಗಿ ಮಗುಗೆ ಇಲ್ಲಿ ಒಂದು ಖಾಲಿ ಜಾಗ ಇರುತ್ತೆ, ಈಕ್ವಲ್ಸ್ ಇದೆ. 75 - 35 ಮಾಡಿ ಆದ್ರೂ ಉತ್ತರ ಬರೀಬಹುದು, 45 + 35 ಹೇಳಿ. ಓಕೆ, ಯಾರಿಲ್ಲ ಅಂತ ಅನ್ಸುತ್ತೆ. ಸೊ ಈ ರೀತಿಯಾಗಿ ಬೇರೆ ಕೇವಲ ಅಡ್ಡಸಾಲು ಕಂಬಸಾಲಿಗೆ ಅಷ್ಟೇ ರಿಸ್ಟ್ರಿಕ್ಟ್ ಆಗದೆ ಅಲ್ಲಿ ಕೊಟ್ಟಿರುವಂತಹ ವಿವಿಧ ರೀತಿಯ ಒಂದು ಲೈನ್ ಕೊಟ್ಟಿದ್ದು ಹಾರಿಸಾಂಟಲ್ ಅಥವಾ ಈ ರೀತಿಯಾಗಿನೂ ಕೂಡ ಮಕ್ಕಳು ಸಾಲ್ವ್ ಮಾಡುವಂತಹ ಯಾವ್ದಾದ್ರು ಸಂಖ್ಯೆ ತಗೊಳ್ಳಿ. ಅವ್ನು 75 - 35 ಮಾಡಿ ಇಲ್ಲಿ ಉತ್ತರ ಬರೀತೀನಿ, ಅಥವಾ 45 + 35 = ಮಾಡಿ ಇಲ್ಲಿ ಉತ್ತರ ಬರೀತಾರ ನೋಡ್ಬೋದಾಗತ್ತೆ. ಸೊ ಈ 15ನೇ ಐಟಮ್ಗೆ ಬರುವಾಗ ಮರಿ ಆಮೆಗೆ 33 ವರ್ಷ, ಅಮ್ಮನಿಗೆ 150 ವರ್ಷ. ಹಾಗಾದ್ರೆ ಮರಿ ಆಮೆ ಮತ್ತು ಅಮ್ಮ ಆಮೆಯ ವಯಸ್ಸಿನ ಅಂತರ ಎಷ್ಟು ಅಂತ ಕೇಳಿದ್ದಾರೆ. ವಯಸ್ಸಿನ ಅಂತರ ಅಂತ ಹೇಳುವಾಗ ಮಗು ಇಲ್ಲಿ ಯಾವ ಪ್ರಕ್ರಿಯೆಯನ್ನ ಹಾಕುತ್ತೆ, ಇಲ್ಲಿ ಮಗುಗೆ ಚಂದವಾಗಿ ಕೂಡೋದು ಕಲಿಯೋದು ಅರ್ಥ ಆಗಿದ್ರೆ ಇಲ್ಲಿ ಮಗು ಏನನ್ನ ಹಾಕುತ್ತೆ, ಯಾವ ಒಂದು ಚಿಹ್ನೆಯ ಮೂಲಕ ಇಲ್ಲಿ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು, ಫೆಸಿಲಿಟೇಟ್ ಮಾಡ್ತಾ ಹೋಗ್ಬೋದು ಮಕ್ಕಳ ಜೊತೆಗೆ ಅಂತ ಹೇಳಿ. ಸೊ ಹಾಗೆ ಒಂದಷ್ಟು ಏನ್ ಹೇಳ್ತೀವಿ ಸ್ಟೇಟ್ಮೆಂಟ್ ಫಾರ್ಮ್ಸ್ ಇರುವಂತ ಪ್ರಶ್ನೆಗಳನ್ನ ಹಾಕಿದೀವಿ. ಸೊ ಇಲ್ಲಿ ಇನ್ನೊಂದನ್ನ ಗಮನಿಸಿದ್ರೆ ನೀವು ಕಿಲೋಮೀಟರ್ಗಳಲ್ಲಿ ಇರುವಂತದ್ದು, ಅಂದ್ರೆ ಇಷ್ಟು ಉದ್ದ ಇದೆ, ಇಷ್ಟು ದೂರ ಇದೆ ಅನ್ನುವಂಥದ್ದನ್ನ ಕೊಟ್ಟಿರುವಂತದ್ದು. ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಲೈಟ್ ಆಗಿ ಮೆಜರ್ಮೆಂಟ್ ಅಳತೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೂಡ ಒಂದಷ್ಟು ಇಂಟ್ರೊಡ್ಯೂಸ್ ಮಾಡಬಹುದು ಈ ಸಂದರ್ಭದಲ್ಲಿ ಅಂತಂತ. ಜೊತೆಗೆ 19ನೇ ಪ್ರಶ್ನೆ ಬಂದಾಗ ಒಂದಷ್ಟು ವಸ್ತುಗಳಿದಾವೆ, ಆ ವಸ್ತುಗಳ ಬೆಲೆ ಕೊಟ್ಟಿದೆ. ನಾವ್ 2ನೇ ತರಗತಿಯಲ್ಲೂ ಚರ್ಚೆ ಮಾಡಿದ್ವಿ. ಸರಿ ತಪ್ಪು ಅಥವಾ ಹೌದು ಅಲ್ಲ, ಆಗತ್ತಾ ಇಲ್ವಾ ಅನ್ನುವಂತಹ ರೀತಿಯ ಪ್ರಶ್ನೆಗಳು. ಇಷ್ಟು ದುಡ್ಡಿದೆ ನಿನ್ ಹತ್ರ, 1000 ರೂಪಾಯಿ ಇದೆ, 1000 ರೂಪಾಯಿಗೆ ಏನೆಲ್ಲ ತಗೋಬಹುದು, ಇದನ್ನ ತಗೊಳಕಾಗತ್ತಾ, ಈ ವಸ್ತು ಕೊಂಡ್ಕೊಳಕಾಗತ್ತಾ, ಆಗತ್ತೆ ಅಂದ್ರೆ ಯಾಕೆ, ಆಗೋದಿಲ್ಲ ಅಂದ್ರೆ ಯಾಕೆ ಅನ್ನುವಂತಹ ಚರ್ಚೆಯ ಮೂಲಕ ಮಕ್ಕಳಿಂದ ಉತ್ತರಗಳನ್ನ ಕಂಡುಕೊಳ್ಳುವಂತಹ ಒಂದು ಚಟುವಟಿಕೆ ಇದರಲ್ಲಿ ಇರುವಂತದ್ದು. ಜೊತೆಗೆ ಈಗ ವಸ್ತುಗಳ ಬೆಲೆ ಇದೆ, ಒಂದಷ್ಟು ದಿನಸಿ ಇದೆ, ದಿನಸಿಗೆ ಸಂಬಂಧಪಟ್ಟಂತ 1 kgಗೆ ಸಂಬಂಧಪಟ್ಟಂತದ್ದು ಇಲ್ಲಿ ದರಪಟ್ಟಿಯನ್ನ ಕೊಡಲಾಗಿದೆ. ಇಲ್ಲೂ ಅದೇ ರೀತಿಯಾಗಿ ಹೌದು ಇಲ್ಲ ಅನ್ನುವಂತಹ ಪ್ರಶ್ನೆಗಳು ಇರುವಂತದ್ದು. ಸೊ 500 ರೂಪಾಯಿ ಇದ್ರೆ ನನ್ನ ಹತ್ರ ಎಷ್ಟು ವಸ್ತುಗಳನ್ನ ಕೊಂಡ್ಕೋಬಹುದು, ಫಾರ್ ಎಕ್ಸಾಂಪಲ್ 3 kg ಎಣ್ಣೆ, 1 kg ತೊಗರಿ ಬೇಳೆ ಕೊಂಡ್ಕೊಳ್ಬಹುದಾ, ಇದೆಲ್ಲವೂ ದಿನನಿತ್ಯ ಜೀವನದಲ್ಲಿ ನಡೆಯುವಂತದ್ದೇನೆ. ಆ ರೀತಿಯ ಪ್ರಶ್ನೆಗಳಿದ್ದಾವೆ. ಕೇವಲ ಪ್ರಶ್ನೆಗಳಿದಾವೆ, ಅದಕ್ಕೆ ಉತ್ತರ ಕಂಡುಕೊಳ್ಳೋದು ಅಷ್ಟಕ್ಕೆ ಸೀಮಿತ ಆಗದೆ 21ನೇ ಚಟುವಟಿಕೆಯನ್ನ ನೋಡಿದ್ರೆ ಈಗ ಒಂದು ಸಂಖ್ಯಾ ರೂಪದಲ್ಲಿರುವಂತಹ ಒಂದು ಲೆಕ್ಕ ಇದೆ. 540 + 230 = 770 ಅಂತ ಇದೆ. ಇದಕ್ಕೆ ನಾವೇ ಒಂದು ಪ್ರಶ್ನೆಯನ್ನ ರಚನೆ ಮಾಡೋದಿದ್ರೆ ಯಾವ ರೀತಿಯಾಗಿ ರಚನೆ ಮಾಡಬಹುದು, ಮಗುವಿಗೆ ಪ್ರಶ್ನೆಯನ್ನ ರಚನೆ ಮಾಡುವಂತಹ ಒಂದಷ್ಟು ಅವಕಾಶಗಳನ್ನು ಕೂಡ ಕೊಡ್ಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಉದಾಹರಣೆ ಕೊಟ್ಟಿದೆ. ಸೊ ಆ ಉದಾಹರಣೆಯನ್ನ ನೋಡ್ಕೊಂಡು ಮಕ್ಕಳು ಅವರದ್ದೇ ಆದಂತಹ ಒಂದು ಪ್ರಶ್ನೆಯನ್ನ ಕಟ್ಟಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟು ಒಂದು ಖಾಲಿ ಜಾಗ ಕೊಟ್ಟಿದೆ, ಅಲ್ಲಿ ಮಕ್ಕಳು ಪ್ರಶ್ನೆಯನ್ನ ಬರಿಬೇಕಾಗಬಹುದು, ಅವರೇನೆ ಯೋಚನೆ ಮಾಡಿ. ಸಿಮಿಲರ್ಲಿ ಕಳೆಯುವುದಕ್ಕೆ ಕೂಡ ಒಂದು ರೀತಿಯಾದಂತಹ ಎಕ್ಸ್ಪೋಜರ್ ಅನ್ನ ಕೊಟ್ಟು ಮಕ್ಕಳೇ ಇಲ್ಲಿ
ಉತ್ತರವನ್ನ ಅಂದ್ರೆ ಆ ಪ್ರಶ್ನೆಯನ್ನ ಬರೆಯುವಂಥದ್ದು, ಈ ಒಂದು ಸ್ಟೇಟ್ಮೆಂಟ್ ಫಾರ್ಮ್ ಅಲ್ಲಿ ಬರುವಂತ ಪ್ರಶ್ನೆಯನ್ನ ಬರೆಯುವಂತಹ ಅವಕಾಶ ಕೊಟ್ಟಿರುವಂತದ್ದು. ಸೊ 3ನೇ ತರಗತಿ ನೋಡಿದ್ರೆ ನಾವು 1, 2ನೇ ತರಗತಿಯಲ್ಲಿ ಏನೆಲ್ಲ ಪರಿಕಲ್ಪನೆ, ಸಂಕಲನ, ವ್ಯವಕಲನ ಮಾಡ್ಲಿಕ್ಕೆ ಮತ್ತು ಈ ರೀತಿಯಾದಂತಹ ಸಲಹೆಗಳನ್ನ ಕೊಡ್ಬೋದು ಅಂತ ಹೇಳಿದ್ವಿ. ಅವುಗಳನ್ನ ಗಟ್ಟಿಗೊಳಿಸ್ಕೊಳ್ತಾ ಈ ಸಂದರ್ಭದಲ್ಲಿ 3ನೇ ತರಗತಿಯಲ್ಲಿ ಗಟ್ಟಿಗೊಳಿಸ್ಕೊಳ್ತಾ 3 ಅಂಕಿಯ ಸಂಖ್ಯೆಗಳಿಗೆ ಮುಂದುವರೆದಿರುವಂತದ್ದು. ಅದು ವಿವಿಧ ರೀತಿಯ TLM ಸ್ಟಾರ್ಟಿಂಗ್ ಅಲ್ಲಿ ಹಣ ಆಗಿರ್ಬೋದು, ಕಡ್ಡಿ ಕಟ್ಟಾಗಿರ್ಬೋದು, ಅಥವಾ ಡೀನ್ಸ್ ಬ್ಲಾಕ್ ಆಗಿರ್ಬೋದು, ಈ ರೀತಿಯ ಉದಾಹರಣೆಗಳ ಜೊತೆಗೆ ಸಂಖ್ಯೆಗಳನ್ನ ಕೂಡೋದು ಕಳೆಯೋದು ಮಾಡ್ತಾ ಬಂದ್ವಿ. ಸಿಚುವೇಶನ್ಸ್ ಗಳನ್ನ ತಗೊಂಡು ಯಾವ್ದನ್ನ ಕೂಡ್ಬೇಕಾ ಕಳಿಬೇಕಾ ಅನ್ನೋದನ್ನ ನೋಡ್ತಾ ಬಂದ್ವಿ. ಹಾಗೆ ಮುಂದುವರೆದು ಶಿಫ್ಟ್ ಆಗೋದು, ನಾವು ಕೌಂಟ್ ಆಲ್ ಇಂದ ಕೌಂಟ್ ಆನ್ ಕಡೆಗೆ ಸಂಪೂರ್ಣವಾಗಿ ಶಿಫ್ಟ್ ಆಗಿ ಸಂಖ್ಯೆಗಳ ಜೊತೆಗೆ ಕೂಡೋದು ಕಳೆಯೋದನ್ನ ನೋಡ್ತಾ ಬಂದ್ವಿ. ಕಾಂಬಿನೇಷನ್ಸ್ ಗಳನ್ನ ನೋಡ್ತಾ ಬಂದ್ವಿ. ಒಂದ್ ಸಂಖ್ಯೆ ಆಗ್ಬೇಕು, 3 ಅಂಕಿ ಸಂಖ್ಯೆ ಆಗ್ಬೇಕಂತ ಹೇಳಿದ್ರೆ ಯಾವ್ದೆಲ್ಲ ರೀತಿಯ ಕಾಂಬಿನೇಷನ್ಸ್ ಗಳಿಂದ ಆಗ್ಬೋದು ಅಂತ ನೋಡ್ತಾ ಬಂದ್ವಿ. ಮತ್ತೆ ಒಂದು ದರಪಟ್ಟಿ ಕೊಟ್ಟಿರುತ್ತೆ, ನನ್ನ ಹತ್ರ ಇಷ್ಟು ಹಣ ಇದೆ, ಈ ವಸ್ತುಗಳನ್ನ ಕೊಂಡ್ಕೊಳ್ಬಹುದಾ ಅನ್ನುವಂತಹ ಡಿಸಿಷನ್ ಮೇಕಿಂಗ್ ಅನ್ನ ಮಾಡೋದಕ್ಕೆ ಮಗುವಿಗೆ ಇಲ್ಲಿನ ಹೆಚ್ಚಿನ ಅವಕಾಶಗಳನ್ನ ನೋಡ್ತಾ ಬಂದ್ವಿ. ಮತ್ತೆ ಮಗುವೇ ಪ್ರಶ್ನೆಯನ್ನ ರಚನೆ ಮಾಡುವಂತದ್ ಅವಕಾಶಗಳನ್ನು ಕೂಡ ಕೊಡುವಂತ ಚಟುವಟಿಕೆಗಳನ್ನ ನೋಡ್ತಾ ಬಂದ್ವಿ. ಸೊ ಇದಿಷ್ಟು 3ನೇ ತರಗತಿಯ ಕಲಿಕಾ ಫಲಕ್ಕೆ ಸಂಬಂಧಪಟ್ಟಂತ ಚಟುವಟಿಕಾ ಹಾಳೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಕ್ಲಾರಿಫಿಕೇಶನ್ಸ್, ಡೌಟ್ಸ್ ಇದ್ರೆ ಕೇಳ್ಬೋದು. ಹಲೋ ಮೇಡಮ್. ಹಾ ಸರ್ ಹೇಳಿ. ಮೇಡಮ್, ಇದು 19ನೇ ಕ್ವಶನ್ ಅಲ್ಲಿ ಆ ಚೆಂಡು ಅವೆಲ್ಲ ಬರುತ್ತಲ್ಲ, ಚೆಂಡು ಬ್ಯಾಟ್. ಮಾಡ್ತಿದ್ದೀನಿ. 19. ಹೇಳಿ ಸರ್. ಆ ಚೆಂಡು ನೋಡಿ, ಬ್ಯಾಟು, ಶಟಲ್ ಬ್ಯಾಟು ಅವೆಲ್ಲ ಬಂದಿದೆಯಲ್ಲ, ಕಾಕು ಅವೆಲ್ಲ, ಅಲ್ಲಿ 652 RS ಅಂತ ಇದೆ. ಆ ರುಪೀಸ್ ಅಂತ ಗೊತ್ತು, ಅದ್ ನಮಗ್ ಅರ್ಥ ಆಗುತ್ತೆ. ಬಟ್ ಮಕ್ಕಳಿಗೆ ಅದು ಒಂದ್ ಸ್ವಲ್ಪ ಗೊಂದಲ ಆಗ್ಬೋದೇನೋ ಅನ್ನೋದು ನನ್ನ ಒಂದು ಅಭಿಪ್ರಾಯ ಮೇಡಮ್. ಅದ್ರ ಬದಲು ಮಾಮೂಲಿ ರುಪೀಸ್ ಅನ್ನೋ ಒಂದು ಸಿಂಬಲ್ ಇದೆಯಲ್ಲ, ಅದಿದೆ, ಆ ರೀತಿ ಹಾಕಿದ್ರೆ ಚೆನ್ನಾಗಿರೋದೇನೋ ಅನ್ನೋದು ನನ್ನ ಭಾವನೆ ಮೇಡಮ್. ಓಕೆ ಸರ್, ಪಿಕ್ಚರ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗ್ಬೇಕಾಗಿದೆ, ಅದನ್ನ ಮಾಡ್ಬೋದು. ಇಲ್ಲ, ಪಿಕ್ಚರ್ ಪಕ್ಕ ಇದೆ ಮೇಡಮ್, ಬಟ್ ಇಲ್ಲಿ ಅದಕ್ಕೆ 652 864 ಅಂತ ಐತಲ್ಲ, ಸ್ವಲ್ಪ ಬದಲಾವಣೆ ಮಾಡ್ಬೇಕಾಗುತ್ತೆ. ಅದೊಂಚೂರು ಬದಲಾವಣೆ ಮಾಡೋದು ಒಳ್ಳೇದು ಅನ್ನೋದು ನನ್ನ ಭಾವನೆ. ಅದೇ ತರ ಇದು ಕಿಲೋಮೀಟರ್ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಬಂದಿತ್ತಲ್ಲ ಮೇಡಮ್, ಅದು ಕಿಲೋಮೀಟರ್ 19ನೇ ಕ್ವಶನ್ ಅಲ್ಲೇ ಕಿಲೋಮೀಟರ್ 530 ಕಿಲೋಮೀಟರ್ ಮತ್ತೆ 130 ಕಿಲೋಮೀಟರ್ ಕ್ರಮಿಸಿದ್ದಾರೆ ಅಂತ ಇದೆಯಲ್ಲ, ಅಲ್ಲಿ ಆನ್ಸರ್ ಬರ್ಬೇಕಾದ್ರೆ ನಾವು ಮೂಲಮಾನ ಬರೀಲೇಬೇಕಾ? ಓಕೆ, ಹೇಳಿ ಸರ್. ಮೂಲಮಾನ ಅಂತಂದ್ರೆ ಮಗುವಿಗೆ ಕಿಲೋಮೀಟರ್ ಅಂತ ಅನ್ನೋ ಕಾನ್ಸೆಪ್ಟ್ ಅವರಿಗೆ ಇನ್ನೂ ನಾವು ಅಳತೆ ಕೆಳಗೆ ಹೋಗದೆ ಇದ್ರು ಕೂಡ ಇಷ್ಟು ದೂರ ಇದೆ ಅನ್ನುವಂತಹ ಒಂದು ಸಣ್ಣ ಎಕ್ಸ್ಪೋಜರ್ ಅನ್ನ ಕೊಡ್ತಾ, ಮಗು ಇಲ್ಲಿ ಕೂಡೋದನ್ನ ತಗೊಳ್ತಾ ಇದೆಯಾ, ಕಳಿಯೋದನ್ನ ತಗೊಳ್ತಾ ಇದೆಯಾ, ಏನ್ ಮಾಡ್ಬೇಕು ನಾನು, ಈಗ ಆಲ್ರೆಡಿ 130 ಕಿಲೋಮೀಟರ್ ಬಂದಿದ್ದಾಳೆ, ಇನ್ನು ಎಷ್ಟು ಅಲ್ಲ, ಒಟ್ಟಾರೆ ಅದನ್ನ ಮೇನ್ ಆಗಿ ನಾವು ಫೋಕಸ್ ಮಾಡಿದ್ರೆ ಸಾಕಲ್ಲ ಮೇಡಮ್. ಇಲ್ಲಿ ಈಗ ಕಳೆದು ಅವನು ಕಿಲೋಮೀಟರ್ ಅಂತ ಬರೀದೇ ಇದ್ರು ನಡೆಯುತ್ತಲ್ವಾ ಈ ಹಂತದಲ್ಲಿ? ಆಗತ್ತೆ ಸರ್, ನಾವಿಲ್ಲಿ ಅದಕ್ಕೆ ಹೆಚ್ಚಿನ ಫೋಕಸ್ ಕೊಡ್ತಾ ಇಲ್ಲ. ಬಟ್ ದೂರದಲ್ಲೂ ಕೂಡ ನಾವು ಸಂಕಲನ ವ್ಯವಕಲನವನ್ನ ತರಬಹುದು ಅನ್ನುವಂತ ಒಂದು ಕಾನ್ಸೆಪ್ಟ್ ಇಲ್ಲಿ ಬಿಲ್ಡ್ ಆದ್ರೆ ಸಾಕಂತ. ಎಸ್ ಮೇಡಮ್. ಇದೇ ನಾವು ಇದು ಉದ್ದದ ಅಳತೆ ಅನ್ನೋ ಒಂದು ಚಾಪ್ಟರ್ ಬಂತು ಅಂದ್ರೆ ಅಲ್ಲಿ ನಾವು ಮೂಲಮಾನನ ಮತ್ತೆ ಏಕಮಾನ ಅದನ್ನ ಬಳಸಲೇಬೇಕಾಗುತ್ತೆ. ಬಟ್ ಇಲ್ಲಿ ಇದರ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಭಾವನೆ ಮೇಡಮ್. ಸೊ ನಾವು ಮಕ್ಕಳ ಜೊತೆಗೆ ಮಾತಾಡ್ತಾ ಚರ್ಚೆ ಮೂಲಕ ನಡೆಯೋದ್ರಿಂದ ಇನ್ನು ಎಷ್ಟು ಕಿಲೋಮೀಟರ್ ಹೋಗ್ಬೇಕಾಗಿದೆ, ಇನ್ನು ಎಷ್ಟು ಕಿಲೋಮೀಟರ್ ಅವಳು ಚಲಿಸಬೇಕಾಗಿದೆ ಅನ್ನುವಂತ ಪ್ರಶ್ನೆ ಕೇಳಿದಾಗ ಆಟೋಮೆಟಿಕಲಿ ಮಗುಗೆ ಇನ್ನು ಇಷ್ಟು ಕಿಲೋಮೀಟರ್ ಹೋಗ್ಬೇಕಿದೆ ಮೇಡಮ್ ಅಂತ, ಅಥವಾ ಹೋಗ್ಬೇಕಾಗಿದೆ ಸರ್ ಅನ್ನುವಂತ ಉತ್ತರಗಳನ್ನ ಮಾಡಿಸಬಹುದು. ಸರ್, ಒಂದ್ ನಿಮಿಷ. ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಲ್ಲ, ಪ್ರಮಾಣವನ್ನ ಅವಶ್ಯಕತೆ ಇಲ್ಲ ಅಂತ ಹೇಳೋದು ತಪ್ಪು. ಯಾಕೆ ಅಂತಂದ್ರೆ ಪ್ರಮಾಣಗಳು ಯಾವಾಗ್ಲೂ ಅದ್ ಏನ್ ಸೂಚಿಸುತ್ತೆ ಅದನ್ನ ಅದರಲ್ಲಿ ರೆಪ್ರೆಸೆಂಟ್ ಮಾಡೋದೇ ಅದಕ್ಕೆ ನಿಜವಾದಂತ ವ್ಯಾಲ್ಯೂ ಸಿಗುವಂತದ್ದು. ಒಂದು ವೇಳೆ ಮಗು ಬರೀಲಿಲ್ಲ ಅಂತ ಹೇಳಿದ್ರೆ ಬರಿಬೇಕು ಅನ್ನೋ ಮಾಹಿತಿಯನ್ನ ನೀಡ್ಬೇಕೇ ವಿನಃ ಇಲ್ಲಿ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಪ್ರಕಾರ ತಪ್ಪು. ಅದನ್ನೇ ಸರ್ ನಾನೀಗ ಚರ್ಚೆಯಲ್ಲಿ ಅದನ್ನೇ ಹೇಳಿದ್ದು ಶಿವಕುಮಾರ್ ಸರ್, ಮಗು ಕೈಲಿ ಆಗ್ತಾ ಇಲ್ಲ ಅನ್ನುವಾಗ ನಾವು ಪ್ರಶ್ನೆಯನ್ನ ಆ ರೀತಿ ಬಿಲ್ಡ್ ಮಾಡ್ಬೇಕಾಗತ್ತೆ ಅಂತಂತ ಹೇಳಿ. ಸೊ 130 ಕಿಲೋಮೀಟರ್ ಬಂದ್ಬಿಟ್ಟಿದ್ದಾಳೆ ಅಂತ ಅನ್ನೋದಾದ್ರೆ ಇನ್ನು ಎಷ್ಟು ಕಿಲೋಮೀಟರ್ ಅನ್ನುವಾಗ ಮಗುವಿನ ಕೈಯಲ್ಲೇನೆ ಆಟೋಮೆಟಿಕಲಿ ತರಿಸುವಂತ ಪ್ರಯತ್ನವನ್ನ ಫೆಸಿಲಿಟೇಟರ್ ಆಗಿರೋರು ಮಾಡ್ಬೇಕಾಗತ್ತೆ. ಬಟ್ ಫೋಕಸ್ ಹೆಚ್ಚಿನದಾಗಿ ಇದ್ರಲ್ಲಿ ನಾವು ಕೂಡೋದಕ್ಕ ಕಳಿಯೋದಕ್ಕ ಅನ್ನೋದನ್ನ ನೋಡ್ಬೇಕಾಗತ್ತೆ ಅಂತ ಹೇಳಿದ್ವಿ ಸರ್. ಬೇಡ ಅನ್ನೋದು ಮೂಲಮಾನಗಳನ್ನ ಬರೀದೇ ಇದ್ರು ಬೇಡ ಅನ್ನೋದು ಅದು ತಪ್ಪು.
ಬರಿಲೇಬೇಕು. ಇದನ್ನ ಅಂದ್ರೆ ಅಸೆಸ್ಮೆಂಟ್ ಟೂಲ್ ಅಂದ್ರೆ ಪ್ರಶ್ನಾರ್ಥಕವಾಗಿ ತಗೊಳ್ಳೋದು ಬೇಡ, ಬರಿಲೇಬೇಕು ಬರಿಲೇಬಾರ್ದು ಅಂತ ಸೆಕೆಂಡರಿ. ಅದು ನಾವಿಲ್ಲಿ ಚರ್ಚೆಗೆ ಇದು ಒಂಥರ ನಾವು ಟೆಸ್ಟ್ ಮಾಡ್ತಾ ಇಲ್ದೇ ಇರೋದ್ರಿಂದ ಸರ್, ಈಗ ಟೆಸ್ಟ್ ಅಲ್ಲಿ ಬರ್ದಿದ್ಯಾ ಬರ್ದಿಲ್ವಾ ಅಂತ ನೋಡೋದಕ್ಕಿಂತ ಅವ್ನ್ ಬರ್ದಿಲ್ಲ ಅಂದ್ರೆ ಬರೆಯೋ ರೀತಿಯಾಗಿ ನಾವು ಪ್ರಶ್ನೆಯನ್ನ ಬಿಲ್ಡ್ ಮಾಡೋಣ, ಬರೆಯೋ ರೀತಿಯನ್ನ ಹೇಳ್ಬೇಕು. ಎಸ್ ಎಸ್ ಎಕ್ಸಾಕ್ಟ್ಲಿ. ಪ್ರಿಯಾಂಕಾ ಮೇಡಮ್. ಸರ್ ಹೇಳಿ ಮೇಡಮ್. ಇದು ಸಮಸ್ಯೆ 18 ಸಮಸ್ಯೆ ಹೇಳಿಕೆ ರೂಪದಲ್ಲಿ ಇರೋದ್ರಿಂದ ನಾವು ಹೇಳಿಕೆ ರೂಪದಲ್ಲಿ ಇರೋದ್ರಿಂದ ಆ ಮಾನವನ್ನ ಬರೀಲೇಬೇಕು, ನಾವು ಬರೆಯೋದು ಬೇಡ ಅನ್ನೋದು ಗೌಣ ಮಾಡೋದು ಬೇಡ. ಅಲ್ಲಿ ಕಡ್ಡಾಯವಾಗಿ ಅದು 530 ಮತ್ತೆ 130 ನನ್ಗೂ ಅದನ್ನ ಕೂಡುದ್ನ ಕಳೆದ್ನ ಆ ಕಳೆದಿರೋದು ಬಂದಂತ ಉತ್ತರ ಕಿಲೋಮೀಟರ್ ಏನು ಅನ್ನೋದನ್ನ ನಾವು ಹೇಳಿಕೆ ರೂಪದಲ್ಲಿ ಇರೋದ್ರಿಂದ ಅದನ್ನ ಬರೀಲೇಬೇಕು ಮೇಡಮ್. ಅದು ಆಗ ಮಾತ್ರ ಅದು ಸೂಕ್ತವಾಗುತ್ತೆ. ಮಕ್ಕಳು ಬರೆಯೋಕ್ ಕಷ್ಟ ಆದ ನಾವು ಹೇಳ್ಬೋದು ಮೇಡಮ್. ಅದೇ ಸರ್, ಕಷ್ಟ ಆದವ್ರಿಗೆ ಸಹಾಯ ಮಾಡೋಣ, ಬರ್ದಿರೋರ್ಗೆ ಅಪ್ರಿಶಿಯೇಟ್ ಮಾಡೋಣ ಸರ್. ಓಕೆ, ಥ್ಯಾಂಕ್ ಯು ಸರ್. ಮುಂದೆ ಬೇರೆ ಯಾರಾದ್ರೂ ಓವರ್ ಆಲ್ ನಿಮ್ಮ ಅಭಿಪ್ರಾಯ ಹೇಳ್ಬೋದಾ? ಹಲೋ, ನಾವ್ ಏನೆಲ್ಲ ಸರ್ 3ನೇ ತರಗತಿ ಸಂಕಲನ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ 15ರಿಂದ 20ರವರೆಗೆ ಇರೋ ಪ್ರಶ್ನೆ ಸಮಸ್ಯೆಗಳೆಲ್ಲ ವಾಕ್ಯ ರೂಪದ ಸಮಸ್ಯೆಗಳು. ಇದರಿಂದ ನಾವು ಹಲವಾರು ಪ್ರಶ್ನೆಗಳನ್ನ ಮಕ್ಕಳಿಗೆ ಕೇಳ್ಬೋದು. ಮತ್ತು ಹಾಗೂ ಇದೇ ತರಹದ ವಾಕ್ಯ ರೂಪದ ಸಮಸ್ಯೆಗಳನ್ನ ಮಗುವಿಗೆ ಸಂಕಲನ ವ್ಯಾಕರಣ ಬಗ್ಗೆ ಹೆಚ್ಚು ಕಲಿಕೆ ದೃಢೀಕರಣ ಮಾಡ್ಲಿಕ್ಕೆ ಇವು ತುಂಬಾ ಅನುಕೂಲ ಆಗ್ತದೆ ಮೇಡಮ್. ಹೌದು, ಇದನ್ನ ನಾವು ಇದ್ ಮಾಡಾಗ ಟೀಚರ್ಸ್ಗೆ ಜಾಸ್ತಿ ಈ ಮೊದ್ಲಿಗೆ ಸಂಖ್ಯೆಗಳು ಆಮೇಲೆ ಹೋಗೋಣ. ಈ ತರ ಬಾಯ್ದೆರೆ ಆಗ್ಲೇ ಅವ್ರು ಟೀಚರ್ ಹೇಳ್ದಂಗೆ ಬಾಯ್ದೆರೆ ಲೆಕ್ಕಗಳನ್ನ ಸನ್ನಿವೇಶಗಳನ್ನ ರಚಿಸಿ ಬಾಯ್ದೆರೆ ಲೆಕ್ಕಗಳನ್ನ ಹೆಚ್ಚು ಮಾಡಿದ್ರೆ ನೆಕ್ಸ್ಟ್ ಸಂಖ್ಯೆಗಳನ್ನ ಹಾಕೊಂಡು ನೇರ ಅವ್ನ್ ಪ್ಲಸ್ ಮೈನಸ್ ಹಾಕೊಂಡು ಅವನು ಬೇಗ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಈ ಬಾಯ್ದೆರೆ ಲೆಕ್ಕಗಳನ್ನು ಯೋಚನೆ ಮಾಡ್ಲಿಕ್ಕೆ ಅವ್ನಿಗೆ ಅವಕಾಶ ಕೊಟ್ಟಂಗಾಗುತ್ತೆ, ಒಂದು ಸಮಸ್ಯೆನ ನಾವು ಅವನಿಗೆ ಕೊಟ್ಟಂಗಾಗುತ್ತೆ, ಅವನಿಂದ ನಾವು ಉತ್ತರವನ್ನ ಪಡ್ಕೊಳಂಗೂ ಆಗುತ್ತೆ ಮೇಡಮ್. ಇಲ್ಲಿ ಇವ್ಯಾಲ್ಯೂಯೇಷನ್ ಎಲ್ಲಾ ತರನೂ ಆಗುತ್ತೆ. ಡೈರೆಕ್ಟ್ ಆಗಿ ಸಿಂಬಲಿಕಲಿ ಕೊಟ್ಬಿಟ್ರೆ, ಈಗ ಪ್ಲಸ್ ಮೈನಸ್ ಅಂತ ಹೇಳಿದ್ರೆ ಪ್ಲಸ್ ಇದೆ ಕೂಡ್ಬೇಕು ಕಣೋ, ಮೈನಸ್ ಇದೆ ಕಳಿಬೇಕು ಕಣೋ ಅಂತ ನಾವೇ ಹೇಳ್ಕೊಡೋದಕ್ಕಿಂತ ಮಗುವೇ ಡಿಸೈಡ್ ಮಾಡುವಂತಹ ಏನ್ ಮಾಡಿದ್ರೆ ಇಲ್ಲಿ ನಾನು ಕಳೆದ್ರೆ ಇದಕ್ಕೆ ಸರಿಯಾಗುತ್ತಾ ಕೂಡಿದ್ರೆ ಸರಿಯಾಗುತ್ತಾ ಅನ್ನೋ ಡಿಸಿಷನ್ ನ ಮಗುವಿನಿಂದಲೇ ತರಿಸುವಂತಹ ಒಂದು ಚರ್ಚೆಗಳು ಮತ್ತೆ ಎಕ್ಸ್ಪೋಜರ್ಗಳು ಸಿಕ್ಬೇಕು ಅಂತ ಹೇಳಿ ಸರ್. ಥ್ಯಾಂಕ್ ಯು, ಒಳ್ಳೆ ಪಾಯಿಂಟ್ ಹೇಳಿದ್ರಿ ಸರ್ ಮಹೇಶ್ ಸರ್. ಸೊ ಪುನೀತ್, ಸೌಮ್ಯ, ನೀವೇನಾದ್ರೂ ಆಡ್ ಮಾಡೋದಿದ್ರೆ ಮಾಡಿ. ಏನಿಲ್ಲ ಪ್ರಿಯಾಂಕಾ, ಅದೇ ಮಹೇಶ್ ಅವ್ರು ಹೇಳ್ದಂಗೆ ಒಂದು ವಾಕ್ಯ ರೂಪದ ಲೆಕ್ಕಗಳನ್ನ ಖಂಡಿತ ಗಮನಿಸಿ, ತುಂಬಾ ಬ್ಯೂಟಿಫುಲ್ ಆಗಿದಾವೆ. ಅಲ್ಲಿ ವಯಸ್ಸಿನ ಅಂತರ ನೋಡಿ, ಅಲ್ಲಿ ಆಮೆ ವಯಸ್ಸು ಅದು ಆಕ್ಚುಯಲ್ ಕೊಟ್ಟಿರುವಂಥದ್ದು. ಆಮೆ ವಯಸ್ಸು ಅಂದಾಜು ಅಷ್ಟು ಬರ್ತದೆ, ಅದು ಬಹಳ ಜನಕ್ಕೆ ಗೊತ್ತಿಲ್ಲ ಆಮೆ ಬಹಳ ದಿವಸ ಬದುಕ್ತದೆ ಅಂತ. ಮತ್ತೆ ಅಲ್ಲಿ ಮೀಟರ್ ರೀಡಿಂಗ್ ನೋಡೋದಿದೆ, ಇಷ್ಟರಿಂದ ಇಷ್ಟು ಮೀಟರ್ ರೀಡಿಂಗ್ ಹೋಗಿದ್ರೆ ಏನಾಗಿತ್ತೆ ಅನ್ನೋದು. ಮತ್ತೆ ಇನ್ನೊಂದು ಎಕ್ಸಾಂಪಲ್ ಮೋಸ್ಟ್ಲಿ ನೋಡಿ, ಇದು ಆಮೇದ್ ಬನ್ನಿ 150 ವರ್ಷ ಅಂತ ಇದೆ. ಸೊ ಹೆಚ್ಚು ವರ್ಷ ಬಾಳುವಂತ ಪ್ರಾಣಿ ಅದು. ಸೊ ಅಂತ ಅಂಶಗಳನ್ನು ತೆಗಿಬಹುದು. ಇಷ್ಟು ಪುಸ್ತಕ, ಇಷ್ಟು ದಪ್ಪ ಪುಸ್ತಕ ಇದೆ, ಅದರಲ್ಲಿ ಇಷ್ಟು ಪುಟ ಓದ್ ಮುಗಿಸಿದೀನಿ, ನೆಕ್ಸ್ಟ್ ಬೇಕು, ಇವೆಲ್ಲ ನ್ಯಾಚುರಲ್ ಆಗಿ ಕಾಣೋದು. ನೆಕ್ಸ್ಟ್ ಬನ್ನಿ, ನೆಕ್ಸ್ಟಿಗೆ ಇದು ಮೀಟರ್ ರೀಡಿಂಗ್. ಇದು NCERT ದಲ್ಲಿಂದ ಒಂದು ಟೆಕ್ಸ್ಟ್ ಬುಕ್ ಇಂದ ತಗೊಂಡಿದ್ದು, ತುಂಬಾ ಬ್ಯೂಟಿಫುಲ್ ಆಗಿ ನಂಗೆ ತುಂಬಾ ಇಷ್ಟ ಆಯ್ತು ನಮ್ಮ ಟೀಮ್ಗೆ. ಸೊ ಇಂಥವೆಲ್ಲ ಸಹಜವಾಗಿ ಒಬ್ಬ ಮೀಟರ್ ರೀಡಿಂಗ್ ಮಾಡೋನು ಇಂಥವನ್ನೆಲ್ಲ ಮಾಡ್ತಾನೆ. ಸೊ ಎಷ್ಟು ಮೀಟರ್ ರೀಡಿಂಗ್ ಓಡ್ತು, ಇವನ್ ಅವರು ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ 6ನೇ ಕ್ಲಾಸ್ 7ನೇ ಕ್ಲಾಸ್ ಹೋದಾಗ ಹಳೆ ಮೀಟರ್ ರೀಡಿಂಗ್ ಎಷ್ಟು, ಹೊಸ ಮೀಟರ್ ರೀಡಿಂಗ್ ಎಷ್ಟು, ಅವ್ನು ಸರಿಯಾಗಿ ಅದು ಬಂದಿದೆಯಾ ಅನ್ನುವ ಯೋಚನೆಗಳು ಅವರಲ್ಲಿ ಬರಬೇಕು. ಸೊ ನ್ಯಾಚುರಲ್ ಅಂದ್ರೆ ಸುಮ್ಮನೆ ನನ್ನ ಬಳಿ 75 ಬಿಸ್ಕೆಟ್ಗಳಿದ್ದವು, ನಾನು ಇವನಿಂದ 25 ಬಿಸ್ಕೆಟ್ಗಳನ್ನು ತೆಗೆದುಕೊಂಡೇನು, ಅದು ಇದೆ. ಆದ್ರೆ ಇಂಥವು ಹೆಚ್ಚು ಒಳಹನ್ನ ಕೊಡುತ್ತದೆ ಅನ್ನೋದನ್ನ ನಾವೆಲ್ಲ ಅರ್ಥ. ಹಲೋ ಸರ್, ಹಲೋ ಮ್ಯಾಮ್. ಹೇಳಿ. ನಾವು ನೋಡ್ಬೋದು, ಇದು ಆಲ್ರೆಡಿ 3ನೇ ತರಗತಿ ಮಕ್ಕಳಿಗೆ ನಾವು ಹೇಳ್ಕೊಡ್ತಾ ಇರೋದ್ರಿಂದ ನಾವು ಎಲ್ಲವನ್ನೂ ಕೂಡ ನಾವೇ ಓದಿ ಹೇಳೋದಕ್ಕಿಂತ ಮುಂಚೆ ಮಗು 3ನೇ ತರಗತಿಗೆ ಬಂದಿದೆ ಅಂದ್ರೆ ಎಲ್ಲ ಕೂಡ ಓದುತ್ತೆ. ಹಾಗಾಗಿ ವಾಕ್ಯ ರೂಪದ ಲೆಕ್ಕಗಳನ್ನ ಅದೇ ಮಗು ಓದಿ ಅರ್ಥೈಸ್ಕೊಳ್ಳೋ ರೀತಿ ನಾವು ಹೆಚ್ಚು ಅವ್ರಿಗೆ ಈ ರೀತಿ ಚಟುವಟಿಕೆಗಳನ್ನ ಕೊಟ್ರೆ ತುಂಬಾ ಉತ್ತಮವಾಗುತ್ತೆ ಅಂತ ಅನಿಸ್ತು ಮೇಡಮ್. ಮಗುವೇ ಓದಿ ಅರ್ಥ ಮಾಡ್ಕೊಳ್ಬೇಕು, ಅವಕಾಶ ಕೊಟ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿನ ಅವಕಾಶ. ಏನ್ ಹೇಳ್ತಾ ಇದೆ, ಆ ಸನ್ನಿವೇಶ ಏನಾಗಿದೆ ಅನ್ನೋದ್ರ ಮಗುನೇ ಗ್ರಹಿಸ್ಕೊಂಡು ಅವ್ರೇನೆ ಗ್ರಹಿಸ್ಕೊಂಡಾಗ ಮಾತ್ರನೇ ಅವ್ರಿಗೆ ಅದು ಕೂಡಕ್ಕೆ ಬರುತ್ತಾ ಅಥವಾ ಕಳಿಯಕ್ ಬರುತ್ತಾ ಅಂತ ಮಗುಗ್ ಚೆನ್ನಾಗ್ ಅರ್ಥ ಆಗುತ್ತೆ. ನಾವು ಓದಿ ಹೇಳೋದಕ್ಕಿಂತ ಮಗುವಿಗೆ ಬಿಡ್ಬೇಕು, ಅದನ್ನ ಅವರೇ ಓದಿ ಅರ್ಥೈಸ್ಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಮಗುಗೆ ಓದಿ ಕಾಂಪ್ರಹೆಂಡ್ ಮಾಡ್ಕೊಳಕ್ ಆಗ್ತಿಲ್ಲ ಅನ್ನೋವಾಗ ನಾವು ಸಹಾಯ ಮಾಡ್ತಾ ಹೋಗೋಣ. ಆಗ ನಾವು ಸಹಾಯ ಮಾಡ್ಬೋದು. ಯಾಕೆ 3ನೇ ತರಗತಿ ಮಗು ಆಗಿರೋದ್ರಿಂದ ಅಟ್ಲೀಸ್ಟ್ ಅವ್ನಿಗೆ ಓದಕ್ ಬರುತ್ತೆ. ನಾವು ಹೆಚ್ಚು ಅವ್ನಿಗೆ ಒತ್ತನ್ನ ಕೊಡ್ತಾ ಹೋದಾಗ ಅವ್ನಿಗೆ 4th 5th ಅಲ್ಲಿ
ಇನ್ನೂ ಕೂಡ ಚೆನ್ನಾಗಿ ಈ ರೀತಿ ವಾಕ್ಯ ರೂಪದ ಲೆಕ್ಕಗಳನ್ನ ಅವರೇ ಬರ್ಕೊಂಡು ಅವರೇ ಮಾಡೋ ತರ ಅವ್ರಿಗೆ ಎಬಿಲಿಟಿ ಬರುತ್ತೆ ಮೇಡಮ್. ಎಸ್ ಮ್ಯಾಮ್, ಒಳ್ಳೆ ಪಾಯಿಂಟ್ ಹೇಳಿದ್ರಿ ಮ್ಯಾಮ್, ಥ್ಯಾಂಕ್ ಯು. ಹಲೋ ಮೇಡಮ್. ನಾವು ಹಾ ಸರ್ ಹಲೋ ಹೇಳಿ ಹಲೋ, ಸರ್, ಹೇಳಿ. ಹೆಸರಾಜ್ ಮಾತಾಡ್ತಾ ಇರೋದು. ಈಗ ಏನಾಗಿದೆ ಅಂದ್ರೆ ಸಂಕಲನ ವ್ಯವಕಲನ ಅನ್ನೋ ಪದಗಳು ಗ್ರಾಂಥಿಕ ಪದಗಳು. ಹಾಗೇನೆ ಇಲ್ಲಿ ಆಡು ಭಾಷೆಯಲ್ಲಿ ನಾವು ಈಗ ಕೂಡು ಕಳಿ ಅಂತ ಹೇಳ್ತಾ ಇರ್ತೀವಿ. ಇದ್ ಏನಾಗ್ತಾರೆ ಅಂದ್ರೆ ಹೋಗ್ತಾ 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 ಅದು ಗ್ರಾಂಥಿಕ ಪದಗಳನ್ನೇ ಬಳಸೋ ಮಟ್ಟಕ್ಕೆ ಆಗ್ಬೇಕು. ಎಷ್ಟೋ ಸಲ ನಾವು ಎಲ್ಲೋ ಹೋದಾಗ ನೋಡಿದಾಗ ಇವುಗಳನ್ನು ಕೂಡಿ ಅಂತ ಬರ್ದಿರ್ತಾರೆ. ಹೌದು ಹೌದು, ಹಾ. ಇದು ಒಂದಷ್ಟು ಹೋಗ್ತಾ ಹೋಗ್ತಾ ಬದಲಾವಣೆ ಆಗ್ಬೇಕು. ಮಕ್ಕಳಿಗೆ ಮೊದಲು ಪ್ರಾರಂಭದಲ್ಲಿ ಹೇಳೋಣ. ಈಗ ಸಪೋಸ್ 3ನೇ ತರಗತಿಯಲ್ಲೇ ನೋಡಿ 21ನೇ ಪ್ರಶ್ನೆನಲ್ಲಿ ಈ ಕೆಳಗೆ ಕೊಟ್ಟಿರುವ ಕೂಡಿಸುವ ಲೆಕ್ಕಕ್ಕೆ ಉದಾಹರಣೆಯನ್ನು ಗಮನಿಸಿ ಪ್ರಶ್ನೆಯನ್ನು ರಚಿಸಿ ಅಂತ ಇದೆ. ಈಗ ತಲೆಬರದಲ್ಲಿ ನಾವೇನಿರ್ತೀವಿ ಸಂಕಲನ ವ್ಯವಕಲನ ಅಂತ ಇರ್ತೀವಿ. ಮಕ್ಳಿಗೆ ಸಂಕಲನ ಅಂದ್ರೆ ಏನು, ಕೂಡಿಸು ಅಂದ್ರೆ ಏನು, ಈಗ ಒಂದ್ರಿಂದನೂ ಈ ತರದ ಸಮಸ್ಯೆಗಳಾಗ್ತವೆ. ನೀವು ನಿನ್ನೆ ಕೇಳಿಸ್ಕೊಂಡಿರ್ಬೋದು ಅನ್ಸುತ್ತೆ ಸರ್, ಚರ್ಚೆ ಮಾಡಿದ್ವಿ ನಾವು. ಸಂಕಲನ ವ್ಯವಕಲನ ಅನ್ನುವಾಗ ಸಂಕಲನ ಅನ್ನೋದಕ್ಕೆ ಪೂರಕವಾದಂತಹ ಪದಗಳ ಬಳಕೆಗೂ ಕೂಡ ಆಗ್ತಾ ಹೋಗ್ಬೇಕು. ಕೇವಲ ಸಂಕಲನ ಅನ್ನೋದಕ್ಕಷ್ಟೇ ರಿಸ್ಟ್ರಿಕ್ಟ್ ಮಾಡ್ಬಿಟ್ಟು ಅಥವಾ ಕೂಡು ಅನ್ನೋದಕ್ಕಷ್ಟೇ ರಿಸ್ಟ್ರಿಕ್ಟ್ ಮಾಡೋದಲ್ಲ. ವ್ಯವಕಲನ ಅಂದ ತಕ್ಷಣ ವ್ಯವಕಲನ ಅಥವಾ ಕಳೆ ಅನ್ನೋದಕ್ಕಷ್ಟೇ ರಿಸ್ಟ್ರಿಕ್ಟ್ ಮಾಡದೆ ಅದರ ಸುತ್ತ ಬರುವಂತಹ ಪದಗಳ ಪರಿಚಯವೂ ಕೂಡ ಆಗ್ಬೇಕು. ಎಲ್ಲವೂ ಒಂದೇ ಅನ್ನುವಂತಹ ಮೀನಿಂಗ್ ಅನ್ನ ಕಟ್ಕೊಡ್ಬೇಕು ಅಂತ ಹೇಳಿದ್ವಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಹೇಳಿದಂಗೆ ಮುಂದಿನ ಹಂತಗಳಲ್ಲಿ ಸಂಕಲನ ಅಂತನೂ ಕೂಡ ಮಕ್ಕಳು ಅರ್ಥ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿ. ಆ ಪದಗಳೇ ಹೆಚ್ಚು ಬಳಕೆ ಕೂಡ ಎಕ್ಸ್ಪೋಜರ್ ಕೊಡೋಣ. ಹಾ, ಬಳಕೆ ಆಗ್ಬೇಕು. ಹಾಗಂತ ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಬೇರೆ ಪದಗಳನ್ನ ಬಿಟ್ಬಿಡೋದು ಬೇಡ. ಅವುಗಳು ಕೂಡ ಇದಕ್ಕೆ ಸಂಬಂಧ. ಇನ್ನೊಂದು ಪ್ರಶ್ನೆ ಹೇಳ್ಬೋದು ಸರ್ ಇದಕ್ಕೆ. ನನ್ನ ಹತ್ರ 30 ರೂಪಾಯಿ ಇತ್ತು, ಅಪ್ಪ ನನ್ಗೆ ಎಷ್ಟೋ ಕೊಟ್ರು, ನನ್ನ ಹತ್ರ ನೋಡಿದ್ರೆ 50 ರೂಪಾಯಿ ಆಯ್ತು. ಹಾಗಿದ್ರೆ ಅಪ್ಪ ಕೊಟ್ಟಂತ ಹಣ ಎಷ್ಟು ಅಂತ ಅನ್ನುವಾಗ ಇಲ್ಲಿ ಕೂಡಿ ಕಳೆ ವ್ಯತ್ಯಾಸ ಮೊತ್ತ ಯಾವ್ದು ಪದ ಬರ್ತಾ ಇಲ್ಲ. ಹಾಗಿದ್ರೆ ಅದು ಕೂಡುವ ಕಳೆಯುವ ಲೆಕ್ಕಕ್ಕೆ ಸಂಬಂಧಪಟ್ಟಿದ್ದಲ್ವಾ? ಹೌದೌದು, ಅದರಲ್ಲಿ ಎರಡು ಮಾತಿಲ್ಲ. ಕೊಡೋದು ಕಳಿಯೋದು ಅನ್ನೋದಕ್ಕಿಂತ ಅಲ್ಲ, ಹೇಳಿದ್ದು ಪದಗಳು ಏನಾಗಿದೆ ಅಂದ್ರೆ ಈಗ ಕರೆಕ್ಟ್, ನೀವು ಹೇಳಿದ್ ಕರೆಕ್ಟ್. ಅದಕ್ಕೆ ನಾನು ಪೂರಕವಾಗಿ ಹೇಳಿದ್ದು ಅನ್ನುವಾಗ ಕೇವಲ ಪದಗಳಿಗಷ್ಟೇ ನಾವು ರಿಸ್ಟ್ರಿಕ್ಟ್ ಆಗೋದಲ್ದೇನೆ ಕಾನ್ಸೆಪ್ಟ್ ಪರಿಕಲ್ಪನೆಯನ್ನ ಅರ್ಥ ಮಾಡ್ಕೊಂಡು ಏನ್ ಆಗ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಮಗುಗೆ ಎಲ್ಲ ಪದಗಳನ್ನು ಇಂಟ್ರೊಡ್ಯೂಸ್ ಮಾಡ್ಸೋಣ. ಹೋಗ್ತಾ ಹೋಗ್ತಾ ಮುಂದಿನ ಹಂತದಲ್ಲಿ ಈಗ 4-5ನೇ ತರಗತಿಗೆ ಹೋಗುವಾಗ ಸಂಕಲನ ವ್ಯವಕಲನ ಅನ್ನೋದನ್ನ ಗಟ್ಟಿಗೊಳಿಸೋದಕ್ಕೆ ಅವಕಾಶ ಕೊಡೋಣ ಅಂತ ಹೇಳಿ ಸರ್. ಓಕೆ ಓಕೆ ಮೇಡಮ್. ಎಸ್ ಸರ್, ಥ್ಯಾಂಕ್ ಯು ಸರ್. ಹಲೋ ಮೇಡಮ್. ಹಲೋ ಮೇಡಮ್. ಶಾಂತರಾಮಪ್ಪ ಸರ್, ಹೇಳಿ ಸರ್. ಮೇಡಮ್, ಇದು ಈ 3ನೇ ತರಗತಿ ಹಂತದಲ್ಲಿ 3ನೇ ತರಗತಿಯಿಂದಾನೇ ಹೇಳಿಕೆ ರೂಪದ ಸಮಸ್ಯೆಗಳು ಮಕ್ಕಳಲ್ಲಿ ಚೆನ್ನಾಗಿ ದೃಢೀಕರಣ ಆಗ್ಬೇಕು ಅಂದ್ರೆ ಈ ಡ್ರಾಯಿಂಗ್ ಶೀಟ್ ನಲ್ಲಿ ಫ್ಲಾಶ್ ಕಾರ್ಡ್ಸ್ ಗಳನ್ನ ಮಾಡ್ಕೊಂಡು ಅದರಲ್ಲಿ ಬಹುತೇಕ ಈ ತರ ಈಗ ಇಲ್ಲಿ ರಚನೆ ಮಾಡಿದಿರುವಲ್ಲ ಈ ತರ ಅನೇಕ ರೀತಿಯ ಹೇಳಿಕೆ ರೂಪದ ಸಮಸ್ಯೆಗಳನ್ನ ಬರೆದು ಫ್ಲಾಶ್ ಕಾರ್ಡ್ ನಲ್ಲಿ ಒಂದ್ 10, 20, 30, 40 ಎಷ್ಟೋ ಬರೆದು ಮಕ್ಳಿಗೊಂದು ಗ್ರೂಪ್ ಆಕ್ಟಿವಿಟಿ ಕೊಟ್ಟು ಅದ್ರಲ್ಲಿ ಪ್ರತಿ ಕ್ವಶನ್ ಅನ್ನ ಓದಿಸಿ ಅದನ್ನ ಅರ್ಥೈಸ್ಕೊಳ್ಳೋ ಸಾಮರ್ಥ್ಯ ಮತ್ತೆ ಅದ್ ಬಿಡಿಸುವಂತ ಸಾಮರ್ಥ್ಯ ಅವೆಲ್ಲವನ್ನ ನಾವು ಇದ್ ಮಾಡ್ಬೋದು ಮೇಡಮ್. ಆ ರೀತಿ ಮಾಡಿದ್ರೆ ಇನ್ನ ಚೆನ್ನಾಗಿ ದೃಢೀಕರಣ ಆಗುತ್ತೆ ಅನ್ನೋದು ನನ್ನ ಭಾವನೆ. ನಮ್ಮ ಮುಖ್ಯ ಉದ್ದೇಶ ಟೀಚರ್ ಜೊತೆಗೂ ಕೂಡ ಇದೇ ಆಗ್ಬೇಕು. ಹೆಚ್ಚಿನದಾಗಿ ಸಮಸ್ಯೆಗಳನ್ನ ಓದಿ ಅರ್ಥ ಮಾಡಿಕೊಳ್ಳುವಂತ, ಅರ್ಥ ಆಗದೆ ಇರೋರಿಗೆ ಅರ್ಥ ಮಾಡಿಸುವಂತ ಪ್ರಯತ್ನ ಆಗ್ಬೇಕಂತ ಹೇಳಿ ನಾವು ಟೀಚರ್ಗೆ ರೆಕಮೆಂಡ್ ಮಾಡೋದಕ್ಕೆ ಟ್ರೈ ಮಾಡೋಣ ಸರ್ ನಮ್ಮ ಬ್ಲಾಕ್ ಚರ್ಚೆಗಳಲ್ಲಿ. ಮುಂದೆ ಹಾ ಸರ್. ಮತ್ತೆ ಮೇಡಮ್, ಇಲ್ಲಿ ಈ ಒಂದು ಚಟುವಟಿಕೆ ಶಾಲೆನಲ್ಲಿ ತುಂಬಾ ವಿಶೇಷವಾಗಿರೋದು ಏನು ಅಂದ್ರೆ ಕ್ಯಾಸುವಲ್ ಆಗಿ ನಾವ್ ಏನ್ ಮಾಡ್ತಾ ಹೋಗ್ತಿವಿ, ಎಲ್ಲಾ ಹಂತದಲ್ಲೂ ಕೂಡ ಪ್ರಶ್ನೆಗಳನ್ನ ಕೊಟ್ಟು ನಾವು ಉತ್ತರಗಳನ್ನ ಬರ್ಸೋ ಅಂತದನ್ನ ನೋಡ್ತಾ ಇರ್ತೀವಿ. ಆನ್ಸರ್ ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತೀವಿ ಮಕ್ಳ ಹತ್ರ. ಇಲ್ಲಿ 21 ಮತ್ತು 22ರಲ್ಲಿ ನಾವೇ ಆನ್ಸರ್ ನ ಕೊಟ್ಟು ಆ ಮಕ್ಳಿಗೆ ಒಂದು ಸ್ವಲ್ಪ ಯೋಚನೆ ಮಾಡಿ ಪ್ರಶ್ನೆಯನ್ನ ರಚಿಸುವಂತಹ ಕೌಶಲ್ಯಗಳನ್ನ ಇಂಪ್ಲಿಮೆಂಟೇಷನ್ ಮಾಡೋದು ಅವಕಾಶ ಕೊಟ್ಟಿರೋದು ತುಂಬಾ ಒಳ್ಳೆ ಬೆಳವಣಿಗೆ. ಈ ರೀತಿ ಆದಾಗ ದಿನನಿತ್ಯ ಜೀವನದಲ್ಲಿ ಬರುವಂತದ್ದೇ ಅಲ್ವಾ ಸರ್? ಈಗ ಅರ್ಧ ಕೆಜಿ ಕಡಲೆಬೇಳೆ ತಗೊಂಡ್ ಬಾ ಅಂತ ಅಂತೀವಿ, 100 ರೂಪಾಯಿ ಕೊಟ್ಟಿರ್ತೀವಿ, ಅವ್ನ್ ಚಿಲ್ಲರೆ ಕೊಟ್ಟಿರ್ತಾನೆ, ಎಷ್ಟು ಸರಿ ಕೊಟ್ಟಿದ್ದಾನ ಸರಿ ಕೊಟ್ಟಿಲ್ವಾ ಅನ್ನುವಂತಹ ಅದನ್ನ ಅಂದ್ರೆ ದಿನನಿತ್ಯ ಜೀವನದಲ್ಲಿಯೂ ಕೂಡ ಗಣಿತ ಇದೆ, ಅದನ್ನ ನಾವು ಬಳಸ್ತಾ ಇದೀವಿ ಅನ್ನುವಂತಹ ಗಣಿತದ ಏಮ್ ಏನಿದೆ ಅದನ್ನು ಕೂಡ ತರಿಸುವಂತ ಪ್ರಯತ್ನ ಈ ಹಂತದಿಂದಲೇ ನಡಿಬೇಕು ಅಂತ ಹೇಳಿ ಸರ್. ಖಂಡಿತ ಖಂಡಿತ. ಆಗ್ಲೇ ಪುನೀತ್ ಸರ್ ಹೇಳ್ದಂಗೆ ಇಲ್ಲಿ ಪೇಜ್ ರೀಡಿಂಗ್ ಇರ್ಬೋದು, ಮತ್ತೆ ಆಮೆ ವೇಸ್ ಇರ್ಬೋದು, ಮತ್ತೆ ಮೀಟರ್ ರೀಡಿಂಗ್, ಇದೆಲ್ಲ ಮಗುವಿನ ಅಪ್ಲಿಕೇಶನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಮೇಡಮ್. ಈ ರೀತಿಯ ಚಟುವಟಿಕೆಗಳನ್ನ ನಾವು ರೂಪಿಸೋದ್ರಿಂದ ತುಂಬಾ ಇದು ಒಳ್ಳೆಯ ಬೆಳವಣಿಗೆ ಮೇಡಮ್. ಎಸ್ ಸರ್, ಒಳ್ಳೆ ಪಾಯಿಂಟ್ ಹೇಳಿದ್ರಿ ಸರ್. ಸೊ ಈ ತರ ಚರ್ಚೆಗಳು ಹೋಗ್ತಾ ಹೋಗುತ್ತೆ. ನಾವು ಕೂಡ ನೋಡಿದ್ರೆ ಇನ್ನೊಂದ್ಸಲ ಇನ್ನೂ ತುಂಬಾ ಈ ರೀತಿಯ ಚರ್ಚೆಗಳಾಗೋದಕ್ಕೆ, ಟೀಚರ್ ಜೊತೆಗೆ ಚರ್ಚೆ ಮಾಡೋದಕ್ಕೆ ಪಾಯಿಂಟ್ಸ್ ಬರ್ತಾ ಹೋಗುತ್ತೆ.
ಸೊ ಇದು ಸಂಕಲನ ವ್ಯವಕಲನ 3ನೇ ತರಗತಿಯದ್ದಾಗಿತ್ತು. ಒಟ್ಟು 1, 2, 3ನೇ ತರಗತಿಗೆ ಸಂಕಲನ ವ್ಯವಕಲನಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆ ಹಾಳೆಗಳನ್ನ ನೋಡಿದ್ವಿ. ಮುಂದೆ ಹೋಗೋಣವಾ? ಗುಣಾಕಾರಕ್ಕೆ ಮೂವ್ ಆಗೋಣವಾ? ಸಮಯ ನಮಗೂ ಕೂಡ ಕಡಿಮೆ ಇದೆ. ಎಸ್, ಹೋಗೋಣ. ಎಸ್, ಥ್ಯಾಂಕ್ ಯು. ಒಂದೇ ನಿಮಿಷ, ನಾನು ಡಿಸ್ಪ್ಲೇ ಮಾಡ್ಕೊಂಡು ಬಿಡ್ತೀನಿ. ಸೊ ನಾವು ಚರ್ಚೆ ಮಾಡ್ತಾ ಹೋದ್ರೆ ಈ ರೀತಿಯಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಹೋಗುತ್ತೆ. ಅದನ್ನೆಲ್ಲ ಪಾಯಿಂಟ್ ಔಟ್ ಮಾಡ್ಕೊಂಡು ಶಿಕ್ಷಕರ ಜೊತೆಗೂ ಮಾತನಾಡುವಂತಹ ಒಂದು ಪಾಯಿಂಟ್ಸ್ ಅನ್ನ ನಾವು ಹಾಕೊಂತಾ ಹೋದ್ರೆ ಟೀಚರ್ ಜೊತೆಗೆ ಮಾತಾಡೋದಕ್ಕೂ ತುಂಬಾ ಚೆನ್ನಾಗಿ ಆಗತ್ತೆ ಅಂತ ಹೇಳಿ. ಸೊ ಗುಣಾಕಾರ ಅಂತ ನೋಡಿದ್ರೆ ನಮ್ಗೆ 2ನೇ ತರಗತಿಯಿಂದ ಸಣ್ಣ ಪ್ರಮಾಣದಲ್ಲಿ ಶುರು ಆಗ್ತಾ ಹೋಗುತ್ತೆ. ಸಣ್ಣ ಪ್ರಮಾಣದಲ್ಲಿ ಹೇಗೆ ಅಂತ ಹೇಳಿದ್ರೆ ಪುನರಾವರ್ತಿತ ಸಂಕಲನ ಮಾಡೋದ್ರ ಮೂಲಕ ಗುಣಾಕಾರದ ಕಡೆಗೆ ಚಲಿಸುವಂತಹ ಒಂದಷ್ಟು ಚಟುವಟಿಕೆಗಳನ್ನ ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲೆಲ್ಲ ಕೊಡಲಾಗಿದೆ. ಅದರದ್ದೇ ಕಲಿಕಾ ಫಲ ಪುನರಾವರ್ತಿತ ಸಂಕಲನದೊಂದಿಗೆ ಗುಣಾಕಾರ ಮಾಡುವಂತದ್ದನ್ನ ನಾವು ಇದರಲ್ಲಿ ನೋಡೋಣ. ಒಟ್ಟಾರೆಯಾಗಿ 2, 3, 4 ಮತ್ತೆ 5ನೇ ತರಗತಿ 4 ತರಗತಿಗಳಿಗೆ ಗುಣಾಕಾರದ ಚಟುವಟಿಕೆ ಹಾಳೆಗಳನ್ನ ನಾವು ಮಾಡಿರುವಂತದ್ದು. ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. 2ನೇ ತರಗತಿ ಮತ್ತೆ 3ನೇ ತರಗತಿಯದನ್ನ ನಾನು ಚರ್ಚೆ ಮಾಡ್ತೀನಿ. 4 ಮತ್ತೆ 5ನೇ ತರಗತಿನ ಪುನೀತ್ ಸರ್ ನಿಮ್ ಜೊತೆಗೆ ಚರ್ಚೆ ಮಾಡ್ತಾರೆ. ಸೊ 2ನೇ ತರಗತಿಗೆ ಒಂದು ಕಲಿಕಾ ಫಲ ಇದೆ. ಕಲಿಕಾ ಫಲ ಏನ್ ಹೇಳ್ತಾ ಇದೆ? ಪುನರಾವರ್ತಿತ ಸಂಕಲನದೊಂದಿಗೆ ಗುಣಾಕಾರವನ್ನ ಮಾಡ್ಬೇಕು ಅಂತಂತ ಇದೆ. ಸೊ ಹಾಗಿದ್ರೆ ಯಾವ ರೀತಿಯಾಗಿ ನಾವು ಹೇಳ್ತೀವಿ ಸ್ಟೇಟ್ಮೆಂಟ್ ಯಾವಾಗ್ಲೂ ಪುನರಾವರ್ತಿತ ಸಂಕಲನವೇ ಗುಣಾಕಾರ ಅಂತ ಹೇಳ್ತೀವಿ. ಅದಕ್ಕೆ ಯಾವ ರೀತಿಯಾದಂತಹ ಆಕ್ಟಿವಿಟಿಗಳನ್ನ, ಚಟುವಟಿಕೆಗಳನ್ನ, ಎಕ್ಸ್ಪೋಜರ್ಗಳನ್ನ ನಾವು ಮಕ್ಕಳಿಗೆ ಕೊಡ್ಬೇಕಾಗತ್ತೆ, ಅವರಿಗೆ ಆ ಒಂದು ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂತಂತ ನೋಡ್ತಾ ಹೋಗೋಣ. ಮೊದಲನೇ ಚಟುವಟಿಕೆ ಗಮನಿಸ್ಬೋದು, ಒಂದಷ್ಟು ಕಿವಿ ಓಲೆಗಳದ್ದು ಗುಂಪಿದೆ. ಒಂದೊಂದು ಜೋಡಿಯಾಗಿ ಕಾಣಿಸ್ತಾ ಇದೆ, ಎರಡೆರಡೆರಡಿದೆ. ಎಷ್ಟು ಜೊತೆ ಕಿವಿ ಓಲೆಗಳಿದಾವೆ ಅಂತ ನೋಡೋದಿತ್ತಂದ್ರೆ ಮಗು ನೋಡ್ತಾ ಬರುತ್ತೆ. ಒಂದೊಂದ್ಸಲ ಎಲ್ಲವನ್ನೂ ಕೌಂಟ್ ಮಾಡಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಒಟ್ಟು ಎಷ್ಟಿದೆ ಅಂತಂದಾಗ 20 ಇದೆ ಅನ್ನೋದನ್ನ ಹೇಳ್ಬೋದು. ಜೊತೆಯಾಗಿ ಎಷ್ಟಿದಾವೆ ಅಂತ ಕೇಳಿದಾಗ ಮಗುನೇ ಯೋಚನೆ ನೋಡ್ಬೇಕಾಗತ್ತೆ. 1, 2, 3 ಈ ರೀತಿಯಾಗಿ ಒಟ್ಟು 10 ಜೊತೆ ಇದೆ ಅಂತ ಹೇಳುತ್ತೆ. ಒಂದೊಂದು ಜೊತೆ ಕಿವಿ ಓಲೆ ಎಷ್ಟಿದಾವೆ, ಎಷ್ಟು ಕಿವಿ ಓಲೆಗಳಿದಾವೆ ಒಂದೊಂದು ಜೊತೆಯಲ್ಲಿ ಅಂತ ನೋಡಿದಾಗ 2 ಇದೆ ಅಂತ ಬರೆಯುತ್ತೆ. ಸೊ ಹಾಗಿದ್ರೆ ಒಟ್ಟಾರೆ ಎಷ್ಟು ಕಿವಿ ಓಲೆಗಳಿದಾವೆ ಅಂತ ಹೇಳುವಾಗ ಆ ಮಗು ಒಂದಾದ್ಮೇಲೆ ಒಂದೊಂದ ಎಣಿಕೆ ಮಾಡಿ ಆದ್ರೂ ಬರಿಬಹುದು, ಅಥವಾ ಜೋಡಿಯಾಗಿ 2, 2, 2 ಅಂತಂತ ಕೂಡ್ಕೊಂಡಾದ್ರೂ ಕೂಡ ಬರೆಯುವಂತ ಅವಕಾಶವನ್ನ ನಾವಿಲ್ಲಿ ಕೊಡೋಣ. ಅಂದ್ರೆ ಇಲ್ಲಿ ಕೌಂಟಿಂಗ್ ಇಂದ, ಅಡಿಷನ್ ಇಂದ ಮುಂದಕ್ಕೆ ಮೂವ್ ಆಗುವಂತಹ ಒಂದಷ್ಟು ಉದಾಹರಣೆಗಳನ್ನ ನಾವು ಮುಂದಿನ ಚಟುವಟಿಕೆಗಳಲ್ಲೂ ನೋಡ್ತಾ ಬರಬಹುದು. ಇದು 1ನೇ ಚಟುವಟಿಕೆ. ಅದೇ ರೀತಿಯದ್ದಾಗಿ ಬಳೆ ಸೆಟ್ ಇದೆ. ಒಂದೊಂದು ಬಳೆ ಸೆಟ್ ಅಲ್ಲಿ ಎಷ್ಟು ಬಳೆಗಳಿದಾವೆ, ಒಟ್ಟಾರೆ ಎಷ್ಟು ಸೆಟ್ ಇದಾವೆ, ಹಾಗಿದ್ರೆ ಎಲ್ಲಾ ಸೆಟ್ಗಳಿಂದ ಸೇರಿ ಒಟ್ಟು ಎಷ್ಟು ಬಳೆಗಳಾಗಿದ್ದಾವೆ ಅನ್ನುವಂಥದ್ದು. ಸೊ ಇಲ್ಲಿ 3 ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಇದೀವಿ. ಎಷ್ಟು ಸೆಟ್ ಇದೆ, ಒಂದು ಸೆಟ್ ಅಲ್ಲಿ ಎಷ್ಟಿದೆ, ಹಾಗಿದ್ರೆ ಒಟ್ಟು ಎಷ್ಟಿದೆ ಅನ್ನುವಂತಹ ಬಿಡಿಯಾಗಿ ಒಂದೇ ಒಂದು ಪ್ರಶ್ನೆಯನ್ನ ಬಿಡಿಯಾಗಿ ಬಿಡಿಸಿ ಕೇಳುವಂತಹ ಪ್ರಯತ್ನವನ್ನ ನಾವಿಲ್ಲಿ ಮಾಡ್ತಾ ಇರುವಂತದ್ದು. ಸೊ ಇದೆಲ್ಲ ನೋಡಿರ್ತಾರೆ ಮಕ್ಕಳಿಗೆ. 3ನೇ ಚಟುವಟಿಕೆಯನ್ನ ನೋಡಿದ್ರೆ ಮನೆ ಕಟ್ಟಬೇಕಾದ್ರೆ ಇಟ್ಟಿಗೆಗಳನ್ನ ಜೋಡಿಸಿ ಕಟ್ಟುವಂತ ಕೆಲಸಗಳನ್ನ ನೋಡಿರ್ತಾರೆ. ಸೊ ಈ ಚಿತ್ರ ನೋಡಿದ್ರೆ ಒಟ್ಟು ಸಾಲುಗಳ ಸಂಖ್ಯೆ ಎಷ್ಟಿದಾವೆ ಅಂತ ನೋಡಿದ್ರೆ 4 ಸಾಲಿದೆ. ಪ್ರತಿ ಸಾಲಲ್ಲಿ ಎಷ್ಟು ಇಟ್ಟಿಗೆಗಳಿದಾವೆ ಅಂತ ಹೇಳಿದ್ರೆ 8 ಇಟ್ಟಿಗೆಗಳಿದಾವೆ ಅಂತಂತ ಹೇಳ್ತಾರೆ. ಹಾಗಿದ್ರೆ ಒಟ್ಟು ಎಷ್ಟಾಯ್ತು? ಮಗು ಒಂದಾದ್ಮೇಲೆ ಒಂದು ಅಂತ ಕೌಂಟ್ ಮಾಡ್ಕೊಂಡಾದ್ರೆ, ಎಣಿಸಿಕೊಂಡಾದ್ರೂ ಹೇಳಿ ಅಥವಾ ಕೂಡ್ಕೊಂಡಾದ್ರೂ ಹೇಳಿ, ಯಾವ ರೀತಿಯಾಗಿ ಆ ಮಗು ಕಲ್ತ್ಕೋತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಇಲ್ಲಿ ಅಡ್ಡ ಸಾಲು ಅಥವಾ ಕಂಬ ಸಾಲು ಅನ್ನೋದೊಂದು ಹೇಳಿಕೆ ಕೊಡ್ಬೇಕಾಗಿತ್ತು ಮೇಡಮ್. ಯಾಕೆಂದ್ರೆ ಮಗು ಕಂಬ ಸಾಲಲ್ಲೂ ಕೌಂಟ್ ಮಾಡ್ಬೋದು ಅಥವಾ ಅಡ್ಡ ಸಾಲಲ್ಲೂ ಕೌಂಟ್ ಮಾಡ್ಬೋದು. ಅಂದ್ರೆ ನೀವ್ ಹೇಳ್ತಿರೋದು ಈಗ ಇದನ್ನ ಅಡ್ಡ ಸಾಲು ಅಂತಾನೆ ಕೊಡ್ಬೇಕಾಗಿತ್ತು, ಇದನ್ನ ಕಂಬ ಸಾಲು ಅಂತಾನೆ ಕೊಡ್ಬೇಕಾಗಿತ್ತು. ಒಟ್ಟು ಸಾಲುಗಳ ಸಂಖ್ಯೆ ಅಂತ ಇದ್ದಾಗ ಕಂಬ ಸಾಲುಗಳಲ್ಲಿ ಕೌಂಟ್ ಮಾಡಾಕ್ಬಹುದು ಒಂದ್ ಮಗು ಅಡ್ಡ ಸಾಲಿನಲ್ಲಿ ಕೌಂಟ್ ಮಾಡಾಕ್ಬಹುದು. ಸೊ ತೊಂದ್ರೆ ಇಲ್ಲ ಅಂತ ಈಗ ಮಗು ಇದನ್ನೇ ಸಾಲು ಅಂತ ಅನ್ಕೊಂಡ್ರೆ
4 ಇದೆ ಅಂತ ಹಾಕುತ್ತೆ. ಪ್ರತಿ ಸಾಲುಗಳ ಸಂಖ್ಯೆ 1, 2, 3, 4, 5, 6, 7, 8 ಅಂತ ಅನ್ಕೊಳ್ಳುತ್ತೆ. ಪ್ರತಿ ಸಾಲಿನಲ್ಲಿ ಇರುವ ಇಟ್ಟಿಗೆಗಳ ಸಂಖ್ಯೆ ಇದನ್ನ ಮಗು ಸಾಲು ಅಂತ ಏನಾದ್ರು ಅನ್ಕೊಂಡ್ರೆ 1, 2, 3, 4 ಅಂತ ಅನ್ಕೊಳ್ಳುತ್ತೆ. ಒಟ್ಟು ಇಟ್ಟಿಗೆಗಳ ಸಂಖ್ಯೆ ಬರುತ್ತೆ. ಅದನ್ನೇ ಹೇಳಿದ್ದು ಸರ್, ಮಗು ಯಾವ ರೀತಿಯಾಗಿ ಯೋಚನೆ ಮಾಡ್ತಿದೆ, ನೀನ್ ಹಿಂಗೆ ಕೌಂಟ್ ಮಾಡ್ಬೇಕು ಕಣೋ ಅಂತ ಅನ್ಬಿಟ್ರೆ ಮಗುಗೆ ಹಿಂಗೂ ಮಾಡ್ಬೋದೇನೋ ಅಲ್ವಾ ಅನ್ನುವಂತ ಚರ್ಚೆಗೆ ಈಗ ನೀವೇ ಕೇಳಿದ್ರಿ ಸರ್, ಒಳ್ಳೆ ಪಾಯಿಂಟ್ ಇದು. ಅದಕ್ಕೆ ನಾನು ಅವಕಾಶನೇ ಕೊಡ್ಲಿಲ್ಲ ಅಂದ್ರೆ ಮಗುಗೆ ಹಿಂಗ್ ಮಾಡ್ಬಾರ್ದೇನೋ, ಹಿಂಗೆ ಮಾಡ್ಬೇಕೇನೋ, ಇದೇ ರೂಲ್ಸ್ ಏನೋ ಅನ್ನುವಂತಹ ಪ್ರಯತ್ನಕ್ಕೆ ಇಳಿದ್ಬಿಡ್ತೀವೇನೋ ಅಂತ ಅನ್ನಿಸ್ತು. ಸೊ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಇಂಪ್ರೂವೈಸ್ ಆಗ್ಬೇಕಾದ್ರೆ ಅಡ್ಡ ಸಾಲು ಕಂಬ ಸಾಲುಗಳ ಕುರಿತಾಗಿ ಬರೀಬಹುದು ಸರ್, ಮಾಡ್ಬೋದು. ಅದೇ ಮೇಡಮ್, ಒಂದ್ ಮಗು ಅಡ್ಡ ಸಾಲಿನಲ್ಲಿ ಎಣಿಕೆ ಮಾಡಿ ಬರಿಬಹುದು, ಇನ್ನೊಂದ್ ಮಗು ಕಂಬ ಸಾಲಿನಲ್ಲಿ ಎಣಿಕೆ ಮಾಡಿ ಬರಿಬಹುದು. ಒಂದೇ ಮಗು ಒಂದೇ ತರ ಬರೀತಿ ಅಂತ ಹೇಳಕ್ ಆಗಲ್ಲ. ಹೌದು ಸರ್. ಉತ್ತರ ಒಂದೇ ಆಗುತ್ತೆ ಸರ್, ಯಾವ ಸಾಲಲ್ಲಿ ಬರೋದು ಸಹ ಉತ್ತರ ಮಾತ್ರ ಒಂದೇ ಆಗುತ್ತೆ ಮೇಡಮ್. ಹೌದು ಹೌದು ಆಗಿರುತ್ತೆ ಖಂಡಿತ ಮಾದೇವ್ ಸರ್. ಎರಡರಲ್ಲೂ ಬರೋದ್ರೂ ಒಂದೇ ಆಗಿರುತ್ತೆ. ನಮಗೆ ಉತ್ತರಕ್ಕೆ ಹೆಚ್ಚಿನ ಫೋಕಸ್ ಬೇಡ, ಉತ್ತರ ಬರುತ್ತೆ. ಈಗ ಅವ್ನು ಯೋಚನೆ ಮಾಡಿ ಎಷ್ಟಿದೆ ಕೌಂಟ್ ಮಾಡಿ ಬರೆಯಪ್ಪ ಅಂದ್ರೆ ಬರೆದ್ ಬಿಡ್ತಾನೆ. ಬಟ್ ಅವ್ನ್ ಯಾವ ಒಂದು ಪ್ರಾಸೆಸ್ ಅನ್ನ ಹಾಕಿ, ಯಾವ ಒಂದು ಪ್ರಕ್ರಿಯೆಯನ್ನ ಹಾಕಿದ್ದಾನೆ ಅನ್ನೋದನ್ನ ಸ್ವಲ್ಪ ಗಮನಿಸ್ಬೇಕಾಗತ್ತೆ ಇಲ್ಲಿ ಅಂತ. 4ನೇ ಚಟುವಟಿಕೆಗೆ ಬಂದಾಗ ಎಲ್ಲರನ್ನೂ ಜೇಡ ನೋಡಿರ್ತಾರೆ ಮಕ್ಳುಗಳಿಗೆ, ಅದಕ್ಕೆ ಎಷ್ಟು ಕಾಲ ಇರುತ್ತೆ ಅನ್ನುವಂತಹ ಒಂಥರ ಕ್ಯೂರಿಯಾಸಿಟಿನೂ ಇರುತ್ತೆ. ಈಗ ಚಿತ್ರ ನೋಡಿದ್ರೆ ನೀಟಾಗಿ ಕಾಣಿಸುತ್ತೆ ಇಷ್ಟು ಕಾಲ್ಗಳಿದಾವೆ ಅಂತ. ಎಷ್ಟು ಹುಳಗಳಿದಾವೆ? 4 ಹುಳ ಇದೆ. ಎಷ್ಟು ಕಾಲ್ಗಳಿದಾವೆ? ಆ ರೀತಿಯಾಗಿ ನಾವು ಮೇಲ್ಗಡೆ ನೋಡಿದಂತ ಉದಾಹರಣೆಯಲ್ಲಿ ನೋಡ್ಬೋದು. ಬೇರೆ ಬೇರೆ ಎಕ್ಸಾಂಪಲ್ ಗಳನ್ನ ತಗೊಂಡು ಮರ್ದಿರುವಂತದ್ದು. ಈ 5ನೇದಕ್ಕೆ ಬರುವಾಗ ಆ ರೀತಿಯ ಸ್ಟೆಪ್ ಬೈ ಸ್ಟೆಪ್ ಪ್ರಶ್ನೆ ಇಲ್ಲ, ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ. ಒಟ್ಟು ಎಷ್ಟು ಜಿಂಕೆಗಳಿದಾವೆ ಅಂತ ಕೇಳಿದಾಗ ಮೇಲ್ಗಡೆ ಪ್ರಶ್ನೆಯಲ್ಲೇ ಹೇಳ್ಬಿಟ್ಟಿದೆ, 5 ಜಿಂಕೆಗಳು ಇರುವಂತಹ 3 ಗುಂಪಿದೆ, ಹಾಗಾದ್ರೆ ಒಟ್ಟು ಎಷ್ಟು ಜಿಂಕೆಗಳಿದಾವೆ ಅನ್ನುವಂಥದ್ದನ್ನ ಈ ಚಟುವಟಿಕೆಯಲ್ಲಿ ಕೇಳಿದೆ. ಮಗು ಚಿತ್ರ ನೋಡ್ಕೊಂಡಾದ್ರೂ ಕೌಂಟ್ ಮಾಡ್ಕೊಂಡು ಹೇಳುತ್ತೆ. ಬರುವಾಗ ಒಂದ್ ಸ್ವಲ್ಪ ನೋಡಿ ಅಬ್ಸರ್ವ್ ಮಾಡಿ, ಮೇಲ್ಗಡೆ ಇಲ್ಲಿ ತನಕ ನೋಡಿದ್ದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಕಾಣ್ತಾ ಇದೆ? ಒಂದ್ ಸ್ವಲ್ಪ ನೋಡೋಣ ಏನು ವ್ಯತ್ಯಾಸ ಕಾಣ್ತಾ ಇದೆ ಅಂತ ಹೇಳಿ. ಮೇಡಮ್ ಇಲ್ಲಿ ಹಾ ಸರ್, ಒಂದು ಬಾಕ್ಸ್ ನ ತೆರೆದಿದ್ದಾರೆ. ಹೌದು, ಅಂದ್ರೆ ಆ ಮಗುಗೆ ಗೊತ್ತಾಗ್ಬೇಕು, ಅಂದ್ರೆ ಈ ಎಲ್ಲಾ ಬಾಕ್ಸ್ ನಲ್ಲಿ ಇದೇ ತರ ಆರು ಇದೆ ಇರ್ತದೆ ಅನ್ನೋದು ಅವ್ನ ಗಮನಕ್ಕೆ ಬರ್ಬೇಕದು. ಅಂದ್ರೆ ಸ್ವಲ್ಪ ಹೇಳಿ ಮಹೇಶ್. ಈ ರೀತಿ ಎಲ್ಲಾ ಬಾಕ್ಸ್ ಅಲ್ಲಿ ಇದೆ ಅಂತ ಅವ್ನಿಗೆ ಗೊತ್ತಾಗ್ಬೇಕು ಅನ್ನೋ ಕಾನ್ಸೆಪ್ಟ್ ಮೂಡ್ಲಿ ಅಂತಾನೆ ಒಂದನ್ನು ತೆರೆದಿಟ್ಟು ಇನ್ ಬಾಕಿದೆಲ್ಲ ಅವ್ರು ಹಂಗೇನೆ ಮುಚ್ಚಿ ಒಂದ್ ಬಾಕ್ಸ್ ಅಲ್ಲಿ ಇಷ್ಟಿದೆ, ಒಂದ್ ಬಾಕ್ಸ್ ಅಲ್ಲಿ ಇಷ್ಟು ಇರ್ತದೆ ಅನ್ನೋದು ಅವ್ನ ಮಗು ಗೊತ್ತಾಗ್ಬೇಕು ಅಂತ. ಹೌದು ಸರ್. ಸೊ ನೀವ್ ಹೇಳಿದ್ದು ಒಳ್ಳೆ ಪಾಯಿಂಟ್ ಅನ್ನೇ, ಕರೆಕ್ಟ್ ಇತ್ತು. ಅಂದ್ರೆ ಇದು 6 ಇದೆ ಅಂತ ಅಂದ್ಕೊಂಡ್ರೆ ಇನ್ನು ಉಳಿದವುಗಳಲ್ಲೂ ಕೂಡ ಅದೇ ರೀತಿಯ ಬಾಕ್ಸ್ ಗಳಾಗಿರೋದ್ರಿಂದ 6 ಇರುತ್ತೆ ಅಂತ ಅನ್ಕೋತಾನೆ. ಆಗ ಒಟ್ಟು ಎಷ್ಟು ಡಬ್ಬಗಳಿದಾವೆ? 6 ಇದೆ. ಪ್ರತಿ ಡಬ್ಬದಲ್ಲಿ ಎಷ್ಟು ಹಣ್ಣುಗಳಿದಾವೆ? 6 ಇದೆ. ಸಾರಿ 5 ಇದೆ. ಇದ್ರಲ್ಲಿ ಎಷ್ಟು ಡಬ್ಬ ಇದೆ ಅನ್ನುವಾಗ 5 ಇದೆ. ಪ್ರತಿ ಡಬ್ಬದಲ್ಲಿ ಎಷ್ಟಿದೆ? 6 ಇದೆ. ಹಾಗಾದ್ರೆ ಒಟ್ಟು ಹಣ್ಣುಗಳು ಎಷ್ಟಿರಬಹುದು ಅಂತ ಹೇಳುವಾಗ ಇಲ್ಲಿ 6, ಇಲ್ಲಿ 6, ಮಗು ಬರ್ಕೋಬಹುದು ಪಕ್ಕದಲ್ಲಿ, ಇಲ್ಲಾರಿದೆ 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 ಅಂತ 1 to 1 ಕೌಂಟ್ ಮಾಡ್ಕೊಂಡಾದ್ರೂ ಆಗ್ಬೋದು, ಅಥವಾ 6 + 6 + 6 ಅಂತ ಆಲ್ರೆಡಿ ಸಂಕಲನ ಕಲ್ತಿರೋದ್ರಿಂದ ಅದ್ರ ಬಗ್ಗೆ ಅರಿವಿರೋದ್ರಿಂದ 6 + 6 + 6 ಅಂತನಾದ್ರೂ ಕೂಡ್ಕೊಂಡು ಮಾಡಿ ಇಲ್ಲಿ ಒಟ್ಟು ಹಣ್ಣುಗಳ ಸಂಖ್ಯೆಯನ್ನ ಬರಿಬಹುದು. ಅಂದ್ರೆ ವಿಜುವಲಿಂದ ಸ್ವಲ್ಪ ನಾವು ಅಬ್ಸ್ಟ್ರಾಕ್ಟ್ ಕಡೆಗೆ, ಅಂದ್ರೆ ಕಣ್ಣಿಗೆ ಕಾಣಿಸ್ತಾ ಇರೋದ್ರಿಂದ ನಮಗೆ ಅಮೂರ್ತದ ಕಡೆಗೆ ಮೂವ್ ಆಗುವಂತಹ, ಚಿತ್ರದಲ್ಲೇನೆ ಅಮೂರ್ತದ ಕಡೆಗೆ ಮೂವ್ ಆಗುವಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇರುವಂತದ್ದು. ಇದನ್ನ ನೋಡಿದ್ರೆ ಏನನ್ಸುತ್ತೆ? 7ನೇದು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು ಈ ಒಂದು ಚಟುವಟಿಕೆಯಿಂದ ಅಂತ ಹಾಗೆ ನೋಡಿ. 7ನೇದು ಮೇಡಮ್ ಇಲ್ಲಿ ಈಗ ಒಂದ್ ಮಗುಗೆ ಆಟೋ ರಿಕ್ಷಾ ಅಂತ ಅಂದ್ಮೇಲೆ ಅದಕ್ಕೆ 3 ಚಕ್ರ ಇದೆ ಅನ್ನೋದನ್ನ ಅವ್ನಿಗೆ ಯೋಚನೆ, ಅವ್ನಿಗೆ ಗೊತ್ತಾಗ್ಬೇಕು. ಅವ್ನಿಗೆ ಆಟೋ ರಿಕ್ಷಾಗೆ 3 ಚಕ್ರ ಇದೆ ಅಂದ್ರೆ ಇಲ್ಲಿ ಎಲ್ಲಾ ಇಲ್ಲಿ ಇರ್ತಕ್ಕಂಥ 5 ಆಟೋ ರಿಕ್ಷಾದಲ್ಲಿ ಎಲ್ಲಾ ಅಲ್ಲಿ ಮೊದ್ಲೇ ಪ್ರಶ್ನೆನೆ ಕೊಟ್ಬಿಟ್ಟಿದೆ, ಆಟೋದಲ್ಲಿನ ಚಕ್ರಗಳು ಹಾಳಾಗಿವೆ ಅಂದ್ರೆ ಯಾವ್ದ್ರಲ್ಲೂ ಇಲ್ಲಿ ಇಲ್ಲ ಅನ್ನೋದು ಗೊತ್ತಾಗ್ಬೇಕು ಫಸ್ಟ್ ಅವ್ನಿಗೆ. ಇಲ್ಲ ಅನ್ನೋದಾದ್ರೆ ಆ ಒಂದೊಂದು ಆಟೋಗಳಿಗೆ ಎಷ್ಟು ಚಕ್ರ ಬೇಕು ಅಂದ್ರೆ 3 ಹಂಗೆ ಒಂದು ಆಟೋ ಅಂದ್ರೆ 3 ಚಕ್ರ ಇದೆ ಅಂತ ಗೊತ್ತಾಗ್ಬೇಕು, ಅಲ್ಲಿ ಹಾಳಾಗಿದೆ ಅನ್ನೋದು ಒಂದು ಗೊತ್ತಾಗ್ಬೇಕು. ಅಂದ್ರೆ ಇಲ್ಲಿ ಇರೋದು 5 ಆಟೋಗಳಿದೆ ಅಂತ ಲೆಕ್ಕ ಹಾಕ್ತಾನೆ. ಆ 5ಕ್ಕೆ ಒಂದೊಂದಕ್ಕೆ 3, ಅಲ್ಲಿ ಅವ್ನು ಯಾವ ತರನಾರು ಮಾಡ್ಲಿ, ಅವನು ಒಂದೊಂದಾಗೆ ಎಣಿಸೋದ್ನ ಅಥವಾ ಒಂದೊಂದಕ್ಕೆ 3 ಅಂತ ಬರ್ಕೊಂಡು ಅದ್ ಆಮೇಲೆ ಇಂಟು ಮಾಡಿ ಗುಣಿಸೋದ್ನ, ಇದು ನಮ್ಗೆ ಬೇಕಿಲ್ಲ. ಅವ್ನ ಆಲೋಚನೆ ಮಟ್ಟ ಯಾವ ರೀತಿ ಇದೆ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬಹುದು. ಅವ್ನು ಒಂದೊಂದಕ್ಕೆ
ಒಳ್ಳೆ ಪಾಯಿಂಟ್ ಹೇಳಿದ್ರಿ ಸರ್. ಅಂದ್ರೆ ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ಇದೆ. ಈಗ ಆಟೋ ಅಂದ ತಕ್ಷಣ ನಮ್ಗೆಲ್ರಿಗೂ ಪರಿಚಯ ಇದೆ, 3 ಈ ರೀತಿಯ ಆಟೋಗಳು, ಎಸ್ಪೆಷಲಿ 3 ಚಕ್ರಗಳಿರುತ್ತೆ ಅಂತ ಗೊತ್ತಿರುತ್ತೆ. 3 ಚಕ್ರಗಳಿದಾವೆ, 3 ಅಲ್ಲಿ ನಮಗೆ ಕಾಣಿಸ್ತಾ ಇಲ್ಲ ಅಂತ ಅನ್ನುವಾಗ ಒಟ್ಟು 5 ಆಟೋಗಳಿದಾವೆ. 5 + 5 ಸಾರಿ 3 + 3 + 3 ಅಂದ್ರೆ 5 ಆಟೋಗಳಿಗೆ 3 3 3 ಅಂತ ಹಾಕೊಂಡಾದ್ರೂ ಮಗು ಇಲ್ಲಿ ಉತ್ತರವನ್ನ ತರಿಸುವಂತಹ ಪ್ರಯತ್ನವನ್ನ ಮಾಡುತ್ತೆ. ಅಂದ್ರೆ ಇಲ್ಲಿ ಸಮಾನವಾಗಿದೆ ನೋಡಿ, ಒಂದರಲ್ಲೂ 3 ಇದರಲ್ಲಿ 3 ಇದರಲ್ಲಿ 3 ಇದರಲ್ಲಿ 3 ಇದರಲ್ಲಿ 3 ಇದರಲ್ಲಿ 3 ಅನ್ನುವಂತಹ ಒಂದು ಸಮ ಗುಂಪು ಅನ್ನೋದಕ್ಕೆ ನಾವು ಹೆಚ್ಚಿನದಾಗಿ ಇಲ್ಲಿ ಮೂವ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಒಂದ್ ನಿಮಿಷ ಪ್ರಿಯಾಂಕಾ, ಸೊ ಸ್ವಲ್ಪ ಜನ ವಾದ ಮಾಡ್ಬೋದು ಸರ್ ಇದಕ್ಕೆ 4 ಚಕ್ರ ಯಾಕಿರಬಾರ್ದು ಸರ್ ಅಂತ ವಾದ ಮಾಡ್ಬೋದು. ಸೊ 4 ಚಕ್ರ ಅಂತಾನೆ ಹೇಳಿ ಮುಗುತ್ತಂದ್ರೆ, ಆದ್ರೆ ಎಲ್ಲಾ ಆಟೋಗಳಿಗೆ ಬೇಕಾಗಿರುವ ಚಕ್ರಗಳ ಸಂಖ್ಯೆ ಅವ್ನು 4ನ್ನ 5 ಸರ್ ಕೂಡ್ಸಿದ್ರೆ ನಮ್ಗೇನ್ ಸಮಸ್ಯೆ ಇಲ್ಲ. ಹೌದೌದು, 4 ಅಂತ ಅವ್ನ ಮನಸ್ಸಿಗೆ 4 ಅಂತ ಬಂದ್ರೆ ಅವನು ಎಲ್ಲದಕ್ಕೂ 4ನೇ ಹಾಕೊಂಡೇ ಮಾಡ್ಬೇಕು. ಅವನು 4ನೇ ಹಾಕೊಂಡೇ ಮಾಡ್ಲಿ, ಅಥವಾ 10 ಇದೆ ಅಂತಾನೆ ಹೇಳಿ ತೊಂದ್ರೆ ಇಲ್ಲ. ಆದ್ರೆ 10 ನಮ್ ಕಾನ್ಸೆಪ್ಟ್ ಅಲ್ಲಿ ಅವ್ನು ಗುಣಿಸೋದ್ ಗೊತ್ತಾಗ್ಬೇಕು ನಮ್ಗೆ. ಅಲ್ಲಿ ಮೇನ್ ನಮ್ಗೆ ಅಂದ್ರೆ ನಾವಿನ್ನು ಗುಣಿಸಕ್ ಹೋಗಿಲ್ಲ ಮಹೇಶ್ ಸರ್, ಇಲ್ಲಿ ಸ್ಟಿಲ್ ನಾ ಹೇಳ್ತಾರದು ಅಂದ್ರೆ ಅವನು ಎಲ್ಲದಕ್ಕೂ ಅದನ್ನೇ ಹಾಕೊಂಡು ಅವನು ಅದನ್ನ 3 ಅಂತ ಅನ್ಕೊಳ್ಳೋದ್ ಬದಲು 4 ಅನ್ಕೊಂಡ್ರು ತಪ್ಪಿಲ್ಲ. ಅವ್ನು ಮಾಡಿರೋ ಕ್ರಮ ಸರಿ ಇದೆ ಅಂತ ನಾವು ಪತ್ತೆ ಹಚ್ಕೋಬಹುದು ನಾವಲ್ಲಿ. ವೆರಿ ನೈಸ್, ಕರೆಕ್ಟ್ ಆಗಿ ಹೇಳಿದ್ರಿ ಅಷ್ಟೇ. ಸೊ ಅಲ್ಲಿ ರಿಪೀಟೆಡ್ ಅಡಿಷನ್ ಅಂದ್ರೆ ಪುನರಾವರ್ತಿತ ಸಂಕಲನ ಅವನು ಮಾಡ್ತಿದ್ದಾನ ಅನ್ನೋದಕ್ಕೆ ಹೆಚ್ಚು ಮಹತ್ವ ಕೊಡ್ತೇವೆ ಅಂತ. ಥ್ಯಾಂಕ್ ಯು ಪ್ರಿಯಾಂಕಾ. ಎಸ್ ಮಾದೇವ್ ಸರ್ ಮತ್ತೆ ಪುನೀತ್, ಥ್ಯಾಂಕ್ ಯು, ಒಳ್ಳೆ ಪಾಯಿಂಟ್ ಅನ್ನ ಆಡ್ ಮಾಡಿದ್ರಿ. ಮೊನ್ನೆ ಯಾವಾಗ್ಲೂ ಒಂದ್ಸಲ ಮಕ್ಳ ಜೊತೆಗೆ ಚರ್ಚೆ ಮಾಡ್ಬೇಕಾದ್ರೂ 4 ಆಟೋ ಆಪೆ ಗಾಡಿ ಎಲ್ಲ ಬರುತ್ತಲ್ಲ ಅದ್ರಲ್ಲಿ 4 ಇರುತ್ತೆ ಅಂತಂತ ಹೇಳಿದ್ರು. ಸೊ ಆದ್ರೆ ಆ ಆಟೋದಲ್ಲಿ 4 ಇರುತ್ತೆ, ಈ ಆಟೋದಲ್ಲೂ 4 ಇರುತ್ತೆ ಅನ್ನೋವಾಗ ಇಲ್ಲ ಈ ಆಟೋದಲ್ಲಿ 3 ಇರುತ್ತೆ ಅಂದ್ರೆ ಮಕ್ಳೇ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಅಂತಂತ. ಸೊ ಈ 3 4 ಅನ್ನುವಂತ ಚರ್ಚೆ ಮಕ್ಳ ಜೊತೆಗೂ ಬಂದಿತ್ತು ಅಂತ ಹೇಳಿ. ಮೇಡಮ್ ಬಹುಪಾಲಿಗೆ ಆಟೋದು ಆ ಶೇಪ್ ನೋಡಿದ ತಕ್ಷಣ ಅದಕ್ಕೆ 3 ಚಕ್ರಗಳಿದೆ ಅಂತಕ್ಕಂಥದ್ದು ಮಕ್ಕಳಿಗೆ ಗ್ರೀನ್ ನಾಲೆಡ್ಜ್ ಇರುತ್ತೆ ಮೇಡಮ್, ಅದು ಆಗ್ಬಿಡುತ್ತೆ. ಗ್ರೀನ್ ನಾಲೆಡ್ಜ್ ಮಕ್ಕಳಲ್ಲಿ ಇರುತ್ತೆ. ಸಾರಿ ಸರ್, ಮೂರೇ ಚಕ್ರ ಇದೆ ಅಂತ ಹೇಳಿ 3 ಚಕ್ರ ಇದೆ ಅಂತ ಹೇಳಿ ಅವರು 100% ಐಡೆಂಟಿಫೈ ಮಾಡ್ತಾರೆ ಮೇಡಮ್, ಮ್ಯಾಕ್ಸಿಮಮ್ ಐಡೆಂಟಿಫೈ ಮಾಡ್ತಾರೆ. ಖಂಡಿತ. ಥ್ಯಾಂಕ್ ಯು ಸತೀಶ್ ಸರ್. ಸೊ ಈ 8ನೇ ಚಟುವಟಿಕೆನ ನೋಡಿದ್ರೆ ನಾವು ಹಿಂದೆ ನೋಡಿದ್ವಿ, ಒಂದಷ್ಟು ಮುಚ್ಚಿರುವಂತಹ ಭಾಗ ಇದೆ. ಎಷ್ಟು ಲಾಡುಗಳಿದಾವೆ ಅಂತಂದಾಗ ಏನ್ ಹೇಳ್ಬೋದು? ಇದ್ಯಾಕೆ ಇದು ಮುಚ್ಚಿದೆ? ಈ ವರ್ಷ ಮೇಡಮ್ ಏನ್ ಮಾಡುತ್ತೆ ಮಗು ಅಡ್ಡ ಸಾಲಲ್ಲಿ, ಈಗ ಮೊದಲನೇ ಸಾಲಿನಲ್ಲಿ 6 ಲಾಡುಗಳಿದೆ ಅನ್ನೋದನ್ನ ಗುರುತಿಸ್ಕೊಳ್ಳುತ್ತೆ. ಮೊದಲನೇ ಸಾಲಲ್ಲಿ 6 ಲಾಡುಗಳನ್ನ ಗುರುತಿಸ್ಕೊಳ್ಳುತ್ತೆ. ಮತ್ತೆ ಇಲ್ಲಿ ಕಂಬ ಸಾಲಲ್ಲಿ ಬಂದು ಆ ಮಗು 4 ಲಾಡುಗಳಿದೆ. ಹಾಗಾಗಿ ಇಲ್ಲಿ ಮುಚ್ಚಿರುವಂತ ಭಾಗದಲ್ಲೂ ಕೂಡ ಅದೇ ಕೌಂಟಿಂಗ್ ನ ಅದು ಮಗು ಮಾಡೋದಕ್ಕೆ ಟ್ರೈ ಮಾಡುತ್ತೆ ಮೇಡಮ್. ಇಲ್ಲಿ ಹೌದು ಸರ್, ಅದ್ರ ಜೊತೆಗೆ ಮಗು ಹಿಂಗೂ ಮಾಡ್ಕೋಬಹುದು. ಇಲ್ಲಿ 4 ಇದೆ, 4 ಇದನ್ನ ಎಣಿಸ್ಕೊಂಡು 1 2 3 4 5 6 ಹಂಗಿದ್ರೆ ಇಲ್ಲಿನೂ ಕೂಡ 6 ಇರುತ್ತೆ. ಆ ತರದ್ದು 6 4 ಹಾಗಾಗಿ ಪ್ರತಿ ಸಾಲಲ್ಲೂ ಕೂಡ 6 ಇದೆ ಅಂತ ಹೇಳಿ ಅದು ಐಡೆಂಟಿಫೈ ಮಾಡ್ಕೊಳ್ಳುತ್ತೆ ಮೇಡಮ್, ಮಾಡ್ಕೊಳ್ಳುತ್ತೆ. ಸೊ ಪ್ರತಿ ಒಂದು ಹಂತದಲ್ಲೂ ಕೂಡ ಪುನರಾವರ್ತಿತವಾಗಿ ಸಂಕಲನ ಆಗ್ತಾ ಇದೆ. ಪ್ರತಿ ಸಾಲಲ್ಲೂ 6 ಅಂದ್ರೆ 6 ಇದೆ, ಅಥವಾ ಪ್ರತಿ ಅಡ್ಡ ಸಾಲಲ್ಲಿ 4 ಇದೆ ಅಂತ ಹೇಳಿದ್ರೆ 4 ಇದೆ ಅನ್ನುವಂತಹ ಒಂದು ನಾಲೆಡ್ಜ್ ನ ಮಗುನ್ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗ್ತಾ ಇದೆ. ಅಲ್ಲಿ ಭಾಗ ಒಂದಷ್ಟು ಮುಚ್ಚಿದ್ರು ಕೂಡ ಅಲ್ಲಿ ಅಷ್ಟೇ ಪ್ರಮಾಣದ ಅಷ್ಟೇ ಸಂಖ್ಯೆಯ ಲಡ್ಡುಗಳಿದಾವೆ ಅನ್ನೋದನ್ನ ಮಗು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ. ನೀವು ಆಗ್ಲೇ ಹೇಳಿದಂಗೆ ಮೂರ್ತದಿಂದ ಅಮೂರ್ತದ ಕಡೆಗೆ ಮಗು ಮಾಡ್ತಾ ಹೋಗುತ್ತೆ, ಚಲಿಸ್ತಾ ಇರೋದನ್ನ ನಾವು ಇಲ್ಲಿ ನೋಡ್ಬೋದು. ಅದು ಪುನರಾವರ್ತಿತ ಸಂಕಲನಕ್ಕೆ ಸಂಬಂಧಪಟ್ಟಂತೆ. ಅದೇ 9ನೇದು ನೋಡಿ, ಇಲ್ಲಿ ಯಾವುದೇ ರೀತಿಯ ಪುಸ್ತಕಗಳು ಒಳಗಡೆ ಇದೆಯಾ ಇಲ್ವಾ ಅನ್ನೋದನ್ನ ಹೇಳ್ತಾ ಇಲ್ಲ, ಆದ್ರೆ ಡಬ್ಬಗಳು ಮಾತ್ರ ಇದಾವೆ. ಒಳಗಡೆ 8 ಪುಸ್ತಕಗಳು ಇದಾವೆ ಅಂತ ಹೇಳ್ತಾ ಇದೀವಿ. ಸಂಪೂರ್ಣವಾಗಿ ಒಳಗಡೆ 8 ಪುಸ್ತಕಗಳು ಒಂದೊಂದು ಡಬ್ಬದಲ್ಲಿ ಇದೆ ಅಂತಂತ ಹೇಳ್ತಾ ಇರುವಂತದ್ದು. ಮೇಡಮ್ ಇಲ್ಲಿ ಕಿವಿ ಫ್ರೂಟ್ ಮತ್ತೆ ಈಗ ಲಡ್ಡುಗಳು ಬಾಕ್ಸ್ ಇದೆಯಲ್ಲ, ಹೇಳಿ ಸರ್. ಅದರಲ್ಲಿ ಮಕ್ಕಳುಗಳು ಸಹಜವಾಗಿ ತಪ್ಪು ಮಾಡೇ ಮಾಡ್ತಾರೆ. ಓಕೆ, ಯಾವ ರೀತಿಯ ತಪ್ಪನ್ನ ಎಕ್ಸ್ಪೆಕ್ಟ್ ಮಾಡಬಹುದು? ಯಾಕೆ ಅಂತ ಹೇಳಿದ್ರೆ ಒಟ್ಟು ಲಾಡುಗಳನ್ನ ಎಷ್ಟು ಲಾಡುಗಳನ್ನ ಇಡಲಾಗಿದೆ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಗುಣಾಕಾರವನ್ನ ನಾವು ಗುಣಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ಅನ್ನ ನಾವು ಮೂಡಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ. ಸೊ ಇಲ್ಲಿ ಗುಣಾಕಾರ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಇನ್ನೂ ಹೇಳ್ಕೊಟ್ಟಿಲ್ಲ ನಮ್ಮ ಮಕ್ಕಳಿಗೆ. ಹೌದು ಹೌದು, ಮಕ್ಕಳಿಗೆ ಮಾಡ್ತಾ ಇದ್ದಾರೆ, ಎಣಿಕೆಯನ್ನ ಮಾಡ್ತಾರೆ. ಎಣಿಕೆಯನ್ನ ಮಾಡಿ ಒಟ್ಟು ಲಾಡುಗಳನ್ನ ಕೌಂಟ್ ಮಾಡಾಕ್ತಾರೆ. ಅಂದ್ರೆ ಅವು ಹೇಳಿ ಸರ್, ಹೇಳಿ. ಓಕೆ, ಮೇ ಬಿ ನೆಟ್ವರ್ಕ್ ಇಶ್ಯೂ ಆಯ್ತು ಅನ್ಸುತ್ತೆ. ಸರ್ ಹೇಳ್ತಿರೋದು ಕಣ್ಣಿಗೆ ಎಷ್ಟು ಕಾಣಿಸುತ್ತೆ ಅಷ್ಟನ್ನ ಮಾತ್ರ ಮಕ್ಕಳು ಕೌಂಟ್ ಮಾಡಿ ಹಾಕ್ಬಹುದೇನೋ ಅನ್ನುವಂತಹ ಪಾಯಿಂಟ್ ಹೇಳ್ತಿದ್ರು ಅಂತ ಅನ್ಸುತ್ತೆ. ಸೊ ನಾವು ಓಕೆ ಕೇಳಿಸ್ತಾ ಅನ್ಸುತ್ತೆ ಸರ್.
ಹೌದು. ಅಲ್ವಾ? ಆ ನೀವ್ ಕಿವಿ ಹೇಳ್ತಿರೋದು ಫ್ರೂಟ್ಸ್ ಕಣ್ಣಿಗೆ ಎಷ್ಟು ಕಾಣ್ತಾ ಇದೆ ಅಷ್ಟನ್ನ ಮಾತ್ರ ಬರ್ದು ಹಾಕ್ತಾರೆ ಅಂತ. ಎಸ್, ಆ ಕಿವಿ ಫ್ರೂಟ್ ಚಿತ್ರವನ್ನ ಗಮನಿಸಿ. ಅಲ್ಲೂ ಕೂಡ ಹಾಗೇನೆ ತೆರೆದ ಬಾಕ್ಸ್ ನಲ್ಲಿ 6 ಇದೆ, ಆದ್ರೆ ಅವರು ಪಿಕ್ಚರ್ ಅನ್ನ ಗಮನಿಸ್ತಾರೆ, ಚಿತ್ರದ ಮೇಲೆ ಆ ಬಾಕ್ಸ್ ಮೇಲೆ 1.5 ಇದೆ, ಪಕ್ಕದಲ್ಲಿ 4 ಕಾಣಿಸುತ್ತೆ. ಅಂದ್ರೆ ಮಕ್ಕಳ ಪ್ರಾರಂಭಿಕ ಪರಿಕಲ್ಪನೆ ಹೇಗಿರುತ್ತೆ ಅಂದ್ರೆ ಎಣಿಕೆಯನ್ನ ಮಾಡುವಂತದ್ದು. ಅವುಗಳನ್ನ ಎಸ್ ಆ ಪರಿಕಲ್ಪನೆಯಿಂದ ನಾವೇನ್ ಮಾಡ್ಕೋಬೇಕು, ಗುಣಾಕಾರ ಪರಿಕಲ್ಪನೆಗೆ ತಗೊಂಡೋಗೋದಕ್ಕೆ ಈ 2 ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ಸ್. ಸೊ ನೀವ್ ಹೇಳಿದ್ದು ಒಂದು ತರದಲ್ಲಿ ಒಳ್ಳೆ ಪಾಯಿಂಟ್ ಸರ್. ಮಕ್ಕಳು ಎಣಿಕೆ ಮಾಡ್ಕೋತಾರೆ, ಹೌದು. ಎಣಿಕೆ ಮಾಡ್ಕೊಂಡು ಈಗ ನಮ್ಗೆ ಗುಣಾಕಾರ ಬರುವಂತದ್ದು ಸಂಕಲನ ವ್ಯವಕಲನ ಆದ ನಂತರ ಬರ್ತಾ ಇದೆ. ಇಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಇಲ್ಲೂ ಅಷ್ಟೇ ಇದೆ. ಅಂದ್ರೆ ಈ ಡಬ್ಬಗಳಲ್ಲಿಯೂ ಅಷ್ಟೇ ಇದೆ ಅನ್ನುವಂತಹ ಒಂದು ಫೆಸಿಲಿಟೇಷನ್ ನ ಶಿಕ್ಷಕರು ಮಕ್ಕಳ ಜೊತೆಗೆ ಮಾಡ್ಬೇಕಾಗತ್ತೆ. ಇಲ್ಲಿ 6 ಇದೆ, ಇಲ್ಲೂ 6 ಇದೆ ಅಂತಂತ, ಇಲ್ಲೂ 6 ಇದೆ, ಇಲ್ಲೂ 6 ಇದೆ, ಇಲ್ಲೂ 6 ಇದೆ. ಅಂದ್ರೆ ಇಲ್ಲಿ ಸಮ ಗುಂಪುಗಳನ್ನ ನಾವು ನೋಡ್ತಾ ಇದ್ದೀವಿ. ಪುನರಾವರ್ತಿತ ಸಂಕಲನ ಅನ್ನೋದನ್ನ ನಾವು ಅರ್ಥ ಮಾಡಿಸ್ಬೇಕು ಅಂತ ಹೇಳಿದ್ರೆ 6 6 6 6 ಅಂದ್ರೆ ಒಂದೇ ಸಂಖ್ಯೆಯನ್ನ ಹಲವು ಬಾರಿ ಕೂಡ್ತಾ ಇದ್ದೀವಿ ಅನ್ನುವಂತಹ ಕಡೆಗೆ ಮೂವ್ ಆಗ್ಬೇಕೆ ಹೊರತು ಡೈರೆಕ್ಟ್ ಆಗಿ ನಾವು ಗುಣಾಕಾರ ಅನ್ನೋದಕ್ಕೆ ಹೋಗೋದ್ ಬೇಡ. ಸ್ಟಾರ್ಟಿಂಗ್ ಅಲ್ಲಿ ಎಣಿಕೆ ಮಾಡ್ಕೊಂಡು ಬರ್ತಾನೆ ಸರ್. ನಾವು ಫಸ್ಟ್ ಅಲ್ಲಿ ಇಟ್ಟಿಗೆದಲ್ಲಿ ನೋಡಿದ್ವಿ ನೋಡಿ. ಮೇಡಮ್ ಅವ್ರು ಹೇಳೋದು ಒಂದು ಕರೆಕ್ಟ್ ಇರ್ಬೋದು, ಬಟ್ ಇಲ್ಲಿ ಮಗುಗೆ ಒಂದೇ ತರ ಬಾಕ್ಸ್ಗಳು ತಂದಿಟ್ಟು ಒಂದನ್ನ ತೆರೆದಿಟ್ಟಾಗ 6 ಇದೆ ಅಂದ್ರೆ ಯಾವುದೇ ಮಗು ಪಟ್ ಅಂತ ಹೇಳ್ತದೆ, ಹಂಗಂದ್ರೆ ಇದೆಲ್ಲದ್ರಲ್ಲೂ 6 ಇರ್ಬೋದು ಅನ್ನೋದು ಬಂದ್ಬಿಡ್ತದೆ ಮೇಡಮ್. ಅದು ನನ್ನ ಪ್ರಕಾರ ಅದು ಮಗುಗೆ ಗೊಂದಲ ಏನಾಗಲ್ಲ. ಇಲ್ಲಿ ಅವ್ರು ಹೇಳ್ದಂಗೆ ಮೇಲ್ಗಡೆ ಚಿತ್ರ ಕೊಟ್ಟಿರೋದ್ರಿಂದ ಅಲ್ಲಿ 1.5 ಇರ್ಬೋದು, ಆ ತರನು ಕೆಲವೊಂದು ಮಗು ಯೋಚನೆ ಮಾಡ್ಬೋದೇನೋ. ಬಟ್ 5 ಬಾಕ್ಸ್ ತಂದಿಟ್ಬಿಟ್ಟು 1 ಬಾಕ್ಸ್ ಓಪನ್ ಮಾಡಿದ್ರೆ 6 ಇದೆ ಅಂದ್ರೆ ಅವ್ನ್ ಕಂಪಲ್ಸರಿ ಮಗು ಅದು ಐಡೆಂಟಿಫೈ ಮಾಡ್ಕೊಳ್ತದೆ, ನೆಕ್ಸ್ಟ್ ಬಾಕ್ಸ್ ಅಲ್ಲೂ 6 ಇರ್ತದೆ ಅನ್ನೋದು. ಮಹೇಶ್ ಸರ್, ಜೊತೆಗೆ ನಾವ್ ಇಲ್ಲಿ ತನಕ ನೋಡಿದ್ರೆ ಸೀಕ್ವೆನ್ಸ್ ಅಂದ್ರೆ ಹಂತ ಹಂತವಾಗಿ ಮುಂದುವರಿತಾ ಬರ್ತಾ ಇದೀವಿ. ಸ್ಟಾರ್ಟಿಂಗ್ ಅಲ್ಲಿ ಕಣ್ಣಿಗೆ ಎಲ್ಲಾ ವಸ್ತುಗಳು ಎಲ್ಲಾ ರೀತಿಯ ಗುಂಪುಗಳು ಕಾಣಿಸ್ತಾ ಇತ್ತು. ಅದಾದ್ಮೇಲೆ 1ರಲ್ಲಿ ಇಷ್ಟಿದೆ ಅಂತ ಹೇಳಿದ್ರೆ ಇವುಗಳಲ್ಲಿನೂ ಅಷ್ಟೇ ಇದೆ ಅನ್ನುವಂತ ಉದಾಹರಣೆಗಳನ್ನ ನೋಡಿದ್ವಿ. ಮುಂದುವರೆದಂತೆ ಎಲ್ಲಾ ಬಾಕ್ಸ್ಗಳು, ಈಗ 10ನೇ ಚಟುವಟಿಕೆಯಲ್ಲಿ ನೋಡಿದ್ರೆ ಎಲ್ಲಾ ಬಾಕ್ಸ್ಗಳಲ್ಲಿ ನಮ್ಗೆ 8 ಹಣ್ಣುಗಳಿದಾವೆ ಅಂತ ನಾವು ಸಂಖ್ಯೆಯಲ್ಲಿ ಹೇಳ್ತಾ ಇದ್ದೀವಿ ಹೊರತು ಹಣ್ಣುಗಳು ನಮ್ಗೆ ವಿಜುವಲಿ ಕಾಣಿಸ್ತಾ ಇಲ್ಲ. ಅಂದ್ರೆ 8 ಇದಾವೆ ಅನ್ನೋದನ್ನ ನಾವು ಇಮ್ಯಾಜಿನ್ ಮಾಡ್ಕೊಂಡು ಮುಂದುವರಿತಾ ಇದ್ದೀವಿ ಅಂತ ಹೇಳಿ. ಸೊ ನಾವೀಗ ಹೇಳಿದ್ರಿ ನೀವೇ ಒಂದು ಪಾಯಿಂಟ್, ಮೂರ್ತದಿಂದ ಅಮೂರ್ತದೆಡೆಗೆ ಮೂವ್ ಆಗ್ತಾ ಪರಿಕಲ್ಪನೆಯನ್ನ ಅರ್ಥ ಮಾಡಿಸೋದ್ರ ಕಡೆಗೆ ಚಲಿಸ್ತಾ ಇದ್ದೀವಿ ಅಂತಂತ ಹೇಳಿ. ಸೊ ಕೊನೆಗೆ ನಾವು ಸಂಖ್ಯೆಗೆ ಮೂವ್ ಆಗ್ಬೇಕಾಗಿರೋದ್ರಿಂದ ಇಲ್ಲಿ ಈ ರೀತಿಯ ಎಕ್ಸ್ಪೋಜರ್ ಗಳನ್ನ ಕೊಡ್ತಾ ಕೊಡ್ತಾ ಮೂರ್ತ ವಸ್ತುಗಳು ಒಂದನ್ನ ಮಾತ್ರ ಕೊಟ್ಟು ಮಿಕ್ಕಿದ್ರಲ್ಲಿ ಅದೇ ತರ ಇದೆ ಅಂತ ಹೇಳಿ, ಆಮೇಲೆ ಕಂಪ್ಲೀಟ್ ಆಗಿ ಅಬ್ಸ್ಟ್ರಾಕ್ಟ್ ಬರೀ 8 ಹಣ್ಣುಗಳಿದಾವೆ ಅಂತಂತ ಹೇಳೋದ್ರ ಮೂಲಕ ಮೂವ್ ಆಗ್ತಾ ಇರೋದನ್ನ ನಾವು ನೋಡ್ಬೋದು ಅಂತ. ಚಟುವಟಿಕೆನೂ ಹಾಗೆ 9 ಪೇಡಗಳಿದಾವೆ ಅಂತ ಹೇಳಿ ಎಷ್ಟು ಬಾಕ್ಸ್ ಇದಾವೆ ಅಂತಂತ ನೋಡ್ಕೊಂಡು ಮಗು ಇಲ್ಲಿ ಎಣಿಕೆ ಮಾಡಿಲೇ ಬರ್ಲಿ. 9 ಆದ್ಮೇಲೆ 10 11 12 ಹಾಗೇನೆ ಕೂಡ ಬರೆದ್ರೂ ತೊಂದರೆ ಇಲ್ಲ. ಆದ್ರೆ ಹೇಗೆ ಶಿಫ್ಟ್ ಆಗ್ಬೇಕು, ಈ ರೀತಿಯ ಉದಾಹರಣೆಗಳನ್ನ ಕೊಡ್ತಾ 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 ಹೇಗೆ ಶಿಫ್ಟ್ ಆಗ್ಬೇಕು ಅನ್ನೋದನ್ನ ನಾವು ಮುಂದಿನ ಚಟುವಟಿಕೆಯಲ್ಲಿ ನೋಡ್ಬೋದು. ಈಗ ಕಾರ್ ಅಂದ ತಕ್ಷಣ ಮಕ್ಳಿಗೆಲ್ಲ ಗೊತ್ತಿದೆ 4 ಚಕ್ರ ಇರುತ್ತೆ ಅಂತ ಗೊತ್ತಿರುತ್ತೆ. ಎಷ್ಟು ಕಾರ್ ಇದಾವೆ ಅಂತ ನೋಡ್ಕೋತಾರೆ. ಒಂದ್ ಕಾರಿಗೆ 4, ಇನ್ನೊಂದಕ್ಕೆ 4 ಆ ತರ ಬರ್ಕೊಂಡು ಮಕ್ಕಳು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸಿಮಿಲರ್ಲಿ 13ನೇದು 14ನೇದು ಈಗ 3 ಸೋಪ್ ತಗೊಂಡ್ರೆ 9 ರೂಪಾಯಿ ಉಳಿಸ್ತೀವಿ ಅಂತ ಹೇಳಿ, ಅಂದ್ರೆ ಕಾಂಟೆಕ್ಸ್ಟ್ ಅನ್ನ ಕೊಟ್ಟಿದ್ದೀವಿ. ಯಾವುದೋ ಒಂದು ಉದಾಹರಣೆ, ಸುಮ್ನೆ ಯಾವುದೋ ರ್ಯಾಂಡಮ್ ಉದಾಹರಣೆನ ತಗೊಂಡ್ರೆ ಒಂದು ರಿಯಲಿಸ್ಟಿಕ್ ಉದಾಹರಣೆಯನ್ನ ತಗೊಂಡು ಕೊಟ್ಟಿರುವಂತದನ್ನ ನೋಡ್ಬೋದು. ಈಗ ಮಕ್ಕಳು ಎಲ್ಲಿಂದ ಆದ್ರೂ ಮದ್ದೂರಿಂದ ಮಂಡ್ಯಗೆ ಅಥವಾ KR ಪೇಟೆಯಿಂದ ಮಂಡ್ಯಕ್ಕೆ ಬರ್ಬೇಕಾದ್ರೆ ಇಷ್ಟು ಟಿಕೆಟ್ ಇರುತ್ತೆ ಅಂತ ಹೇಳ್ತೀವಿ. 3 ಜನ ಬಂದ್ರೆ ಒಟ್ಟು ಎಷ್ಟು ರೂಪಾಯಿ ಕೊಡ್ಬೇಕಾಗತ್ತೆ, ಆ ರೀತಿಯ ಉದಾಹರಣೆಗಳನ್ನ ತಗೊಂಡು ಕೊಟ್ಟಿರುವಂತದ್ದು. 17 17 17 ಒಂದೇ ಸಂಖ್ಯೆ ಪುನರಾವರ್ತಿತವಾಗಿದೆ, ಅದನ್ನ ಸಂಕಲನ ಮಾಡೋದ್ರ ಕಡೆಗೆ ಮೂವ್ ಆಗ್ತಾ ಇರೋದನ್ನ ನೋಡ್ಬೋದು. ಸೊ ಈ 16ನೇ ಚಟುವಟಿಕೆಯಲ್ಲಿ ಮಗು ಇನ್ನು ಎಷ್ಟು ಮೊಟ್ಟೆಗಳನ್ನ ಇಡಬಹುದು ಆಗಿದೆ, ಜೋಡಿಸ್ಬೇಕಾಗತ್ತೆ ನಾನು ಅನ್ನುವಂತಹ ಒಂದು ಉದಾಹರಣೆ ಇದೆ. ನೋಡಿದ ತಕ್ಷಣ ಗೊತ್ತಾಗತ್ತಾ ಏನ್ ಮಾಡ್ಬೇಕಾಗುತ್ತೆ ಅಂತ? ಮೇಡಮ್ ಇಲ್ಲ ಮೇಡಮ್, ಈ 16ನೇ ಪ್ರಶ್ನೆ ತುಂಬಾ ಸ್ವಾರಸ್ಯಕರವಾಗಿದೆ ಮೇಡಮ್. 18ಗೆ ರಿಲೇಟೆಡ್ ಇದು. 8ನೇ ಪ್ರಶ್ನೆ ಇದೆಯಲ್ಲ ಮೇಡಮ್, ಅದಕ್ಕೆ ರಿಲೇಟೆಡ್. ಅಲ್ಲಿ ಎಲ್ಲಾ ಕಡೆ ಲಾಡುಗಳನ್ನ ಇಟ್ಬಿಟ್ಟಿದ್ರು, ಅದನ್ನ ಮರೆ ಮಾಡಿದ್ರು. ಆದ್ರೆ ಇಲ್ಲಿ ಖಾಲಿಯನ್ನ ಕೊಟ್ಟಿದ್ದಾರೆ. ಮಗುನ ಆಲೋಚನೆ ಮಟ್ಟವನ್ನ ಗಮನಿಸಬಹುದು. ಇಲ್ಲಿ ನಾವ್ ಹೆಂಗೆ ಅಂದ್ರೆ ಆ ಮಗು ಒಂದೊಂದೇ ಎಣಿಸ್ಕೊ ಬಂದ, ಒಂದ್ ಕಡೆಯಿಂದ ಬೆರಳು ಇಟ್ಕೊಂಡು ಎಣಿಸ್ಕೊ ಬಂದ, ಅಥವಾ ಆ ಖಾಲಿ ಜಾಗದಲ್ಲಿ ಮೊಟ್ಟೆಗಳನ್ನ ಇಟ್ಟು ಎಣಿಸದ್ನ,
ಅಥವಾ ನೀವು ಆಗ್ಲೇ ಹೇಳ್ದಂಗೆ ಮಸರ್ ಹೇಳ್ದಂಗೆ ಅಡ್ಡ ಕಾಲಮ್ದು ಎಷ್ಟಿದೆ, ಈ ತರ ಎಷ್ಟಿದೆ ಅಂತ ನೋಡ್ಬಿಟ್ಟು ಅದನ್ನ ಸೆಲೆಕ್ಟ್ ಮಾಡೋದನ್ನ, ಈ ತರ ಎಲ್ಲ ಮಗು ಯಾವ ರೀತಿ ಯುಎಲ್ ಮಟ್ಟವನ್ನ ನಾವು ಇಲ್ಲಿ ಗಮನ ಮಾಡ್ಬೋದು. ಅವನು ಯಾವ ತರ ಮಾಡ್ಲಿ, ನಮ್ಗೆ ಬೇಕಾಗಿರೋದು ಒಟ್ಟು ಮಟ್ಟಗಳು ಎಷ್ಟಿದೆ ಆ ಟ್ರೈನ್ ಅಲ್ಲಿ ಅನ್ನೋದು ಬೇಕು. ಆದ್ರೆ ಮಗು 4-5 ರೀತಿನಲ್ಲಿ ಅವನು ಇವ್ಯಾಲ್ಯೂಟ್ ಮಾಡ್ಕೋಬಹುದು ಇಲ್ಲಿ. ಇಲ್ಲ ಅಲ್ಲಿ ಬೆರಳುಗಳು ಖಾಲಿ ಇರೋ ಜಾಗದಲ್ಲಿ ಗುರ್ತು ಮಾಡ್ಕೊಂಡ್ ಮಾಡೋದನ್ನ, ಮಟ್ಟ ಎಲ್ಲ ಕಲ್ಲು ಇಟ್ಕೊಂಡ್ ಮಾಡೋದು, ಹೆಂಗಾರು ಮಾಡ್ಲಿ ಆ ಮಗುನ ಇವ್ಯಾಲ್ಯೂ ಮಟ್ಟವನ್ನ ತುಂಬಾ ಚೆನ್ನಾಗಿದೆ ಇದು ಅಂತ ನಾನು ಹೇಳ್ಬೋದು. ಇದೇ ತರ ಮಕ್ಳಿಗೂ ಒಂದು ಪ್ರಶ್ನೆ ಮೂಡಿಸ್ಬೋದು. ಒಳ್ಳೆ ಪಾಯಿಂಟ್ ಹೇಳಿದ್ರಿ ಸರ್. ಅಂದ್ರೆ ಆ ಟ್ರೇ ಅನ್ನ ನೋಡಿದ್ರೆ, ಮೊಟ್ಟೆ ಟ್ರೇ ಅನ್ನ ನೋಡಿದ್ರೆ, ಇಲ್ಲಿ ಇಷ್ಟು ಮೊಟ್ಟೆ ಎಷ್ಟಿದ್ದಾರೆ, 1 2 3 4 5 6 ಮೊಟ್ಟೆನ ಇಡ್ಲಿಕ್ಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಬರೀ 5 ಇದೆ, ಇನ್ನೂ ಒಂದನ್ನ ಇಡಬಹುದು. ಹಾಗಿದ್ರೆ ಎಲ್ಲಾ ಈ ಒಂದು ಸಾಲುಗಳಲ್ಲಿ 6 ಮೊಟ್ಟೆಗಳನ್ನ ಇಡಬಹುದು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಡೆವಲಪ್ ಆಗ್ತಾ ಹೋಗುತ್ತೆ. ಅಂದ್ರೆ ಹಿಂದಿನ ಚಟುವಟಿಕೆಗಳನ್ನ ಒಟ್ಟಿಗೆ ಸೇರಿಸಿ ಇಲ್ಲಿ ನಾನು ಜೋಡಿಸ್ತಾ ಇದ್ದೀನಿ, ಜೋಡಿಸಿ ಆದ್ಮೇಲೆ ಒಟ್ಟು ಎಷ್ಟಿದೆ ಅನ್ನೋದನ್ನ ಅಡಿಷನ್ ಅಂದ್ರೆ ಕೂಡ್ತಾ ಇದ್ದೀನಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇಲ್ಲಿ ಡೆವಲಪ್ ಆಗ್ತಾ ಹೋಗಿದೆ ಅಂತ. ಸೊ ಮುಂದುವರೆದು ಈ 17ನೇ ಚಟುವಟಿಕೆ ನೋಡೋಣ. ಒಂದು ಕಾಂಟೆಕ್ಸ್ಟ್ ಇದೆ, ಒಂದು ಹೋಟೆಲ್ ಇದೆ, 5 ಟೇಬಲ್ಗಳಿದಾವೆ. ಆ ಟೇಬಲ್ ಅಲ್ಲಿ ಪ್ರತಿ ಟೇಬಲ್ಗೆ 5 ಕುರ್ಚಿ ಇದೆ. ಇಲ್ಲಿ ಕೆಳಗಡೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳನ್ನ ಕೊಡಲಾಗಿದೆ. 1 ಟೇಬಲ್ನ ಸುತ್ತ ಇರುವ ಕುರ್ಚಿಗಳ ಸಂಖ್ಯೆ, ಅಲ್ಲಿ ಚಿತ್ರ ನೋಡಿನೇ ಬೇಕಾದ್ರೆ ಮಗು ಬರಿಬಹುದು. ಹಾಗಾದ್ರೆ 2 ಟೇಬಲ್ಗಳ ಸುತ್ತ ಇರುವಂತಹ ಕುರ್ಚಿಗಳ ಸಂಖ್ಯೆ, ಒಂದ್ರಲ್ಲಿ 5 + 5 ಅಂತ ಮಾಡ್ಕೋಬಹುದು. 3 ಅಂದಾಗ 5 + 5 + 5 ಮಾಡ್ಕೋಬಹುದು. 4 ಅಂದಾಗ 5 + 5 + 5 + 5 ಹಾಗೆ ಮಾಡ್ಕೊಂಡು ಮಗು ಇಲ್ಲಿ ಉತ್ತರಗಳನ್ನ ಕಂಡುಕೊಳ್ಳುತ್ತೆ. ಅದು ಯಾವ ಕಡೆಗೆ ಮೂವ್ ಆಗ್ತಾ ಇದೀವಿ ಅಂತ ಹೇಳಿದ್ರೆ, ಚಿತ್ರದಿಂದ ಪುನರಾವರ್ತಿತ ಸಂಕಲನವನ್ನ ಸಂಖ್ಯಾ ರೂಪದಲ್ಲಿ ಬರೆಯೋದ್ರ ಕಡೆಗೆ ಇಲ್ಲಿ ಮೂವ್ ಆಗ್ತಾ ಇರೋದನ್ನ ನಾವು ಈ ಒಂದು ಚಟುವಟಿಕೆಯಲ್ಲಿ ನೋಡ್ತಾ ಹೋಗ್ಬೋದು. 17ನೇ ಚಟುವಟಿಕೆಯಲ್ಲಿ. ಈಗ ನೋಡಿ 18ನೇ ಚಟುವಟಿಕೆಯಲ್ಲಿ ಅದನ್ನ ನಾವು ಬರವಣಿಗೆ ರೂಪದಲ್ಲಿಯೂ ಕೂಡ ಇಳಿಸುವಂತಹ ಪ್ರಯತ್ನವನ್ನ ಈ ಹಂತಕ್ಕೆ ತಂದಿರುವಂತದ್ದು. ನಾವಿಲ್ಲೆಲ್ಲೂ ಕೂಡ ಗುಣಾಕಾರದ ಚಿಹ್ನೆಯನ್ನ ಬಳಸಿ 8 × 5 3 × 6 = ಅನ್ನುವಂಥದ್ದನ್ನ ಇಲ್ಲಿ ತನಕ ತರಲಿಲ್ಲ. ಇಲ್ಲಿ ತನಕ ಪುನರಾವರ್ತಿತ ಸಂಕಲನ ಹೇಗಾಗ್ತಾ ಇದೆ ಅನ್ನುವಂತಹ ಪರಿಕಲ್ಪನೆಯನ್ನ ಕಟ್ಟಿಕೊಳ್ಳುವಂತಹ ಒಂದು ಚಟುವಟಿಕೆಗಳನ್ನ ನೋಡ್ತಾ ಬಂದ್ವಿ. ಸೊ ಈಗ ಇದರಲ್ಲಿ ಎಷ್ಟು ಆಕ್ಟೋಪಸ್ಗಳಿದಾವೆ? ಆಕ್ಟೋಪಸ್ ಉದಾಹರಣೆ ಕೊಡಕ್ಕಿಂತ ಮುಂಚೆನೆ ನಾವು ಬೇಕಿದ್ರೆ ಮನುಷ್ಯಂಗೆ ಎಷ್ಟು ಕಾಲಿದೆ? 2 ಕಾಲಿದೆ. ಎಷ್ಟು ಮನುಷ್ಯ ಇದ್ದಾರೆ? ಒಂದು 5 ಜನ ನಿಲ್ಸಿ, 5 ಮನುಷ್ಯ ಇದ್ದಾರೆ. ಹಾಗಿದ್ರೆ ಪ್ರತಿ ಮನುಷ್ಯಂಗೆ ಎಷ್ಟು ಕಾಲುಗಳಿದಾವೆ? 2 ಕಾಲು. 5 ಜನರಿಂದ ಎಷ್ಟು ಕಾಲಾಗಿದೆ? 10 ಕಾಲಾಗಿದೆ. ಆ ರೀತಿಯಾಗಿ ಹೇಳ್ತಾ ಆಕ್ಟೋಪಸ್ ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ಬೋದು. ನಾವು ಅದಕ್ಕೆ 8 ಇರುತ್ತೆ ಅನ್ನೋದನ್ನ ಹೇಳಿ, ಒಟ್ಟು ಆಕ್ಟೋಪಸ್ ಎಷ್ಟಿದಾವೆ? 5. ಪ್ರತಿ ಆಕ್ಟೋಪಸ್ಗೆ ಎಷ್ಟೆಷ್ಟು ಕಾಲುಗಳಿದಾವೆ? 8 ಕಾಲುಗಳಿದಾವೆ. ಹಾಗಿದ್ರೆ 5 ಆಕ್ಟೋಪಸ್ಗಳಿಂದ ಒಟ್ಟು ಎಷ್ಟು ಕಾಲಾಯ್ತು? 8 + 8 + 8. ಇದು ಪುನರಾವರ್ತಿತ ಸಂಕಲನ ಮಾಡಿ 40 ಅಂತ ಹೇಳಿದೀವಿ. ಅಂದ್ರೆ 8ಅನ್ನ 5 ಸಲ ಸೇರಿಸಲಾಗಿದೆ. ಅಂದ್ರೆ ಒಂದೊಂದಕ್ಕೂ 8 ಇದೆ, 5 ಇದಾವೆ. 5 ಸಲ ಸೇರಿಸಿದ್ರೆ ಅದನ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? 8 × 5 = 40. ಅದ್ ಹೇಗ್ ಬಂತು ಅನ್ನೋದನ್ನ ಈಗ ಇಲ್ಲಿ ನಾವು ಪುನರಾವರ್ತಿತ ಸಂಕಲನದಿಂದ ಗುಣಾಕಾರದ ಚಿಹ್ನೆಯ ರೂಪಕ್ಕೆ ಬದಲಾವಣೆ ಮಾಡಿ ಅದರ ಉತ್ತರವನ್ನ ತಂದಿರುವಂತದ್ದು. ಸೊ ಈ ಒಂದು ಚಟುವಟಿಕೆಗೆ ಸಂಬಂಧಪಟ್ಟಂತೆ ಮೂವ್ ಆಗಿರುವಂತಹ ಶಿಫ್ಟ್ ಬಗ್ಗೆ ಹೇಳ್ಬೋದಾ? ಚಿಹ್ನೆ ಬಳಕೆಯಾಗಿದೆ ಮೇಡಮ್ ಇಲ್ಲಿ. ಕೊನೆಯ ಹಂತದಲ್ಲಿ ನಾವು ಮೂವ್ ಆಗಿರುವಂತದ್ದು. ಮತ್ತೆ ಕೂಡುವುದರ ಸುಲಭ ರೂಪ ಬಂದು ಗುಣಾಕಾರ ಅನ್ನುವ ಒಂದು ಇದಕ್ಕೆ ಬಂದ್ಕೊಳ್ತೆ. ಮತ್ತೆ ಸರಳತೆಯಿಂದ ಸಂಕೀರ್ಣದವರೆಗೆ ಬರುತ್ತೆ. ಹೌದು. ಸೊ ಆ ಸರಳತೆಯನ್ನ ಅರ್ಥ ಮಾಡ್ಕೊಂಡು ಸಂಕೀರ್ಣತೆ ಹೇಗ್ ಬಂದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಉತ್ತರವನ್ನ ತರಿಸಿರುವಂತ ಪ್ರಯತ್ನ ಆಗಿರುವಂತದ್ದು. ಆಮೇಲೆ ಮೇಡಮ್ ಹೇಳಿ. ಒಂದು ಸಂಖ್ಯೆ ಎಷ್ಟು ಸಲ ಸೇರಿದೆ ಅನ್ನೋದು, ಸಲ ಅನ್ನೋ ಪದನು ಸಹ ಇಲ್ಲಿ ಬಳಕೆಯಾಗಿದೆ ಮೇಡಮ್. 3 ಸಲ 4 ಸಲ 5 ಸಲ ಅನ್ನೋ ಪದಗಳನ್ನ ಇಲ್ಲಿ ಬಳಕೆ ಆಗೋದಕ್ಕೆ ಅವಕಾಶ ಸಿಕ್ಕಿದೆ. ಪುನರಾವರ್ತಿತ ಅಂದ್ರೂ ಆಗುತ್ತೆ ಮೇಡಮ್. ಒಂದೇ ಸಂಖ್ಯೆ ಎಷ್ಟು ಬಾರಿ ಪುನರಾವರ್ತಿತ ಅನ್ನೋದಕ್ಕೆ ಮೂವ್ ಮಾಡ್ತಾ ಇದೀವಿ. ಒಟ್ಟಾರೆ ಉದ್ದೇಶನೇ ಅದಿರೋದಲ್ವಾ ಸರ್? ಈಗ ನಮ್ಮ ಕಲಿಕಾ ಫಲದ ಉದ್ದೇಶನೇ ಅದಾಗಿದೆ. ಎಸ್. ಬಟ್ ಹಾಗೆ ಮುಂದೆ ಅದನ್ನ ಇನ್ನು ನಾವು ಈ ತರದ ಎಕ್ಸಾಂಪಲ್ಗಳು ಬೇರೆ ಬೇರೆ ಕೊಟ್ಟು ಪುನರಾವರ್ತಿತ ಸಂಕಲನ ಆಗೋದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ಎಷ್ಟು ಸಂಖ್ಯೆ ಬಂದಿದೆ ಅನ್ನುವಂತಹ ಒಂದು ಚಟುವಟಿಕೆಯನ್ನ 19ನೇ ಚಟುವಟಿಕೆಯಲ್ಲಿ ಕೊಟ್ಟಿರುವಂತದ್ದು. 3 + 3 + 3 + 3 ಅಂದ್ರೆ 12 ಆಗುತ್ತೆ. ಅದನ್ನ 3 × 4 ಅಂತ ಹೇಳಿದೀವಿ. ಪುನರಾವರ್ತಿತ ಸಂಕಲನದಿಂದ ಗುಣಾಕಾರದ ರೂಪಕ್ಕೆ ಬಂದು ಅದರ ಉತ್ತರವನ್ನು ತರಿಸುವಂತ ಪ್ರಯತ್ನ ಈ 19ನೇ ಚಟುವಟಿಕೆಯಲ್ಲಿ ಆಗಿರುವಂತದ್ದು. ಹಾಗೆ 23 ಹೊಂದಿಸ್ತಾ ಇದ್ದಾರೆ ಅವರೇನೆ. ಎಲ್ಲವನ್ನೂ ಕೊಟ್ಟಿದೆ,
ಈಗ ಹೊಂದಿಸ್ಬೇಕು. 2 × 4 ಅಂತ ಹೇಳ್ತಿದ್ದೀನಿ ಅಂದ್ರೆ ಅರ್ಥ 2 ಅನ್ನುವಂಥದ್ದು 4 ಸಲ ಇದೆ. ಅಂದ್ರೆ ಇಲ್ಲಿದೆ ನೋಡಿ, 2 ಅನ್ನುವಂಥದ್ದು 4 ಸಲ ಇದೆ. ಹಾಕಿದ್ರೆ ಎಷ್ಟು ಬರುತ್ತೆ? 8 ಬರುತ್ತೆ. ಇಲ್ಲಿಗೆ ಮ್ಯಾಚ್ ಮಾಡುವಂತ ಚಟುವಟಿಕೆಯನ್ನ ಕೊಡ್ತೀವಿ. ಕೇವಲ ಇಂಟು 2 × 3 ಅಷ್ಟಕ್ಕೆ ರಿಸ್ಟ್ರಿಕ್ಟ್ ಆಗುತ್ತೆ. ಗುಣಾಕಾರ ಗುಣಿಸು ಅನ್ನೋದಕ್ಕೆ ಅಷ್ಟೇ ರಿಸ್ಟ್ರಿಕ್ಟ್ ಆಗುತ್ತೆ. 30 ಅನ್ನುವಂಥದ್ದು 6ಅನ್ನ ಎಷ್ಟು ಬಾರಿ ಹಾಕಿದಾಗ ಬರುತ್ತೆ? ಯಾವ 2 ಸಂಖ್ಯೆಗಳನ್ನ ಗುಣಿಸಿದರೆ 30 ಬರುತ್ತೆ? ಯಾವ ಸಂಖ್ಯೆಯನ್ನ 5 ಬಾರಿ ಹಾಕಿದರೆ 30 ಬರುತ್ತೆ? 6ರ ಎಷ್ಟು ಗುಂಪು ಮಾಡಿದರೆ 30 ಬರುತ್ತೆ? ಅಂದ್ರೆ 6ರ 5 ಗುಂಪು, 6ಅನ್ನ 5 ಬಾರಿ ಹಾಕಿದಾಗ ನನಗೆ 30 ಬರುತ್ತೆ. ಅಂದ್ರೆ 6 × 5 ಅಂತ ಹೇಳ್ತಿದ್ವಿ. ಅಂದ್ರೆ 6 ಅನ್ನುವಂಥದ್ದು 5 ಬಾರಿ ಪುನರಾವರ್ತಿತವಾಗಿದೆ. ಪುನರಾವರ್ತಿತ ಸಂಕಲನವೇ ಗುಣಾಕಾರ ಅನ್ನೋದು ನಮ್ಮ ಮೀನಿಂಗ್ ಕಟ್ಕೊಡೋದಕ್ಕೆ ಈ ಒಂದು ಚಟುವಟಿಕೆ ಅಂತ ಹೇಳಿ. ಸೊ ಈ ರೀತಿಯಾಗಿ ಎಕ್ಸ್ಪೋಜರ್ ಅನ್ನ ಕೊಡ್ಬೋದು. ಸೊ ಒಟ್ಟಾರೆ ಇದು 2ನೇ ತರಗತಿಯ ಗುಣಾಕಾರಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕಾ ಹಾಳೆ ಆಗಿದೆ. ನೋಡಿದ್ರೆ ನಾವು ಟೀಚರ್ಸಿಗೆ ಏನನ್ನ ಸಲಹೆಗಳನ್ನ ಕೊಡ್ಬೋದು, ಏನ್ ಸಲಹೆಯನ್ನ ಸೂಚಿಸ್ಬೋದು, ಯಾವ ರೀತಿಯ ಸಲಹೆಯನ್ನ ಸೂಚಿಸ್ಬೋದು ಟೀಚರ್ಸ್ಗೆ? ನೀವು ಗುಣಾಕಾರ ಮಾಡ್ಬೇಕು, 2ನೇ ತರಗತಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಅನ್ನೋದಾದ್ರೆ ಯಾವ ರೀತಿಯ ಚಟುವಟಿಕೆಗಳ ಅವಶ್ಯಕತೆ ಇದೆ, ಏನನ್ನ ನಾವು ಕನ್ವೆ ಮಾಡೋದಕ್ಕೆ ಟ್ರೈ ಮಾಡ್ತೀವಿ? ಹಲೋ ಸರ್ ಹೇಳಿ ಸರ್. ಮೇಡಮ್, ಫಸ್ಟ್ ಪುನರಾವರ್ತಿತ ಸಂಕಲನ ಮಕ್ಳ ಕೈಲಿ ಮಾಡಿಸ್ತಾ ನಂತರ ಎಷ್ಟು ಸಲ ಬರ್ತು ಅನ್ನೋದನ್ನ ನಂತರ ನೀವು ಈ ಗುಣಾಕಾರದ ಚಿಹ್ನೆ ಸಹಿತ ಕಲ್ಪನೆ ಮಾಡಿಸೋದು ಸಾಕಾಗ್ತದೆ. ಮಕ್ಕಳಿಗೆ ಗೊತ್ತಿರುವಂತಹ ಚಿತ್ರ ರೂಪದಿಂದ ಮಕ್ಕಳು ಆಸಕ್ತಿಯಿಂದ ಕಲಿಯಲಿಕ್ಕೆ ಚಿತ್ರಗಳು ಹೆಚ್ಚು ಆಕರ್ಷಣೀಯವಾಗಿರುತ್ತೆ. ಹಾಗಾಗಿ ಚಿತ್ರ ರೂಪದಿಂದ ನಂತರ ಸಂಖ್ಯಾ ರೂಪಕ್ಕೆ ಬಂದಿದ್ದೀವಿ. ಹಾಗಾಗಿ ಮಕ್ಕಳು ಗುಂಪನ್ನ ಮಾಡಿ ಆ ಚಿತ್ರಗಳನ್ನ ಅದ್ರ ಮುಖೇನ ಗುಂಪು ಸಮ ಪ್ರಮಾಣದಲ್ಲಿ ಗುಂಪುಗಳಿರ್ಬೇಕು ಅನ್ನುವಂತ ಕಾನ್ಸೆಪ್ಟ್ ಮೂಲ ಇದ್ರಲ್ಲಿ. ಸೊ ಅದನ್ನ ಹಿಂಗ್ ಹೇಳ್ಬೋದಾ ಸುಧಾಮಣಿ ಮ್ಯಾಮ್? ನಿಮ್ದು ಒಳ್ಳೆ ಪಾಯಿಂಟ್ ಇತ್ತು. ಅಂದ್ರೆ ಮೊದಲು ಎಣಿಕೆಯಿಂದ ಸ್ಟಾರ್ಟ್ ಮಾಡಿ, ಎಣಿಕೆಯಿಂದ ಶುರು ಮಾಡಿ ಗುಂಪು ಎಣಿಕೆಯ ಕಡೆಗೆ ಮೂವ್ ಆಗಿ ಒಂದಷ್ಟು ನೈಜ ಉದಾಹರಣೆಗಳನ್ನ ಇಟ್ಕೊಂಡು ಮಕ್ಕಳಿಗೆ ಗುಣಾಕಾರವನ್ನ ಕಲಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಎಣಿಕೆ ಇದೆ, ಆಮೇಲೆ ಗುಂಪು ಎಣಿಕೆ, ಅದು ಸಮಾನ ಗುಂಪುಗಳ ಎಣಿಕೆ ಆಗ್ತಾ ಇದೆ, ಆಮೇಲೆ ಅದು ಗುಣಾಕಾರಕ್ಕೆ ಲೀಡ್ ಆಗ್ತಾ ಇದೆ ಅಂತ ಹೇಳಿ. ಹೌದು ಮೇಡಮ್. ಮತ್ತೆ ಆ ಗುಂಪಿನಲ್ಲಿರುವಂತಹ ವಸ್ತುಗಳು ಸಹ ಸಮ ಪ್ರಮಾಣದಲ್ಲಿ ಇರಬೇಕು. ಅದು ಬಹಳ ಮುಖ್ಯವಾದಂತಹ ಅಂಶ ಇಲ್ಲಿ. ಪುನರಾವರ್ತನೆ ಆಗ್ತಾ ಇದೆ ಅನ್ನೋ ಪದ ನಾವ್ ಇನ್ನೂ ಅವ್ರಿಗೆ ಹೇಳ್ದೇ ಇರೋದ್ರಿಂದ, ಚಿತ್ರದಿಂದ ಅವರು ಕಲಿತಾ ಇರೋದ್ರಿಂದ, ಈಗ ಮೊದಲನೇ ಓಲೆನಲ್ಲಿ ಅದು ಒಂದು ಜೊತೆನಲ್ಲಿ ಅಕಸ್ಮಾತ್ ಆ ಗುಂಪಿನಲ್ಲಿ 3 ಓಲೆ ಇತ್ತು ಅಂದ್ರೆ ಎಲ್ಲವೂ ಓಲೆಗಳೇ ಅನ್ನುವಂತ ಲೆಕ್ಕಾಚಾರದಲ್ಲಿ ಅವ್ರು ಕೌಂಟ್ ಮಾಡಲ್ಲ. ಆ ಮೊದಲನೇ ಗುಂಪಿನಲ್ಲಿ 2 ಓಲೆಗಳನ್ನ ಕೊಟ್ಟಾಗ ಮಾತ್ರ ಅದು 2ರದ್ದು ಎಷ್ಟು ಗುಂಪಿದೆ ಅಂತ ಹೇಳಿ ಅವರು ಮಾಡುವಾಗ ಅಲ್ಲಿ ಸಮ ಪ್ರಮಾಣದಲ್ಲಿ ಇದ್ದಾಗ ಗುಣಾಕಾರಕ್ಕೆ ಹೆಚ್ಚು ಒತ್ತನ್ನು ಅವರೇ ಕಂಡಿಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಮೇಡಮ್. ಇಲ್ಲಿ ಸಮಾನ ಗುಂಪುಗಳನ್ನ ಕೂಡುವುದು ಅದರ ಮುಂದುವರಿದ ಭಾಗ ಗುಣಾಕಾರ ಅಂತ ಹೇಳ್ಬೋದು. ಓಕೆ ಮ್ಯಾಮ್. ಉಪಯೋಗಿಸ್ತೀವಿ, ಆದ್ರೆ ಇಲ್ಲಿ ಪುನರಾವರ್ತನೆ ಅನ್ನೋ ಪದ ಉಪಯೋಗಿಸ್ತೇ ಇರೋದ್ರಿಂದ ಇದು ಹೆಚ್ಚು ಸೂಕ್ತ ಮೇಡಮ್. ಸೊ ನಾವು ಮಲ್ಟಿಪ್ಲಿಕೇಶನ್ ಸಿಂಬಲ್ ನ ಸ್ಟಾರ್ಟಿಂಗ್ ಅಲ್ಲೇ ಇಂಟ್ರೊಡ್ಯೂಸ್ ಮಾಡೋದು ಸೂಕ್ತ ಅನ್ಸುತ್ತಾ? ಇಲ್ಲ ಮೇಡಮ್, ಖಂಡಿತ ಇಲ್ಲ. ಅದು ಯಾಕೆ ಈಗ ಆಲ್ರೆಡಿ ಪ್ಲಸ್ ಮೈನಸ್ ಅನ್ನು ಅಷ್ಟೇ ನಾವು ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ಲಾ. ಸೇರಿಸು, ಕೂಡಿಸು, ಈ ರೀತಿ ಪದಗಳನ್ನ ಉಪಯೋಗಿಸ್ಕೊಂಡೇ ಬಂದ್ವಿ. ಇದಕ್ಕೆ ಅದನ್ನ ಮತ್ತು ಅನ್ನುವಂತ ಪದಗಳನ್ನ 2 ಮತ್ತು 3 ಎಷ್ಟಾಗುತ್ತೆ, ಸಹ ಎಷ್ಟಿದೆ ಅನ್ನುವಂತ ಇದನ್ನೇ ಕಾನ್ಸೆಪ್ಟ್ ನೇ ಕೊಟ್ಕೊಂಡು ಕೊನೆಗೆ ಚಿಹ್ನೆನ ಪರಿಚಯಿಸಿದಾಗ ಮಗು ಮೂರ್ತದಿಂದ ಅಮೂರ್ತದ ಕಡೆಗೆ ಹೋಗೋದಿಕ್ಕೆ ಹಾಗೂ ಹೆಚ್ಚು ಕಲಿಕೆ ದೃಢ ಆಗೋದಿಕ್ಕೆ ಅನುಕೂಲ ಆಗುತ್ತೆ ಮೇಡಮ್. ಪ್ರಿಯಾಂಕಾ ಮೇಡಮ್. ಸರ್ ಹೇಳಿ ಹೇಳಿ ಮೇಡಮ್. ಈಗ ಪ್ರಾರಂಭದಲ್ಲಿ ಕೆಲವು ಚಟುವಟಿಕೆಗಳು ತುಂಬಾ ಚೆನ್ನಾಗಿದೆ ಮೇಡಮ್. ಅದು ಆದ್ರೆ ಈ 5 ಮತ್ತು 8 ಇದೆಯಲ್ಲ ಮೇಡಮ್, 5, 8, 9, 10 ಇಲ್ಲಿ ನೇರವಾಗಿ ಉತ್ತರ ಕೇಳುದಲ್ಲ ಮೇಡಮ್. ಅದು ಎಲ್ಲೋ ಒಂದ್ ಕಡೆ ನಾವೀಗ ನೋಡಿ ಅಲ್ಲಿ ಈಗ ಪ್ರಾರಂಭದಲ್ಲಿ ಮೊದಲನೇ ಒಂದೇ ಲೆಕ್ಕ ಏನಾಗಿದೆ, ಚಿತ್ರದಲ್ಲಿ ಎಷ್ಟು ಜೊತೆ ಕಿವಿ ಓಲೆಗಳಿವೆ, ಪ್ರತಿ ಜೊತೆ ಕಿವಿ ಓಲೆಗೆ ಎಷ್ಟು ಓಲೆಗಳಿವೆ, ಒಟ್ಟು ಎಷ್ಟು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಬಂದಿದ್ದೀವಿ. ಮೊದಲನೇ ಹಂತದಲ್ಲಿ ಅಬ್ಸ್ಟ್ರಾಕ್ಟ್ ಕಡೆಗೆ ಮೂವ್ ಆಗಿದ್ದೀವಿ ಅಂತ ಅದು ಸೂಟಬಲ್ ಆಗಿರುತ್ತೆ. ಬಟ್ ನೇರವಾಗಿ ನಾವೀಗ ಒಟ್ಟು ಎಷ್ಟು ಜಿಕೆಗಳು ಅಂತ ಕೇಳಿದಾಗ ಅವನು ಯಾವ ರೀತಿ ಮಾಡ್ದ ಅನ್ನೋದು ಅಲ್ಲಿ ಪುನರಾವರ್ತನೆ ಮಾಡ್ಕೊಂಡು ಮಾಡದ್ನಾ ಇಲ್ವಾ ಅನ್ನೋದು ನಾವು ಇಲ್ಲಿ ಅಪೇಕ್ಷೆ ಮಾಡಕ್ ಆಗಲ್ಲ. ಆ ರೀತಿ ನೇರವಾಗಿ ಅದೇ ಪದೇ ಪದೇ ಹೇಳ್ತಾ ಇದೀವಿ. ಇಲ್ಲಿ ನಾವು ಕೇವಲ ಉತ್ತರ ತರ್ಸೋದಕ್ಕೆ ಸೀಮಿತ ಆಗದ್ ಬೇಡ. ಇಲ್ಲಿ ನಾನು ಕೊಟ್ಬಿಟ್ಟಿದ್ದೀನಿ, ನಾನು ನಿಮ್ ಮಗು ಇಲ್ಲಿ ಉತ್ತರ ಬರಿಬೇಕು ಅನ್ನೋದಲ್ಲ. ಅವ್ನ್ ಹೇಗ್ ಅರ್ಥ ಮಾಡ್ಕೊಂಡು ಇಲ್ಲಿ ಬರ್ಸ್ಬೇಕಂದ್ರೆ 8 + 8 + 8 ಅಂತ ಮಗು ಬರ್ದಿದ್ದಾನ, ಅಥವಾ 8 ಆದ್ಮೇಲೆ 9, 10, 11, 12 ಅಂತ ಕೌಂಟ್ ಮಾಡ್ಕೊಂಡು ಆಗಿದ್ದಾನ ಅನ್ನುವಂತಹ ಚರ್ಚೆ ಆಗ್ಬೇಕು ಅಂತ ಹೇಳಿ. ಸೀಕ್ವೆನ್ಸಿಂಗ್ ಇದೆ,
ಅವನಿಗೆ ಅದು ಈಗ ನಾವು ಮುಂದೆ ಗುಣಾಕಾರವನ್ನ ಹೇಳುವಾಗ ಅದು ಸಂಕಲನ ಯಾವ ರೀತಿ ಆಗ್ತಾ ಇದೆ, ಬರುವಂತ ಸಂಖ್ಯೆ ಬರ್ತಾ ಇದೆಯಾ, ಪುನರಾವರ್ತನೆ ಆಗ್ತಾ ಇದೆಯಾ ಅನ್ನೋದನ್ನ ಮೊದಲು ಅವನು ಗಣನೆ ತಗೋಬೇಕು ಅಂದಾಗ ಆ ಮೇಲೆ ಕೊಟ್ಟಂತ ಒಂದು 4 ಚಟುವಟಿಕೆಗಳು ಏನಿದೆಯೋ ಅವು ಸೂಟಬಲ್ ಆಗುತ್ತೆ ಮುಂದೆ ನಾವು ಹೇಳಲಿಕ್ಕೆ. ಬಟ್ ಇಲ್ಲೇನಾಗುತ್ತೆ, ಒಟ್ಟಿಗೆ ಹೆಚ್ಚಿಂದ ಕೊಡೋಣ ಸರ್. ಅದೇ ರೀತಿ ಉದಾಹರಣೆಗಳನ್ನ ಹೆಚ್ಚಿಂದ ಕೊಡ್ತಾ ತುಂಬಾ ಚೆನ್ನಾಗಿದೆ. ಎಲ್ಲೋ ಒಂದ್ ಕಡೆ ಅದು ಅವನಿಗೆ ಮುಂದೆ ಗುಣಾಕಾರದ ಒಂದು ಕಲ್ಪನೆಯನ್ನ ಕಟ್ಕೊಳ್ಳಿಕ್ಕೆ ಎಲ್ಲೋ ಒಂದ್ ಕಡೆ ಅದು ಸೂಕ್ತ ಆಗಲ್ಲ ಅನ್ನೋದು ನನ್ನ ಅನಿಸಿಕೆ ಮೇಡಮ್. ಸರ್ ನೀವ್ ಹೇಳ್ತಿರೋದು ಸೂಕ್ತ ಅಲ್ಲ ಅನ್ನೋದಕ್ಕಿಂತ ಅದನ್ನ ಮಗು ಬಿಡ್ಸೋದಕ್ಕೆ ಹೇಳ್ಕೊಡೋಣ ಅಂತಂತ. ಈಗ ಮೇಲ್ಗಡೆ ಎಲ್ಲ ಮಾಡ್ಕೊಂಡು ಬಂದಿದ್ದ ತರನೇ ಆಕ್ಟಿವಿಟಿ ಕೊಟ್ಬಿಟ್ಟಿದ್ರೆ ಸಿಮಿಲರ್ ಕೈಂಡ್ ಆಫ್ ಆಗ್ತಾ ಇತ್ತು, ಒಂದೇ ತರದ್ ಆಗ್ತಾ ಇತ್ತು. ಇಲ್ಲಿ ಅವನನ್ನೇ ಬಿಡೋಣ, ಏನ್ ಮಾಡ್ತೀಯ ಈಗ ನೀನು, ಈಗ ಹಿಂದೆ ಎಲ್ಲ ಮಾಡ್ಕೊಂಡ್ ಬಂದೆ ಅಲ್ವಾ, ಇವಾಗ ಏನ್ ಮಾಡ್ಬೋದು ಅಂತ ಹೇಳಿದಾಗ ಅವನು 8+8+8 ಹಾಕ್ತಾನ ಅಥವಾ 8ರಿಂದ ಕೌಂಟ್ ಮಾಡ್ಕೊಂಡು ಹೋಗ್ತಾನ ಅನ್ನೋದನ್ನ ನೋಡೋಣ ಅಂತ ಹೇಳಿ ಕೊಟ್ಟಿರುವಂತದ್ದು ಸರ್. ಅದನ್ನು ಅದೇ ತರನೇ ಬರ್ಸ್ಬೋದು ಸರ್, ಏನ್ ತೊಂದ್ರೆ ಇಲ್ಲ, ಮಾಡಿಸ್ಬಾರ್ದು ಅಂತ ಏನ್ ಹೇಳ್ತಾ ಇಲ್ಲ. ನಾವ್ ಮೇಲ್ಗಡೆ ನೋಡಿದ್ವಲ್ಲ 1ರಲ್ಲಿ 8 ಇದೆ, ಹಂಗಿದ್ರೆ ಆ 3ರಿಂದ 8 ಎಷ್ಟಾಯ್ತು ಅನ್ನೋಂಥ ಪ್ರಶ್ನೆಗಳನ್ನ ಕೇಳಿ ಮಗುವಿಂದ ಉತ್ತರವನ್ನ ತರ್ಸೋಣ ಅಂತ ಹೇಳಿ ಪ್ರಕಾಶ್ ಸರ್. ಮೇಡಮ್ ಇಲ್ಲಿ ಒಂದ್ ಮಾದರಿ ನೀವು ಕೊಟ್ಟಿದ್ದೀರಿ ಅಂದ್ರೆ ಆ ಮಾದರಿನ ನಾವು ಒಂದು ಹಲವಾರು ಅಭ್ಯಾಸ ಚಟುವಟಿಕೆಗಳನ್ನ ಮಾಡುವ ಅದೇ ರೀತಿ ಚಟುವಟಿಕೆಗಳನ್ನ ಸುಮಾರು ಮಕ್ಕಳಿಂದ ಮಾಡಿಸ್ತೀವಲ್ಲ. ಈಗ ಒಂದ್ ಮಾಡ್ಬಿಟ್ಟು ಬಿಟ್ಬಿಡ ಒಂದ್ ಮಾದರಿನ ಒಂದೇ ಸಲ ಮಾಡ್ಬಿಟ್ಟು ನೆಕ್ಸ್ಟ್ ಮಾದರಿಗೆ ಹೋಗಿರಲ್ಲ ನಾವು. ಹೌದು ಅಲ್ಲಿ ಬೇಕಾದಷ್ಟು ಪೂರಕ ಚಟುವಟಿಕೆಗಳನ್ನ ಮಾಡ್ಬೇಕಾಗತ್ತೆ. ಪೂರಕ ಅಲ್ಲ ಮೇಡಮ್, ಅದೇ ತರ ಚಟುವಟಿಕೆನ ಸುಮಾರು ಮಕ್ಳ ಕೈಲಿ ಮಾಡಿಸಿರ್ತೀವಿ, ಬೋರ್ಡ್ ಮೇಲೆ ನಾವು ಮಾಡಿರ್ತೀವಿ, ಮಕ್ಳಿಂದ ಖರ್ಚು ಮಾಡಿಸ್ತೀವಿ. ಒಂದೇ ಮಾದರಿನ ಬೇರೆ ಮಾದರಿ ಕೊಟ್ಟಾಗ ಅದೇ ತರ ಆ ಮಾದರಿನ ಒಂದು 7-8 ಲೆಕ್ಕ ಮಾಡಿಸೋದು. ಆಗ ಎಲ್ಲ ಮಾದರಿಗಳೆಲ್ಲ ಅವ್ನಿಗೆ ಇದು ಕಲಿಯಕ್ಕೆ ಅನುಕೂಲ ಆಗುತ್ತೆ ಅಂತ. ರೈಟ್. ಸೊ 2ನೇ ತರಗತಿದು ಈ ರೀತಿಯದ್ದಾಗಿದೆ. ಅಂದ್ರೆ ನಾವು ಡೈರೆಕ್ಟ್ ಆಗಿ ಗುಣಾಕಾರಕ್ಕೆ ಹೋಗದೇನೆ ಅರ್ಥ ಮಾಡಿಕೊಂಡು ಪುನರಾವರ್ತಿತ ಸಂಕಲನ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು ಎಣಿಕೆಯಿಂದ ಗುಂಪು ಎಣಿಕೆ ಕಡೆಗೆ ಹೋಗಿ ನೈಜ ಉದಾಹರಣೆಗಳ ಮೂಲಕ ಮಕ್ಕಳಿಗೆ ಹೇಳೋದಕ್ಕೆ ಅವಕಾಶಗಳನ್ನ ಕಲ್ಪಿಸ್ಕೊಡುವಂತಹ ಕೆಲಸವನ್ನ ಮಾಡೋಣ. ಅದು ಪುನರಾವರ್ತಿತ ಸಂಕಲನ ಆಗಿರಬಹುದು, ಕೌಂಟಿಂಗ್ ಮೂಲಕನೂ ಕೂಡ, ಇನಿಷಿಯಲಿ ಕೌಂಟಿಂಗ್ ಮೂಲಕನೇ ಆದ್ರೆ ಒಳ್ಳೇದು ಅಂತ ಹೇಳಿ. ಸೊ ಇದಿಷ್ಟು 2ನೇ ತರಗತಿಗೆ ಸಂಬಂಧಪಟ್ಟಂತಹ ಚಟುವಟಿಕಾ ಹಾಳೆ. ಪುನೀತ್, ಸೌಮ್ಯ, ನೀವೇನಾದ್ರೂ ಅಡಿಷನ್ ಮಾಡೋದೇನಾದ್ರೂ ಇತ್ತ, ಏನಾದ್ರು ಪಾಯಿಂಟ್ಸ್? ಇಲ್ಲ. ಹೇಳಿ ಸರ್. ಮಾತಾಡಿ ಸರ್. ಇದು ಕಲಿಕಾ ಫಲ ಇದೆಯಲ್ಲ ಸ್ಟಾರ್ಟಿಂಗ್, ಓಪನ್ ಮಾಡಿದ್ದೀನಿ ಸರ್, ಹೇಳಿ. ಅದು ಕ್ಲಾರಿಫೈ ಆಗ್ಬಿಡ್ಲಿ ಮೇಡಮ್. ಅದು ಅದೇ ಆಕ್ಚುಲಿ ಇಲ್ಲಿ ಸಮ ಹಂಚಿಕೆ ಮೂಲಕ ಭಾಗಾಕಾರ ಅನ್ನೋದು ಇದೆಯಲ್ಲ, ಅದು ಭಾಗಾಕಾರದ ತಗೊಂಡಿದೆ ಸ್ವಲ್ಪ ಬೇಡ ಅಂತ ನನ್ನ ಭಾವನೆ ಸರ್. ಹಲೋ, ಹೇಳಿ ಸರ್. ಶ್ರೀನಿವಾಸಾಚಾರಿ ಸರ್ ಮಾತಾಡಿದ್, ನೀವು ಕಂಪ್ಲೀಟ್ ಮಾಡಿ. ಈಗ ಪುನರಾವರ್ತಿತ ಸಂಕಲನದೊಂದಿಗೆ ಗುಣಾಕಾರ ಅಂತ ಇದೆಯಲ್ಲ, ಅಷ್ಟೇ ಸಾಕಾಗಿತ್ತೇನು ಅಂತ ನನ್ನ ಭಾವನೆ. ಬಟ್ ಮೇಡಮ್ ಒಬ್ರು ಹೇಳಿದ್ರು ಸಮ ಹಂಚಿಕೆ, ಸಮ ಇರುವಂತ ಗುಂಪುಗಳನ್ನ ನಾವು ಅಡಿಷನ್ ಮಾಡ್ತಾ ಇದೀವಿ ಅನ್ನೋದನ್ನು ಸಹ ಹೇಳಿದ್ರು ಅವರು. ಅದು ಸೂಟಬಲ್ ಆಗ್ತಿತ್ತು. ಸಮ ಹಂಚಿಕೆ ಮೂಲಕ ಭಾಗಾಕಾರ ಬೇಡ ಅನ್ನೋದು ನನ್ನ ಭಾವನೆ ಸರ್. ಕಲಿಕಾ ಫಲ ಏನಿದೆ ಹಂಗೆ ತಕೊಂಡಿದೀವಿ, ಅದು ಭಾಗಾಕಾರಕ್ಕೆ ಬಂದಾಗ ಅದನ್ನು ಮತ್ತೆ ಅಲ್ಲಿ ಉಪಯೋಗಿಸ್ತೀವಿ ಅಷ್ಟೇ. ಉಪಯೋಗಿಸೋಣ, ಕರೆಕ್ಟ್. ಈ ಬುಕ್ ಅಲ್ಲಿ ಇರೋದೆಲ್ಲವನ್ನ ಆಲೋಚನೆ ಮಾಡಿದ್ರೆ, ಇಲ್ಲಿರುವಂತ ನೀವು ಏನು ನಾವು ಚಟುವಟಿಕೆಗಳನ್ನ ಹಮ್ಮಿಕೊಂಡಿದೀವೋ, ಮಾದರಿಗಳನ್ನ ಮಾಡಿದೀವೋ, ಇದಕ್ಕೆ ಹಮ್ಮಿಕೊಂಡಿದ್ರೆ ಅದು 2ನೇ ಸ್ಟೇಟ್ಮೆಂಟ್ ದಯವಿಟ್ಟು ಇರ್ಲಿ, ನಮ್ಮ ಏನ್ ಕಾನ್ಸೆಪ್ಟ್ ಅಲ್ಲಿ ಇರ್ಲಿ. ಇಲ್ಲಿ ನಮ್ಗೆ ಅದು ಬೇಕಾಗಿಲ್ಲ ಅನ್ನೋದು ಈ ಚಟುವಟಿಕೆ ಬುಕ್ಗೆ ಪೂರಕವಾಗಿ ಸರ್ ಅಷ್ಟೇ. ರೈಟ್. ಬೇರೆಯವರು? ಓಕೆ, ಸೊ ತುಂಬಾ ಚೆನ್ನಾಗಿ ಬಂತು. ಸೊ ಸಾಕಷ್ಟು ಅಂದ್ರೆ 8 ಪೇಜ್ಗಳಲ್ಲಿ, 8 ಪೇಜ್ ಇಲ್ಲ 7 ಪೇಜಲ್ಲಿ 2ನೇ ಕ್ಲಾಸ್ ಮಗುಗೆ ಸಂಕಲನ, ವ್ಯವಕಲನ ಅಥವಾ ಸಂಕಲನ, ರಿಪೀಟೆಡ್ ಅಡಿಷನ್, ಕೌಂಟಿಂಗ್, ಇದರಿಂದ ನಾವು ಹೇಗೆ ಗುಣಾಕಾರಕ್ಕೆ ಲೀಡ್ ಆಗ್ತೀವಿ, ಗುಣಾಕಾರದ ಚಿಹ್ನೆಯನ್ನು ಹೇಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ ಅನ್ನೋದನ್ನ ಒಂದು ಸೀಕ್ವೆನ್ಸ್ ಆಗಿ ಕೊಟ್ಟಿರುವಂಥದ್ದು ತುಂಬಾ ಚೆನ್ನಾಗಿ ವರ್ಕ್ ಆಗ್ಬೋದು ಅಂತ ಅನ್ಕೊಂಡಿದ್ದೀವಿ. ಪ್ರಿಯಾಂಕಾ, ಒಂದು 5 ನಿಮಿಷ ಬ್ರೇಕ್ ತಗೋಣ. ಓಕೆ, ಕೊಡೋಣ ಪುನೀತ್ ಸರ್. ಸರ್ ಹೇಳಿ. ನಮ್ಮ ಸುಬ್ಲಕ್ಷ್ಮಿ ಮೇಡಮ್ ಇದ್ದಾರೆ ಸರ್, ಒಳ್ಳೆ ಹಾಡು ಹೇಳ್ತಾರೆ ಸರ್ ಅವರು. ಪ್ಲೀಸ್. ಸೊ ಸುಬ್ಲಕ್ಷ್ಮಿ ಮೇಡಮ್ ಅವರು ವಿಡಿಯೋ ಆನ್ ಮಾಡ್ಕೊಂಡಿದ್ದೀರಾ? ಒಂದ್ಸಲ ಚೆಕ್ ಮಾಡ್ಕೊಂಡು ಹಾಡಾಡಿ ಮೇಡಮ್. ಇದೀನಿ ಸರ್. ವಿಡಿಯೋ ಆನ್ ಮಾಡ್ಕೊಂಡು ಹಾಡಾಡಿ ಮೇಡಮ್. ಒಂದು ಸರ್ ವಿಡಿಯೋ ಆನ್ ಮಾಡಲ್ಲ, ಹಾಗೆ ಹೇಳ್ತೀನಿ.
ಬೇರೆಯವ್ರು ಯಾರೋ ವಿಡಿಯೋ ಆನ್ ಮಾಡ್ಕೊಂಡಿದ್ರೆ ದಯವಿಟ್ಟು ಆಫ್ ಮಾಡಿ. ಓಕೆ, ಆಫ್ ಮಾಡಿದ್ರು. ಸೊ ನಾನ್ ವಿಡಿಯೋ ಆನ್ ಮಾಡಲ್ಲ, ಹಾಗೆ ಹೇಳ್ತೀನಿ ಸರ್. ಓಕೆ ಓಕೆ, ಒಂದ್ ನಿಮಿಷ ಮೇಡಮ್ ಹೇಳಿ. ಒಂದ್ ನಿಮಿಷ. ಈಗ 11:41 ಆಯ್ತಾ, ಇನ್ನು 5 ಮಿನಿಟ್ಸ್ ಬ್ರೇಕ್ ಇರುತ್ತೆ. ಸೊ ಇಲ್ಲಿ ಸುಶ್ರಾವ್ಯವಾದ ಒಂದು ಹಾಡು ಬರ್ತಾ ಇರ್ತದೆ. ಬೇರೆಯವರು ಸ್ವಲ್ಪ ಬ್ರೇಕ್ ತಗೋಬಹುದು, ಹಾಡು ಕೇಳ್ತಾ ಬ್ರೇಕ್ ತಗೋಬಹುದು, ಹಾಡು ಕೇಳ್ದೇನೆ ಬ್ರೇಕ್ ತಗೋಬಹುದು. ನಿಮಗ್ ಬಿಟ್ಟಿದ್ದು 11:52 ಮತ್ತೆ ಶುರು ಮಾಡ್ತೀವಿ. ಸೊ ಇಲ್ಲಿಗೆ ಬ್ರೇಕ್. ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್. ಇಲ್ಲ ಸರ್, ಬೇಡ ಬೇಡಿ ಮೇಡಮ್. ವಿಡಿಯೋ ಎಲ್ರು ನೋಡ್ಬೇಕಲ್ಲ ಮೇಡಮ್, ಯಾರು ಆಡ್ತಿದ್ದಾರೆ. ಪರವಾಗಿಲ್ಲ. ಪಟ್ನಾ ಟೀಚರ್ ಆಡ್ತಾ ಇದಾರೆ ಅಂತ ಗೊತ್ತಾಗ್ತದೆ ಮೇಡಮ್. ಹಾಕಿ ಮೇಡಮ್ ವಿಡಿಯೋನ. ಶ್ರೀನಿವಾಸಾಚಾರ್ ಯಾವ ಹಾಡು ಸರ್? ಭಾವಗೀತೆನಾ ಅಥವಾ ಗಣಿತದ ಹಾಡು? ಟೈಮ್ ಶಾರ್ಟ್ ಇದೆ, ದಯವಿಟ್ಟು ಬೇಗ ಶುರು ಮಾಡಿ. ಯಾವ್ದಾರು ಹಾಡಿ ಮೇಡಮ್, ನಥಿಂಗ್ ಟು ಭಾವಗೀತೆ ಹಾಡಿ, ಗಣಿತದ ಹಾಡು ಬೇಡ ಪ್ಲೀಸ್. ಭಾವಗೀತೆ ಆಡಿ ಮೇಡಮ್. ವಾಯ್ಸ್ ಕೇಳೋದಕ್ಕೆ ಕಾಯ್ತಾ ಇದ್ದೀವಿ ನಾವು. ಹೇಳ್ತೀನಿ ಮೇಡಮ್, ಹೇಳ್ತೀನಿ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ಲೋಕದ ಕಣ್ಣಿಗೆ ರಾಧೆಯು ಕೂಡ ತಿಂಗಳ ರಾತ್ರಿ ತೊರೆಯ ಸಮೀಪ, ತಿಂಗಳ ರಾತ್ರಿ ತೊರೆಯ ಸಮೀಪ ಉರಿದಿದೆ ಯಾವುದು ದೀಪ, ಉರಿದಿದೆ ಯಾವುದು ದೀಪ. ಯಾರೋ ಮೋಹನ ಯಾವ ರಾಧೆಗೋ, ಯಾರೋ ಮೋಹನ ಯಾವ ರಾಧೆಗೋ ಪಡುತ್ತಿರುವರು ಪರಿತಾಪ, ಪಡುತ್ತಿರುವರು ಪರಿತಾಪ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ನಾನು ನನ್ನದು ನನ್ನವರೆನ್ನುವ ಹಲವು ತೊಡಕುಗಳ ಮೀರಿ, ಹಲವು ತೊಡಕುಗಳ ಮೀರಿ ಧಾವಿಸಿ ಸೇರಲು ಬೃಂದಾವನವ, ಧಾವಿಸಿ ಸೇರಲು ಬೃಂದಾವನವ. ರಾಧೆ ತೋರುವಳು ದಾರಿ, ರಾಧೆ ದಾರಿ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ಮಹಾಪ್ರವಾಹ 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 ತಡೆಯುವರಿಲ್ಲ, ಪಾತ್ರವೀರದ ತುರಿ ಪ್ರೀತಿ, ಪಾತ್ರವೀರದ ತುರಿ ಪ್ರೀತಿ. ತೊರೆದರು ತನ್ನ ತೊರೆಯದು ಪ್ರಿಯಾನ, ತೊರೆದರು ತನ್ನ ತೊರೆಯದು ಪ್ರಿಯಾನ. ರಾಧೆಯ ಪ್ರೀತಿಯ ರೀತಿ, ರಾಧೆಯ ಪ್ರೀತಿಯ ರೀತಿ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು,
ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ಹಲೋ ಮ್ಯಾಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್. ಮೇಡಮ್ ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್, ತುಂಬಾ ರಾಗವಾಗಿದೆ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಸ್ವೀಟ್ ವಾಯ್ಸ್ ಮ್ಯಾಮ್. ಥ್ಯಾಂಕ್ ಯು. ಎಲ್ಲರ ಕಿವಿಯು ಇಂಪಾಗಿದೆ. ಮುಂದುವರಿಯೋಣ. ಎಲ್ಲರ ಕಿವಿಯು ತಂಪಾಗಿದೆ. ಎಸ್ ಸರ್. ಓಕೆ, ಶುರು ಮಾಡೋಣ. ಓಕೆ, ಸೊ 2ನೇ ತರಗತಿಯ ಗುಣಾಕಾರವನ್ನ ನೋಡಿದ್ವಿ ಇಲ್ಲಿ ತನಕ. ಮುಂದುವರೆದು ಈಗ 3ನೇ ತರಗತಿಯ ಗುಣಾಕಾರ ಚಟುವಟಿಕಾ ಹಾಳೆಗಳು ಹೇಗಿದೆ ಅಂತ ನೋಡೋಣ. 3ನೇ ತರಗತಿಯಲ್ಲಿ 3 ಕಲಿಕಾ ಫಲಗಳನ್ನ ನೋಡ್ಬೋದು. ಅಂದ್ರೆ ಇಲ್ಲಿ ಮಕ್ಕಳೇ ಮಗ್ಗಿಯ ಕೋಷ್ಟಕಗಳನ್ನ ರಚಿಸಬೇಕು ಮತ್ತೆ ಅದನ್ನ ದಿನನಿತ್ಯ ಜೀವನದಲ್ಲಿ ಉಪಯೋಗಿಸ್ಬೇಕು ಅಂತ ಒಂದ್ ಸನ್ನಿವೇಶ ಕೊಟ್ಟಿದೆ ಅಂತ ಹೇಳಿದ್ರೆ ಅದಕ್ಕೆ ಸೂಕ್ತ ಕ್ರಿಯೆಯಾದಂತ ಗುಣಾಕಾರವನ್ನ ಬಳಸಿ ಅವರು ಉತ್ತರವನ್ನ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ ಅಂತ ನೋಡುವಂಥದ್ದು. ಮತ್ತೆ ದರಪಟ್ಟಿ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಸರಳ ರಶೀದಿಯನ್ನ ಒಂದು ರಸೀದಿಯನ್ನ ಹೇಗೆ ತಯಾರಿಸ್ತಾರೆ, ತಯಾರು ಮಾಡುವಂತಹ ಒಂದು ಕೌಶಲ್ಯವನ್ನ ಬೆಳೆಸುವಂತದನ್ನ ಇದರಲ್ಲಿ ನೋಡ್ಬೋದಾಗತ್ತೆ. ಸೊ ಹಾಗಿದ್ರೆ ಮಕ್ಕಳಿಗೆ ಮಗ್ಗಿ ಕೋಷ್ಟಕವನ್ನ ಡೈರೆಕ್ಟ್ ಆಗಿ ಫಸ್ಟ್ ಕಲ್ಸ್ಬಿಡೋದ, ಫಸ್ಟ್ ಮಗ್ಗಿ ಕಲ್ತ್ರೆ ಮಾತ್ರ ಬರುತ್ತೆ ಅನ್ನುವಂತ ರಿಜಿಡಿಟಿಯಿಂದ ನಾವು ಆಚೆ ಬರ್ಬೇಕಾಗತ್ತೆ. ಅದ್ ಹೇಗೆ ಮಾಡ್ಬೋದು ಏನು ಅಂತಂತ ಒಂದು ಸಣ್ಣ ಪ್ರಮಾಣದಲ್ಲಿ ಪ್ರಯತ್ನ ಪಟ್ಟಿದ್ದೀವಿ, ನೋಡ್ತಾ ಹೋಗೋಣ. ಸೊ ಈಗ ಆಲ್ರೆಡಿ 2ನೇ ತರಗತಿಯಲ್ಲಿ ಅವರಿಗೆ ಅಟ್ ದ ಎಂಡ್ ಆಫ್ ದ ಇದರಲ್ಲಿ ನೋಡಿದ್ರೆ ಇಂಟ್ರೊಡ್ಯೂಸ್ ಮಾಡಿದೀವಿ, ಗುಣಾಕಾರದ ಚಿಹ್ನೆಯನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಅದಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆ 3x4 ಅಂತ ಹೇಳಿದ್ರೆ ಎಲ್ಲಿದೆ ಅದನ್ನ ನೋಡ್ಕೊಂಡು ಮಗು ಪುನರಾವರ್ತಿತ ಸಂಕಲನಕ್ಕೆ ಮ್ಯಾಚ್ ಮಾಡುವಂತಹ ಒಂದು ಚಟುವಟಿಕೆಯನ್ನ ಇಲ್ಲಿ ನೀಡಿರುವಂತದ್ದು. 3x5 ಅಂತ ಹೇಳಿದ್ರೆ 3 ಅನ್ನುವಂಥದ್ದು 5 ಬಾರಿ ಪುನರಾವರ್ತಿತ ಆಗಿದೆ ಅನ್ನುವಂಥದ್ದನ್ನ ಮ್ಯಾಚ್ ಮಾಡುವಂಥದ್ದು. ಅಂದ್ರೆ 2ನೇ ತರಗತಿಯದನ್ನ ಅವರಿಗೆ ಪುನರ್ಮನನ ಮಾಡುವಂತ ರೀತಿಯಲ್ಲಿ ಚಟುವಟಿಕೆ ಇದೆ. 2ನೇ ಚಟುವಟಿಕೆಯಲ್ಲಿ ನೋಡಿದ್ರೆ ಮೇಡಮ್ ಒಂದ್ ನಿಮಿಷ, ಇಲ್ಲಿ 3x5 ಅಂತ ಹೇಳಿದ್ರಲ್ಲ, ಇಲ್ಲಿ ಗುಣ್ಯನ ವಿಸ್ತರಿಸ್ಬೇಕಾ ಇಲ್ಲ ಗುಣಕನ ವಿಸ್ತರಿಸ್ಬೇಕಾ? ಮತ್ತೊಂದ್ಸಲ ಹೇಳಿ ಸರ್. ಸಾರಿ ಮೇಡಮ್, ಇಲ್ಲಿ 3x5 5+5+5 ಅಂತ ಸಂಕಲನದ ವಿಸ್ತರಣಾ ರೂಪ ಬರ್ದಿದ್ರಿ. ಈಗ ಇಲ್ಲಿ ನೋಡಿ 2ನೇ ತರಗತಿಯಲ್ಲಿ 8ನೇ ಪುಟ ನೋಡಿ, ಅಲ್ಲಿ 3+3+3 ಇದೆಯಲ್ಲ, 3x4 ಅಂತ ಅಲ್ಲಿ ಹಾಕಿದ್ರಿ. ಅಲ್ಲಿ ಏನ್ ಮಾಡಿದ್ರಿ ಅಂದ್ರೆ ಗುಣಕನ ವಿಸ್ತರಿಸಿದ್ರಿ, ಇಲ್ಲಿ ಗುಣ್ಯ ವಿಸ್ತರಿಸಿದ್ರಿ. ಯಾವ್ದು ವಿಸ್ತರಿಸ್ಬೇಕು? ಸೊ ಈಗ ನೀವು ಹೇಳೋದ್ರ ಪ್ರಕಾರ ಆದ್ರೆ ಇದು ಗುಣ್ಯ ಅಂತ ತಗೋತೀವಿ, ಇದನ್ನ ಗುಣಕ ಅಂತ ತಗೋತೀವಿ, ಅದರಿಂದ ಬಂದದ್ದನ್ನ ಗುಣಲಬ್ಧ ಅಂತ ರಿಸ್ಟ್ರಿಕ್ಟ್ ಆಗ್ತಾ ಇಲ್ಲ ಸರ್ ಇದ್ರಲ್ಲಿ. ನಾವು ತಗೊಳ್ತಾ ಇರೋದು 3ನ್ನ ಗುಣ್ಯ ಅಂತೂ 5ನ್ನ ಗುಣಕ ಅಂತೂ ಬರೋ ಉತ್ತರವನ್ನ ಗುಣಲಬ್ಧ ಅಂತ ತಗೊಳ್ತೀವಿ. ಸೊ ಇಲ್ಲಿ ಇದಕ್ಕೆ ಇದು ಸೂಟ್ ಆಗುತ್ತೆ ಅಂತ ಅನ್ಸಲ್ವಾ? ಒಂದ್ ನಿಮಿಷ ಮೇಡಮ್, ಇಲ್ಲಿ 2ನೇ ಕ್ಲಾಸ್ ಅಲ್ಲಿ ನೀವೇನ್ ಮಾಡಿದ್ರಿ, ಗುಣಕನ ವಿಸ್ತರಿಸಿದ್ರಿ, ಇಲ್ಲಿ ಗುಣ್ಯ ವಿಸ್ತರಿಸಿದ್ರಿ. ನಾವ್ ಯಾವ ವಿಸ್ತರಣೆ ಮಾಡ್ಬೇಕು? ಮಗುವಿಗೆ ಒಂದು ನಿಖರವಾದ ಮಾಹಿತಿ ಬೇಕು. ಅಲ್ಲ, ನೀವ್ ಹೇಳ್ತಿರೋದು ಒಂದ್ ನಿಮಿಷ ಪ್ರಿಯಾಂಕಾ, ಅವ್ರು ಹೇಳ್ತಾರೆ ಸರಿ ಇದೆ, ಅದು ಬಹಳ ಸರಿ ನಾವು ಡಿಸ್ಕಸ್ ಮಾಡಿದ್ವಿ, ಅದು ಕರೆಕ್ಷನ್ ಆಗಿಲ್ಲ. ವಿ ಹ್ಯಾವ್ ಟು ಚೇಂಜ್. ಅದು 5+5+5 5 ಸರಿ 3 5 ಸರಿ ಇರೋದು ಬರ್ಬೇಕಿತ್ತು, ಅದು 5 3 ಸರಿ ಇರೋದು ಬಂದಿದೆ. ವಿ ಹ್ಯಾವ್ ಟು ಚೇಂಜ್, ದಟ್ ವಿಲ್ ಚೇಂಜ್. ಇವ್ ನೆಕ್ಸ್ಟ್ ಇದರಲ್ಲೂ ಅದೇ ತರ ಸಮಸ್ಯೆ ಇದೆ, ಅದನ್ನ ಮಾಡೋಣ. ಥ್ಯಾಂಕ್ ಯು. 2ನೇದು ಹಾಗೆ ಇದೆ ನೋಡಿ, ಹಾಗೆ ಇದೆ. ಹೌದು ಖಂಡಿತ ಕರೆಕ್ಟ್. ಇದು ಸಾಕಷ್ಟು ಡಿಸ್ಕಸ್ ಮಾಡಿದ್ರೆ ನಮ್ಗೆ ಮತ್ತೆ ಮಿಸ್ ಆಗ್ತಾ ಇದೆ. ಅದು ಫೈಲ್ ಅಲ್ಲಿ ಹೆಚ್ಚು ಕಡಿಮೆ ಆಗಿದೆ. ಡೈರೆಕ್ಟ್ ಅಲ್ಲಿ ಪ್ರಶ್ನೆ ಕೇಳಿದ್ರು ಸರ್ ನಮ್ಗೆ, ಹಾಗೆ ಟೀಚರ್ಸ್ ಇದೇ ಸಮಸ್ಯೆ ನಮ್ಗೆ ಎದುರ್ಸಕ್ಕಾಯ್ತು ಸಾಕಷ್ಟು ಸರ್. ಅಲ್ಲ ಫಸ್ಟ್ ಅಂದ್ರೆ ಅವ್ರಿಗೆ ಮಕ್ಕಳಿಗೆ ನಾವು ಕರೆಕ್ಷನ್ ಮಾಡ್ಕೊಳ್ಳೋಣ ಸರ್, ನಮ್ಮ ಕೈ ಕರೆಕ್ಷನ್ ಮಾಡ್ಕೊಳ್ಳೋಣ, ಅದು ಪ್ರಿಂಟ್ ಅಲ್ಲಿ ನೆಕ್ಸ್ಟ್ ಬರುತ್ತೆ ಸರ್. ಅದೇನಾಗುತ್ತೆ ಗೊತ್ತಾ ಸರ್, ಇಂಗ್ಲಿಷ್ ಅಲ್ಲಿ ಉಲ್ಟಾ ಬರ್ತದೆ, ಕನ್ನಡದಲ್ಲಿ ಉಲ್ಟಾ ಬರ್ತದೆ. 3 ಟೈಮ್ಸ್ ಆ ತರದಲ್ಲಿ ಬರ್ತದೆ. 3x5 ಅಂದ್ರೆ 3 is multiplied 5 times ಅಂತ ಹೇಳಿದ್ರೆ ಇಲ್ಲಿ 3 5 ಸಲ ಅಂತ ಬರ್ತದೆ. ಸೊ ಆ ತರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿದೆ. ದಟ್ ವಿಲ್ ಲುಕ್ ಇನ್ ಟು. ಪ್ರಿಯಾಂಕಾ ಕ್ಲಿಯರ್ ಆಯ್ತಲ್ಲ ಅವ್ರು ಏನ್ ಹೇಳ್ತಾ ಇದಾರೆ? ನಾವು ಡಿಸ್ಕಸ್ ಮಾಡಿದೀವಿ. ಅದು ಇಂಗ್ಲಿಷ್ ಕನ್ವರ್ಟ್ ಮಾಡುವಾಗ ಚೇಂಜ್ ಆಗಿದೆ, ಇದನ್ನ ಚೇಂಜ್ ಮಾಡ್ಕೋತೀವಿ ಸರ್ ನೀವು ಹೇಳ್ದಂಗೆ. 2ನೇದು ಅದೇ ಸಮಸ್ಯೆ ಇದೆ ಸರ್. ಓಕೆ, 2 ರೀತಿಯ ಉದಾಹರಣೆಗಳನ್ನ ಅಂದ್ರೆ ಚಟುವಟಿಕೆಯ ವ್ಯತ್ಯಾಸವನ್ನ ಗಮನಿಸೋಣ. ಇಲ್ಲಿ ಆಲ್ರೆಡಿ ನಾವು ಚಿಹ್ನೆಯ ಜೊತೆಗೆ ಅದನ್ನ ಮ್ಯಾಚ್ ಮಾಡಿದ್ವಿ. ಇಲ್ಲಿ ಅದರ ಮುಂದುವರೆದಂತೆ
9+9+9+9 ಅನ್ನೋದು 6 ಬಾರಿ ಇದೆ. ಅದರಿಂದ ಎಷ್ಟು ಬಂತು ಅನ್ನೋದನ್ನು ಬರಿತಾ ಇದೀವಿ. ಒಂದೆರಡು ಎಕ್ಸಾಂಪಲ್ ಇದೆ. ಮುಂದುವರೆದು ಮಕ್ಕಳೇ ಖಾಲಿ ಬಿಟ್ಟಿರುವಂತ ಜಾಗವನ್ನ ಫಿಲ್ ಮಾಡಿ ಅವರು ಉತ್ತರವನ್ನ ಕಂಡುಕೊಳ್ಳುವಂತದನ್ನು ಕೂಡ ಇಲ್ಲಿ ಮಾಡ್ಬೇಕಾಗಿದೆ ಅಂತ ಹೇಳಿ. ಸೊ ಇದು ಒಂದು 2ನೇ ತರಗತಿಯನ್ನ ಒಂದ್ ಸ್ವಲ್ಪ ಗಟ್ಟಿ ಮಾಡೋ ತರಕ್ಕಿದೆ. 3ನೇ ಚಟುವಟಿಕೆಗೆ ಬಂದ್ರೆ ನಾವು ನೋಡಿರ್ಬೋದು ಡೈಸ್ ಬ್ಲಾಕ್ಗಳಿರುತ್ತೆ, ದಾಳಗಳು ಅಂತ ಹೇಳ್ತೀವಲ್ಲ. ಸೊ ಅದರ ಮೇಲಿರುವಂತಹ ಬಿಂದುಗಳನ್ನ ಗುಣಾಕಾರ ರೂಪದಲ್ಲಿ ಬರ್ದಿರುವಂತದ್ದು. ಇಲ್ಲಿ ನೋಡಿದ್ರೆ ಒಂದು ದಾಳದಲ್ಲಿ 4 ಇದೆ. ಎಷ್ಟು ಬಾರಿ ಇದೆ? 2 ಬಾರಿ ಇಂಟು 4 8. ಆ ರೀತಿಯಾಗಿ 4ಅನ್ನೇ ತಗೊಂಡು ಇರುವಂತಹ ಉದಾಹರಣೆಗಳಿದಾವೆ. ನಾವು ಬೇಕಿದ್ರೆ ಮಕ್ಕಳ ಜೊತೆಗೆ ಮಾಡಿಸುವಾಗ ಈ ತರ ಇರೋ 4ಅನ್ನ 3ಕ್ಕೆ ಅಥವಾ 6ಕ್ಕೆ 2ಕ್ಕೆ ಇಟ್ಕೊಂಡು ಕೂಡ ನಾವು ಇದನ್ನ ಬರ್ಸ್ತಾ ಬರ್ಬೋದಾಗತ್ತೆ. ಕೇವಲ 4 ಅಂತ ಅಷ್ಟೇ ಅಲ್ಲ, ಇದೊಂದು ಉದಾಹರಣೆ. 2, 3ಕ್ಕೂ ಕೂಡ ನಾವು ಮಾಡ್ಕೊಂತ ಹೋಗ್ಬೋದಾಗತ್ತೆ. ಸೊ ಅಂದ್ರೆ ಏನೇ ಹೇಳಿ ಸರ್, ಹೇಳಿ. ಯಾರಿಲ್ಲ ಅನ್ಸುತ್ತೆ. ಅದನ್ನ ಹೊಂದಿಸುವಂಥದ್ದು. ನೆಕ್ಸ್ಟ್ ಮುಂದೆ 4ನೇ ಚಟುವಟಿಕೆ ಇರುವಂತದ್ದು ಹೊಂದಿಸುವಂಥದ್ದು. 2 ಇಂಟು 3, 3 ಇಂಟು 2 ಎಲ್ಲಿಗೆ ಬರುತ್ತೆ? 6ಕ್ಕೆ ಬರುತ್ತೆ. ಸೊ ಇದು ನಾವು ಏನ್ ಹೇಳ್ಬೋದು, ಸಂಕಲನದಲ್ಲಿ ಅದನ್ನ ಮಾಡಿದ್ವಿ. ಹೌದು, ಇದು ಉದಾಹರಣೆಯ ಮೂಲಕ. ಎಸ್ ಸರ್, ಉದಾಹರಣೆಯ ಮೂಲಕ ಗುಣಾಕಾರದ ಪರಿವರ್ತನೆಯ ನಿಯಮವನ್ನ ಇಲ್ಲಿ ನೋಡ್ತಾ ಇದ್ದೇವೆ. ಮಗು ಅರ್ಥ ಮಾಡ್ಕೊಂಡಿದೆ. 5 ಇಂಟು 3 ಅಂದ್ರೆ 15 ಅಂತ ಅರ್ಥ ಮಾಡ್ಕೊಂಡಿದೆ. ಅದು ಹೇಗೆ ಅನ್ನೋದನ್ನ ಪಿಕ್ಚರ್ನ ಮೂಲಕ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಈಗ 6 ಇಂಟು 3 ಇದೆ. 6 ಅನ್ನುವಂಥದ್ದನ್ನ ಅಡ್ಡ ಸಾಲಲ್ಲಿ ಹಾಕೊಂಡು, 3 ಅನ್ನುವಂಥದ್ದನ್ನ ಕಂಬ ಸಾಲಲ್ಲಿ ಹಾಕೊಂಡು 6 ಇಂಟು 3 ಅನ್ನೋದನ್ನ ಮಗು ಇಲ್ಲಿ ಬಣ್ಣವನ್ನ ಮಾಡೋದ್ರ ಮೂಲಕ ಕೇವಲ ಸಂಖ್ಯೆಗಷ್ಟೇ ಸೀಮಿತ ಆಗದೆ ಎಷ್ಟು ಬ್ಲಾಕ್ಸ್, ಎಷ್ಟು ಸಂಖ್ಯೆಗಳು ಬರ್ತಾ ಇದೆ ಅನ್ನೋದನ್ನ ಈ ಒಂದು ಗುಣಾಕಾರದ ಆಳೆಯ ಮೂಲಕ ನೋಡ್ತಾ ಹೋಗ್ಬೋದಾಗತ್ತೆ. ಬೇರೆ ಬೇರೆ ಸಂಖ್ಯೆಗಳ ಒಂದು ಕಾಂಬಿನೇಷನ್ಸ್ ಅನ್ನ ಕೊಟ್ಟಿರುವಂತದ್ದು. ಒಂದ್ ನಿಮಿಷ ಪ್ರಿಯಾಂಕಾ, ಒಂದ್ ನಿಮಿಷ 5ನೇದಕ್ಕೆ ಬನ್ನಿ. ಸೊ ಇಲ್ಲಿ 6 ಇಂಟು 3ನ್ನ 6 ಅಡ್ಡಕ್ಕೆ ಹಾಕೊಂಡು 3ಕ್ಕೆ ಕಂಬಕ್ಕೆ ಹಾಕೊಂಡು ಮಾಡ್ಬೋದು. 6 ಉದ್ದಕ್ಕೆ ಹಾಕೊಂಡು 3ಕ್ಕೆ ಅಡ್ಡ ಹಾಕೊಂಡು ಕೂಡ ಮಾಡ್ಬೋದು. ಇಲ್ಲ ಸ್ವಲ್ಪ 6ದು ಬದಲು 5 ಇದೆ, ನೋಡೋಣ, ಸ್ವಲ್ಪ ಸಣ್ಣ ಪುಟ್ಟ ಕರೆಕ್ಷನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಮಕ್ಳಿಗೆ ಬಿಟ್ಟಿರುವಂತದ್ದು 4 ಇಂಟು 3ನ 4 ಅಡ್ಡಕ್ಕೆ ಹಾಕೊಳ್ತಾನೆ ಉದ್ದಕ್ಕೆ ಹಾಕೊಳ್ತಾನೆ, ಅದು ಮಗುಗ್ ಬಿಟ್ಟಿರೋದು. ಇದು ನಾವ್ ಯಾವ್ದು ಡಿಸೈಡ್ ಮಾಡುವಂಥದ್ದಲ್ಲ. ಆದ್ರೆ ಚರ್ಚೆ ಮಾಡ್ಬೇಕು, ಶಿಕ್ಷಕರ ಹತ್ರ ಮಕ್ಳ ಹತ್ರ ಚರ್ಚೆ ಮಾಡ್ಬೇಕು. ನೀನ್ ಯಾಕೆ ಹಿಂಗ ಹಾಕಂಡೆ? ಹಂಗ ಹಾಕಿದ್ರು ಇದೇ ಬರುತ್ತೆ, ಹಿಂಗ ಹಾಕಿದ್ರು ಅದೇ ಬರುತ್ತೆ. ಸೊ ಇದರಿಂದ ನಾವೇನ್ ಕಮ್ಯುನಿಕೇಟ್ ಮಾಡ್ಬೋದು? 4 ಇಂಟು 3ನ 4 ಉದ್ದಕ್ಕೂ ಹಾಕಬಿಟ್ಟು 3 ಅಡ್ಡಕ್ಕೂ ಹಾಕಬಹುದು, 3 ಅಡ್ಡಕ್ಕೆ ಹಾಕೊಂಡು 4 ಉದ್ದಕ್ಕೂ ಹಾಕಬಹುದು. 2 ಕೂಡ 12 ಬರ್ತಿದೆ ಅಂತ. ಸೊ ಸಂಕಲನದ ಪರಿವರ್ತನೆಯ ನಿಯಮದ ಬಗ್ಗೆ ಬರುತ್ತೆ ಸರ್ ಇಲ್ಲ. ಬಟ್ ನಿಯಮ ಗುಣ್ಯ ಗುಣಕ ಎಕ್ಸ್ಚೇಂಜ್ ಆಗಿದ್ರು ಸಹ ಗುಣಲಬ್ಧ ಸೇಮ್ ಇರುತ್ತೆ ಅನ್ನುವಂತ ಕಾನ್ಸೆಪ್ಟ್ ಮಕ್ಕಳೇ ಮೂಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಇಲ್ಲಿ ಬರೀ ಶಿಕ್ಷಕರು ಬರೀ ಮಕ್ಕಳಿಗೆ ಅಲ್ಲಿ ಬಣ್ಣ ಹಾಕಿ ಮುಗಿಸ್ಬಿಡೋದ ನಿಲ್ಲಿಸಿದ್ರೆ ನಾವ್ ಇಷ್ಟು ದೊಡ್ಡ ಆಲೋಚನೆ ತರ್ಲಿಕ್ಕಾಗಲ್ಲ. ಆದ್ರಿಂದ ಇದನ್ನು ಕೂಡ ನಾವು 4ನೇದು ಮತ್ತೆ 5ನೇದು ಪರಿವರ್ತನೀಯ ನಿಯಮವನ್ನ ಒತ್ತಿ ಒತ್ತಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತದೆ. ಪದಶಃ ಅಲ್ಲ, ಅರ್ಥಶಃ ಅಂತ ಹೇಳ್ಬೋದು. ಸೊ ಇದನ್ನ ಶಿಕ್ಷಕರಿಗೆ ದಯವಿಟ್ಟು ಕಮ್ಯುನಿಕೇಟ್ ಮಾಡಿ. ಪ್ರಿಯಾಂಕಾ ಡನ್. ಎಸ್, ಥ್ಯಾಂಕ್ ಯು ಪುನೀತ್. ಸೊ ನೀವು ಹೇಳಿದಾಗೆ 4 ಮತ್ತೆ 5ನೇದು ಮಲ್ಟಿಪ್ಲಿಕೇಶನ್ ಕಾಮಿಟೇಟಿವ್ ಪ್ರಾಪರ್ಟಿ ಅಂತ ಏನ್ ಹೇಳ್ತೀವಿ ಅದನ್ನ ತೋರಿಸ್ತಾ ಇದೆ ಅಂತ. 6ನೇದಕ್ಕೆ ಬಂದ್ರೆ 6ನೇದು ಒಂದು ಸ್ಟೇಟ್ಮೆಂಟ್ ಫಾರ್ಮ್ ಅಲ್ಲಿ ಇದೆ. 4 ಬಿಸ್ಕೆಟ್ ಪ್ಯಾಕ್ಗಳನ್ನ ರಾಮು ತಗೋತಾರೆ. ಒಂದೊಂದ್ರಲ್ಲಿ 4 ಬಿಸ್ಕೆಟ್ ಇದ್ರೆ ಹಾಗಿದ್ರೆ ಎಷ್ಟು ಬಿಸ್ಕೆಟ್ಗಳನ್ನ ಕೊಂಡುಕೊಂಡಂತೆ ಆಗತ್ತೆ ಅಂತ ಹೇಳಿ ಅದನ್ನ ಚಿತ್ರರೂಪದಲ್ಲೂ ಕೂಡ ತೋರಿಸಿರುವಂತದನ್ನ ನೋಡ್ಬೋದು. ಇಲ್ಲಿ ಮಗು ಪುನರಾವರ್ತಿತ ಸಂಕಲನದಿಂದ ಮೂವ್ ಆಗಿ ಗುಣಿಸುವಂತಹ ಚಿಹ್ನೆಯನ್ನ ಬಳಸ್ಕೊಂಡು ಮಗು ಮಾಡುವಂತದನ್ನ ಕೂಡ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದೇ ರೀತಿಯಾಗಿ ಹೂವಿಂದು ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿರುವಂತದ್ದು 7ನೇದ್ರಲ್ಲಿ. 8ನೇದು ಹಾಗೆ ಒಂದು ರೈಲು ಬೋಗಿಗೆ 8 ಚಕ್ರ ಇದೆ. ಹಾಗಿದ್ರೆ 6 ಬೋಗಿಗಳಿಂದ ಎಷ್ಟು ಚಕ್ರಗಳು ಇರುತ್ತೆ ಅಂತಂತ ನಾವು ಚಿತ್ರ ನೋಡಿದ್ರೆ ಬರೀ 2 ಕಾಣಿಸ್ತಾ ಇದೆ. ಹಾಗಂತ 2 ಅಷ್ಟೇ ಅಲ್ಲ, ಆಚೆ ಕಡೆಗೂ 2 ಇದೆ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೋಬೇಕಾಗತ್ತೆ. ಆಲ್ರೆಡಿ ಹೇಳಿರೋ ಹಾಗೆ ಪ್ರತಿ ಇದ್ರಲ್ಲೂ ಕೂಡ 8 ಚಕ್ರ ಇರುತ್ತೆ ಅನ್ನೋದನ್ನ ಮಗು ಇಮ್ಯಾಜಿನ್ ಮಾಡ್ಕೊಂಡು ಇಲ್ಲಿ ಉತ್ತರವನ್ನ ತರಿಸುವಂತ ಪ್ರಯತ್ನ ಮಾಡ್ಬೇಕಾಗತ್ತೆ. ಸೊ ಈಗ ಇದು ಸಾಂದರ್ಭಿಕ ಚಿತ್ರ ಅನ್ನೋದನ್ನ ಜ್ಞಾಪಕದಲ್ಲಿರ್ಲಿ ದಯವಿಟ್ಟು. ಸಾಂದರ್ಭಿಕ ಚಿತ್ರ ಬಂತು ಡಿಸ್ಕಷನ್, ಮುಂದೆ ಹೋಗೋಣ. ಓಕೆ. ಸೊ ಈಗ ನಾವು ಪ್ರತಿನಿತ್ಯ ಮಕ್ಕಳನ್ನ
ಪ್ರೇರಣೆ ನಿಲ್ಲಿಸ್ತಾ ಇರ್ತೀವಿ, ಅಲ್ಲೇನೆ ನಾವು ಅಡ್ಡ ಸಾಲು ಕಂಬ ಸಾಲುಗಳನ್ನ ನೋಡ್ತಿರ್ತೀವಿ. ಅಡ್ಡ ಸಾಲಲ್ಲಿ ಇಷ್ಟು ಮಕ್ಳು ನಿಂತಿದ್ದಾರೆ, ಕಂಬ ಸಾಲಲ್ಲಿ ಇಷ್ಟು ನಿಂತಿದ್ದಾರೆ, ಹಾಗಿದ್ರೆ ಒಟ್ಟು ಎಷ್ಟು ಮಕ್ಕಳುಗಳು ಹಾಜರಿದ್ದಾರೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಸಾಂದರ್ಭಿಕವಾಗಿ ಬಳಕೆ ಮಾಡಿ ಅದರ ಉತ್ತರವನ್ನ ಗುಣಾಕಾರ ರೂಪದಲ್ಲಿ ಪಡೆದುಕೊಳ್ಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಜೊತೆಗೆ ಈಗ ನ್ಯೂಸ್ ಪೇಪರ್ ಇಲ್ಲಿ ಕಿಲೋಗ್ರಾಮ್ ಅನ್ನು ಕೂಡ ಸಣ್ಣದಾಗಿ ನಾವು ಆಲ್ರೆಡಿ 2ನೇ ತರಗತಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋ ಹಾಗೆ ಇಲ್ಲಿ ಸಣ್ಣ ಪ್ರಮಾಣದಲ್ಲಿ ಕಿಲೋಗ್ರಾಮ್ ಅನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿ 8 ರೂಪಾಯಿ ಇದೆ ಅಂತೆ 1 kgಗೆ. ಹಾಗಿದ್ರೆ 11 kg ಪೇಪರ್ ಕೊಟ್ರೆ ಎಷ್ಟು ರೂಪಾಯಿ ಆಗಬಹುದು ಅನ್ನುವಂತಹ ಒಂದು ಸಾಂದರ್ಭಿಕ ಪ್ರಶ್ನೆ. ಒಂದು ಕಪಾಟ್ ಇದೆ, ಅದರಲ್ಲಿ 5 ಪುಸ್ತಕಗಳನ್ನ ಇಡಬಹುದು. ಆ ತರದ 4 ಹಂತಗಳಿದಾವೆ. ಹಾಗಿದ್ರೆ ಎಷ್ಟು ಪುಸ್ತಕಗಳನ್ನ ಒಂದು ಕಪಾಟಲ್ಲಿ ಜೋಡಿಸಬಹುದು? ಇದಿಷ್ಟು ನೋಡಿದ್ರೆ ಈ 6, 7 ಮತ್ತೆ 8, 9, 10ನೇ ಪ್ರಿಯಾಂಕಾ ಮೇಡಮ್, ಹಾ ಮ್ಯಾಮ್, 8ನೇ ಪ್ರಶ್ನೆ ಮತ್ತೊಮ್ಮೆ ನೋಡಿ. 8ನೇ ಪ್ರಶ್ನೆ 8ನೇ ಪ್ರಶ್ನೆ ಮೇಡಮ್. ಪುನೀತ್ ಅವ್ರು ಹೇಳ್ದಂಗೆ ಮ್ಯಾಮ್ ಇದು ಸಾಂದರ್ಭಿಕ ಚಿತ್ರ ಅಷ್ಟೇನೆ. ಬರೀ ಪ್ರಶ್ನೆ ಕೊಟ್ಬಿಟ್ಟಿದ್ರೆ ಆಗ್ತಾ ಇತ್ತು, ಆದ್ರೆ ಒಂದು ಪಿಕ್ಟೋರಿಯಲ್ ರೆಪ್ರೆಸೆಂಟೇಶನ್ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ಕೊಟ್ಟಿರೋದು. ಮೇ ಬಿ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿದ್ರೆ ಚಿತ್ರವನ್ನ ತೆಗಿಬಹುದಾಗುತ್ತೆ. ಬಟ್ 4 ಚಕ್ರ ಬರುತ್ತೆ. ಚಿತ್ರ ಇರ್ಲಿ ಮೇಡಮ್, ಏನ್ ತೊಂದ್ರೆ ಇಲ್ಲ. ಬಟ್ ಬೋಗಿಗೆ 4 ಚಕ್ರಗಳಿರುತ್ತವೆ ಅಂತ ಮಾಡಿ. 8 ಚಕ್ರಗಳಿರುತ್ತವೆ ಅನ್ನೋ ಬದಲಾಗಿ 4 ಚಕ್ರಗಳಿರುತ್ತವೆ ಅಂತ ಮಾಡಿ ಮೇಡಮ್. 4 ಚಕ್ರ ಆಗ್ಬೇಕು, 8 ಬೋಗಿಗಳಾಗ್ಬೇಕು ಮೇಡಮ್. ಪ್ರಶ್ನೆ ವ್ಯತ್ಯಾಸ ಆಗಿದೆ. ಇಲ್ಲ ಅದೇನೆ ಬೋಗಿ ಇಲ್ಲ ಮೇಡಮ್, ನೀವು ಒಂದು ಬೋಗಿಗಳಿರೋದೇ 6 ಆಗುತ್ತೆ. ಒಂದು ಎಂಜಿನ್ ಪಕ್ಕದಲ್ಲಿ ಒಂದು ಇವ್ರಿಗಿರೋದಕ್ಕೋಸ್ಕರ ಅಂತ ಅನ್ಕೊಳ್ತೀನಿ ನಾನು. ಇದು ಸಂದರ್ಭವನ್ನು ಸಹ ಸೂಚಿಸುತ್ತದೆ. ಪುನೀತ್ ಏನೋ ಹೇಳ್ತಾ ಇದ್ದೆ. ಅದೇ ನಾವು ಅದನ್ನೇ ಹೇಳ್ತಾ ಇದ್ದೀವಿ ನಾವು. ಅಂದ್ರೆ ಇಲ್ಲಿ ಇದು ಸಾಂದರ್ಭಿಕ ಚಿತ್ರ, ಬೇಡ ಅಂದ್ರೆ ಸಾಂದರ್ಭಿಕ ಚಿತ್ರನ ತೆಗಿತೀವಿ ಅಷ್ಟೇ. ಆದ್ರೆ ನಮ್ಗೆ ಆ ಡಿಪಿಕ್ಷನ್ ಚಿತ್ರ ಸಿಗ್ಲಿಲ್ಲ. ವಿಲ್ ಟ್ರೈ ಟು ಮೇಕ್ ಇಟ್. ಅಂದ್ರೆ ಆದಷ್ಟು ನಾವ್ ಇದನ್ನ ಶಿಕ್ಷಕರು ಫೆಸಿಲಿಟೇಟ್ ಮಾಡೋದ್ರಿಂದ ಹೀಗ್ ಬರುತ್ತೆ ಅನ್ನೋ ಅಸಂಪ್ಷನ್ ಇಟ್ಟಿದೀವಿ ಅಷ್ಟೇ. ಅದನ್ನ ದಟ್ ವಿಲ್ ಸಿ. ಚಿತ್ರದ ಬಗ್ಗೆ ಏನು ಸಮಸ್ಯೆ ಇಲ್ಲ. ರೈಲು ಬೋಗಿಗೆ 8 ಚಕ್ರಗಳಿರುತ್ತವೆ ಅನ್ನೋದು ತಪ್ಪು ಸರ್. ಸರ್ ಅಲ್ಲಿ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳಿದೀರಾ, ಒಟ್ಟು ಚಕ್ರಗಳು ಅಂದಾಗ ಮಗು ಏನ್ ಮಾಡುತ್ತೆ, ಆ 6 ಬೋಗಿಗಳು ಪ್ಲಸ್ ಮುಂದೆ ಇರೋದು 2 ಸೇರಿಸಿ ಟೋಟಲ್ ಬರುತ್ತೆ. ಸೊ ಇದು ಬದಲಾವಣೆ ಮಾಡ್ಕೊಳ್ಳೋಣ ಸರ್. ಎಲ್ಲಾರು ಹೇಳ್ತಿರೋ ಹಾಗೆ ಕೇವಲ ನಾವು ಇದನ್ನ ಅಂದ್ರೆ ಸ್ಟೇಟ್ಮೆಂಟ್ ಅನ್ನ ಮಾತ್ರ ರಿಸ್ಟ್ರಿಕ್ಟ್ ಮಾಡ್ಕೊಂಡು ಇದನ್ನ ಬೇಕಿದ್ರೆ ಚಿತ್ರ ಬದಲಾವಣೆ ಮಾಡ್ಬೋದು, ಅಥವಾ ಚಿತ್ರವನ್ನು ತೆಗೆಯುವಂತ ಪ್ರಯತ್ನ ಕೂಡ ಮಾಡ್ಬೋದು ಸರ್. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನಾವು ಶಿಕ್ಷಕರ ಜೊತೆ ಮಾತಾಡ್ಬೇಕಾದಾಗ್ಲೂ ಅಂತ ಅನ್ನುವಾಗ ಇದ್ರಲ್ಲಿ ಬದಲಾವಣೆ ಮಾಡ್ಕೋತೀವಿ ಸರ್, ಟ್ರೈ ಮಾಡ್ತೀವಿ ಇದನ್ನ. ಸೊ ಮುಂದೆ ಹೋಗೋಣ. ಈಗ 9ರಲ್ಲಿ ಯಾವ್ದೇ ರೀತಿ ಕನ್ಫ್ಯೂಷನ್ಸ್ ಅಂತ ಅನ್ಸ್ಲಿಲ್ಲಲ್ಲ, ಆ ರೀತಿಯಾಗಿ ನಾವು ಚೇಂಜಸ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು. ಒಂದ್ ನಿಮಿಷ. ಒಂದು ಚಿತ್ರಗಳು ಸಾಂದರ್ಭಿಕವಾಗಿ ಹೈಯರ್ ಕ್ಲಾಸ್ಗೆ ಬರುವಾಗ ಅವನ್ನ ಉಪಯೋಗ ಮಾಡ್ತೇವೆ. ಮತ್ತೆ ಸಾಂದರ್ಭಿಕವಾಗಿರುವಾಗ ಚಿತ್ರದಲ್ಲಿರೋದನ್ನ ಅವ್ರು ಎಣಿಸಿ ಬರೆಯೋದಾದ್ರೆ ಮಲ್ಟಿಪ್ಲಿಕೇಶನ್ ಮಾಡೋ ಅವಶ್ಯಕತೆನೆ ಬರಲ್ಲ. ಸೊ ಆ ಕಾರಣಗಳಿಗೆ ಇದು ಟೀಚರ್ ಫೆಸಿಲಿಟೇಟ್ ಮಾಡುವಂತ ಒಂದು ಆಕ್ಟಿವಿಟಿ ಶೀಟ್ ಆಗಿರೋದ್ರಿಂದ ಅವು ಸಾಂದರ್ಭಿಕ ಇಲ್ಲದೆ ನಾವು 8 ಚಕ್ರನೇ ಕೊಟ್ರೆ ಅವ್ರು 8ನೇ ಎಣಿಸಿ ಹೇಳ್ತಾರೆ. ಆಲ್ರೆಡಿ ಎಣಿಸುವ ಪ್ರಕ್ರಿಯೆ 2ನೇ ತರಗತಿಲಿ ಮುಗಿದೋಗಿದೆ. ಗ್ರೂಪ್ ಕೌಂಟಿಂಗ್ 2ನೇ ತರಗತಿಲಿ ಮುಗಿದೋಗಿದೆ. ಸೊ ವಿ ವಿಲ್ ರಿಮೂವ್ ದ ಫಿಗರ್ ಅಷ್ಟೇ. ಎಸ್ ಪುನೀತ್, ಓಕೆ ಮುಂದೆ ಹೋಗೋಣ. ಸೊ 5ನೇ ಚಿತ್ರ ಗಮನಿಸಿದ್ರೆ ಒಂದು ಸಂಖ್ಯಾ ಪ್ರಾಣಿ ತರಕ್ಕೆ ಕಾಣಿಸ್ತಾ ಇದೆ. 1ರಿಂದ 60 ತನಕ ಇದೆ. ಅಲ್ಲಿ ಜಂಪಿಂಗ್ ಆಗ್ತಾ ಇರೋದನ್ನ ನಾವು ಕಾಣಿಸ್ಬೋದು. ಒಂದು ಜಂಪಿಂಗ್ ತರಕ್ಕೆ ಕಾಣಿಸ್ತಾ ಇದೆ. ಯಾವ್ಯಾವ ಸಂಖ್ಯೆಗಿದೆ? 1, 5, 10, 15 ಆ ರೀತಿಯಾಗಿದೆ. ಒಂದು ಮಗ್ಗಿ ಕೋಷ್ಟಕವನ್ನ ರಚನೆ ಮಾಡೋ ತರದಕ್ಕೆ ಜಂಪ್ ಆಗ್ತಾ ಇರೋದನ್ನ ಮಗ್ಗಿ ಕೋಷ್ಟಕವನ್ನ ರಚನೆ ಮಾಡೋ ತರಕ್ಕೆ ಒಂದು ಉದಾಹರಣೆಯನ್ನ ಕೊಟ್ಟಿರುವ 1 × 5 5. 2 ಸಲ ಜಂಪ್ ಮಾಡಿದ್ರೆ 5 ಅಂತ ಹೇಳಿದಾಗ 10, 3 ಸಲ ಜಂಪ್ ಮಾಡಿದಾಗ 15. ಆ ರೀತಿಯಾಗಿ ಮಗು ಚಿತ್ರದ ಸಹಾಯದಿಂದ ಮಾಡುವಂತದನ್ನ ನೋಡ್ಬೇಕಾಗತ್ತೆ. ಹಾಗೆ ಮುಂದುವರೆದು ಮಗ್ಗಿ ಈ ಜಂಪಿಂಗ್ ಇದೆಯಲ್ಲ, ಪುನೀತ್ ಸರ್ ಸರ್ ಹೇಳಿ.
ಹನ್ನೆರಡನೇ ಇದು ಪ್ರಶ್ನೆ ಸ್ವಲ್ಪ ನೋಡಿ ಮೇಡಮ್. ಹಾಗೆ 1x5 ಓಕೆನಾ ಅಥವಾ 5x1 ಅನ್ನೋದು ಓಕೆನಾ ಅಂತ? ಫಸ್ಟ್ ಅಂದ್ರೆ 5x1 ಅಂದ್ರೆ ಪ್ರತಿ ಹೆಜ್ಜೆ ಪ್ರತಿ ಜಂಪ್ ಅಲ್ಲೂ ಸರ್ 5 ಸ್ಟೆಪ್ಸ್ ನ ಜಂಪ್ ಮಾಡ್ತಾರೆ. ಒಂದು ಜಂಪ್ ಆಗಿದೆ ಅಂದ್ರೆ 5 ಸ್ಟೆಪ್ಸ್ ನ ಮಾಡಿದ್ದಾರೆ. ಆ ತರದಲ್ಲಿ ಇದನ್ನ ಹಾಕಿರುವಂತದ್ದು ಸರ್. ಇಲ್ಲಿಂದ ಒಂದ್ಸಲ 5ನೇದಕ್ಕೆ ಬಂದಿದೆ, ಒಂದ್ಸಲ ಅಂತ ಆಯ್ತು. ಇಲ್ಲಿಂದ ಇಲ್ಲಿಗೆ ಬರೋದು 2 ಸಲ. ಇಲ್ಲ ಶ್ರೀನಿವಾಸಾಚಾರಿ ಪಾಯಿಂಟ್ ಸರಿ ಇದೆ ಅನಿಸ್ತಾ ಇದೆ ನನಗೆ ಸರ್. ಇದು ನೀವು ಮಾಡ್ಬೇಕಾಗಿರೋದು ಸರ್ 5x1 ಮಾಡಿ, 5x2 ಮಾಡಿ ಸರ್. ಇದು ಇಂಟರ್ಚೇಂಜ್ ಮಾಡಿದ್ರೆ ಸಾಕು ಸರ್. ಅದು ಹೌದೌದು ಆಗ್ಬೋದಲ್ವಾ ಸೌಮ್ಯ? ಸರ್ ಅದೇ 5x1 5x2 ಮಾಡ್ತು ಅಂದ್ರೆ ಆ ಮಗ್ಗಿಗಳ ಕಲ್ಪನೆನೂ ಕೂಡ ಬರುತ್ತೆ ಸರ್ ಅಲ್ಲಿ. ಅದೇ ರೀತಿ ಸೂಕ್ತ ಅಂತ ಅನ್ಕೊಳ್ತೀನಿ ಸರ್ ನಾನು ಕೂಡ. ಹಾಗೇನೆ ಮಾಡೋಣ ಬಿಡಿ ಸರ್. ಅಲ್ಲ, ಜಂಪಿಂಗ್ ಆಗ್ತಾ ಇರೋದು 5 ಒಂದೇ ಸಲ ಜಂಪ್ ಆಗ್ತಾ ಇರೋದು ಒಂದು ಬಾರಿ. 5 ಅನ್ನೋದು ಒಂದು ಬಾರಿ ಜಂಪ್ ಆಗ್ತಾ ಇದೆ ಸರ್. ಹಾಗಾಗಿ 5x1 ಬರೋದು ದಿ ಬೆಸ್ಟ್ ಅಂತ. ರೈಟ್ ಯು ಆರ್ ರೈಟ್. ಓಕೆ ಸರ್, ಅದನ್ನ ಚೇಂಜ್ ಮಾಡ್ಕೊಳ್ಳೋಣ. ಹಾಗಿದ್ರೆ ಮುಂದುವರಿಯೋಣ. ಸೊ ಅಂದ್ರೆ ಇಲ್ಲಿ ಮಗ್ಗಿಯ ಕಡೆಗೆ ನಾವು ಮೂವ್ ಆಗ್ತಾ ಇರೋದನ್ನ ನೋಡ್ಬೋದು. ಅಂದ್ರೆ ಮಗ್ಗಿ ಹೇಗೆ ರಚನೆ ಆಗ್ತಾ ಇದೆ ಅನ್ನೋದನ್ನ ನೋಡೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಇತ್ತು. ಸೊ ಹಾಗೆ ಮುಂದುವರೆದು 4ನೇದು 4ನ 4 ಒಂದ್ಸಲ ಹಾಕಿದ್ರೆ 4ನ 2 ಸಲ ಹಾಕಿದ್ರೆ ಎಷ್ಟಾಯ್ತು? ಖಾಲಿ ಬಿಟ್ಟ ಸ್ಥಳವನ್ನ ಮಗು ಫಿಲ್ ಮಾಡ್ತಾ ಬರುವಂತಹ ಒಂದು ಚಟುವಟಿಕೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು. 4 ಆದ್ಮೇಲೆ 4 ಹಾಕಿದ್ರೆ 8, 8ಕ್ಕೆ 4 ಸೇರಿದ್ರೆ 12, 12ನ್ನ 4 ಸೇರಿದ್ರೆ 16. ಆ ರೀತಿಯಾಗಿ ಮುಂದುವರೆದಿರುವಂತದ್ದನ್ನ ಇದರಲ್ಲಿ ನೋಡ್ಬೋದು. ಚಟುವಟಿಕೆಯನ್ನ ನೋಡಿದ್ರೆ ನಾವು 4ರ ಮಗ್ಗಿನ 10ಗೆ ಸ್ಟಾಪ್ ಮಾಡಿರ್ತೀವಿ. ಆ 4 ಹತ್ಲಿ 40 ಅಲ್ಲಿ ನಿಲ್ಸಿರುತ್ತೆ ಮಗ್ಗಿ. ಇಲ್ಲಿ ನೀವು ಮಗ್ಗಿ ಗುಣಾಕಾರ ಮಗ್ಗಿ ಕೋಷ್ಟಕವನ್ನು ಪೂರ್ಣಗೊಳಿಸಿ ಅಂತ ಹಾಕಿರೋದು. ಸರ್ ಅಂದ್ರೆ ಅಲ್ಲಿಗೆ ರಿಸ್ಟ್ರಿಕ್ಟ್ ಅಂತ ಏನಿಲ್ಲ. ಅದನ್ನ ಮುಂದುವರಿಸೋದಕ್ಕೆ 4 ಸೇರಿದ್ರೆ ಇನ್ನೆಷ್ಟಾಗತ್ತೆ, ಇನ್ನ 4 ಸೇರಿದ್ರೆ ಎಷ್ಟಾಗತ್ತೆ ಅಂತಂತ ಕಂಟಿನ್ಯೂ ಮಾಡಿರುವಂತದ್ದು. ಮಗ್ಗಿನ 10ವರೆಗೆ ಅದು ಹೇಳುತ್ತೆ. ಮುಂದಕ್ಕೆ 11 4 44 ಆಗ್ಬೇಕಾಗುತ್ತೆ. ಅದು ಕಲ್ತಿರಲ್ಲ ಮಗು. ಕೂಡಿಸ್ಕೊಂಡು ಬರ್ಲಿ ಬಿಡಿ ಸರ್. ಕೂಡ್ತಾ ಇರೋದು ಸರ್ ಇಲ್ಲಿ 4 ಸೇರಿಸ್ಕೊಂಡು ಹೋಗ್ತಿದ್ದಾನೆ. ಇಲ್ಲಿ ಮಗ್ಗಿ ರಿಸ್ಟ್ರಿಕ್ಷನ್ ಇಲ್ಲ ಅಲ್ವಾ ಮೇಡಮ್? ಅದು ಪುನರಾವರ್ತಿತದ ಮೂಲಕ ಗುಣಾಕಾರ ಅಲ್ವಾ? ಆಕ್ಚುಲಿ ಇಲ್ಲಿ ನೋಡಿದ್ರೆ ನಾವು ಗುಣಾಕಾರ ಅಂತ ಹಾಕಿದೀವಿ. ಅಂದ್ರೆ ಮಗ್ಗಿಯನ್ನ ಕಲಿತಾ ಇದ್ದಾನೆ. ಹೇಗೆ ಅಂತ ಹೇಳಿದ್ರೆ ಗುಣಾಕಾರ ಮಾಡ್ತಾ ಮಾಡ್ತಾ ಮಗ್ಗಿ ಅನ್ನೋದಕ್ಕೆ ರೀಚ್ ಆಗ್ತಾ ಇದ್ದಾನೆ ಅಂತಂದ್ರೆ 4 ಅಡಿಷನ್ ಮಾಡ್ತಾ ಹೋಗ್ತಿದ್ದಾನೆ. ನಾವು ಇಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡ್ಬೇಕು ಅಂತ ಏನಿಲ್ಲ ಸರ್. 4 ಅಡಿಷನ್ ಮಾಡ್ತಾ ಹೋದ್ರೆ ಇಲ್ಲಿ ಇನ್ನೂ ಮುಂದುವರಿದ ಭಾಗವಾಗಿ ಹೋಗ್ತಾ ಹೋಗ್ಬೋದು ಅಂತ. ಮೇಡಮ್ ಅಲ್ಲಿ ತಪ್ಪಿದೆ ನೋಡಿ. ಒಂದು 4ರ ಗುಣಾಕಾರ ಕೋಷ್ಟಕವನ್ನು ಪೂರ್ಣಗೊಳಿಸಿ. ಇಲ್ಲಿ ಮಗ್ಗಿ ಅಂತ ಬಂದಿರೋದಕ್ಕೆ ನೀವು ಹೇಳ್ತಿರೋದ ಸರ್? ಹೌದು 36 ಇದೆಯಲ್ಲ ಅಲ್ಲಿ. ಹಾ, ಅದು ಹಿಂದಕ್ಕೆ ಬರ್ಬೇಕು ನೋಡಿ. ಅದು ಹಿಂದಕ್ಕೆ ಬರ್ಬೇಕು. ಸರಿಯಾಗಿದೆ ಸರ್. 24 ಸರಿ ಇದೆ. 32 36 ಆಗಿದೆ ಸರ್. ಸರಿ ಇದೆ ಸರ್. ಸರಿ, ರೈಟ್. ಮುಂದೆ ಹೋಗೋಣ. ಪ್ರಿಯಾಂಕಾ, 1 ನಿಮಿಷ. ಓಕೆ. ಸೊ ನಾವು ಬಹಳ ಜನ ಸಾಕಷ್ಟು ಶಿಕ್ಷಕರ ಜೊತೆ ನಾವು ಮಕ್ಳ ಜೊತೆ ನಾವು ಡಿಸ್ಕಸ್ ಮಾಡುವಾಗ ಮಗುಗೆ 4 ಎಷ್ಟು 24 ಅಂತ ಹೇಳ್ತೇವೆ, 4 ಹತ್ಲಿ 40 ಹೇಳುತ್ತೆ, 4 ಒಂದ್ಲಿ 4 ಹೇಳುತ್ತೆ, 4 ಸೊನ್ನೆಲಿ ಸಾಕಷ್ಟು ಜನ ಮಕ್ಕಳು ಹೇಳ್ತಾ ಇಲ್ಲ ಅನ್ನೋದು ನಾನು ನೋಡುವಂಥದ್ದು. ಇನ್ನೊಂದು 4 12ಲಿ ಹೆಂಗ್ ಬರ್ತೈತಿ ಅನ್ನೋ ಕೇಳಿರುವ ಅನುಭವಗಳು ಆಗಿವೆ. ಸೊ ನಾವು ಏನ್ ಅನ್ಕೊಂಡ್ಬಿಟ್ಟಿದೀವಿ ಅಥವಾ ಮಕ್ಕಳುಗಳಿಗೆ ನಾವು ಈ ಪುಸ್ತಕಗಳನ್ನ ಕೊಟ್ಬಿಟ್ಟು ಏನಂದ್ರೆ ನಾವು 4 ಒಂದ್ಲಿ 4 ಇಂದ 4 10 ಅಲ್ಲಿ ತನಕ ಮಾತ್ರ ಮಗ್ಗಿ ಇದೆ, ಮುಂದಕ್ಕೆ ಮಗ್ಗಿ ಬರಲ್ಲ ಅನ್ನೋ ಕಲ್ಪನೆಗಳು ಇದೆ. ಅಂತಹದ್ದೇನಾದ್ರು ಸಹಜವಾಗಿ ಇರಲ್ಲ ಅಂತ ಅನ್ಕೊಂಡ್ರೆ, ಅಂಥದ್ದೇನಾದ್ರು ಬಂದಿದ್ರೆ ಈ ಮೂಲಕ ನಾವು ಎರಾಡಿಕೇಟ್ ಮಾಡುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇನ್ನು ಮುಂದಕ್ಕೂ ಸಹ ನಮ್ಮ ಕೋಷ್ಟಕಗಳು 10ಕ್ಕೆ ಲಿಮಿಟ್ ಆಗಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ರೈಟ್ ಪ್ರಿಯಾಂಕಾ? ತುಂಬಾ ಸೂಕ್ತವಾಗಿದೆ ಇದು. ಮುಂದಿನ ದಿನಗಳಲ್ಲಿ ನಮ್ಗೆ ಬೇಕಾದಂತ ಸಂದರ್ಭದಲ್ಲಿ ಇದು ತುಂಬಾ ಅನುಕೂಲ ಆಗುತ್ತೆ. ನಿಮ್ಮ ಮಗ್ಗಿ ಪುಸ್ತಕದಲ್ಲಿ 20ರ ತನಕ ಕೊಟ್ಟಿರ್ತಾರೆ, ನಾವು 10ಕ್ಕೆ ಸೀಮಿತ ಮಾಡ್ಕೊಂಡಿದ್ವಿ, ಅದು ತಪ್ಪಾಗ್ತದೆ. ಇದು ಮಾಡಿರ್ತಕ್ಕಂಥದ್ದು ತುಂಬಾ ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಬೇಕಾಗಿದೆ. ಇದು ಅನುಕೂಲ ಇದೆ. ಈವನ್ 20ಕ್ಕೂ ರಿಸ್ಟ್ರಿಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. 20ಕ್ಕೂ ರಿಸ್ಟ್ರಿಕ್ಟೆಡ್ ಬೇಡ ಸರ್, ಬೇಕಾಗಿಲ್ಲ. ತುಂಬಾ ಒಳ್ಳೇದಿದೆ.
ಅದೇ ಮಗ್ಗಿ ಅನ್ನುವಂಥದ್ದನ್ನ ಸರ್ ನಾವು ಈಗ ಎಲ್ಲ ಪ್ರತಿ ಟ್ರೆಡಿಷನಲಿ ಬರಿತಾ ಬರೋ ಹಾಗೆ 20 ತನಕ ಮಾತ್ರ ರಿಸ್ಟ್ರಿಕ್ಟ್ ಮಾಡುವಂತದ್ದು ಬೇಡ. ಜೊತೆಗೆ ಕ್ರಾಸ್ ಹಾಕಿ ಬರಿತಾ ಹೋಗ್ತೀವಲ್ಲ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕಿ ಬರೆದು ಹಿಂಗೆ ಬರಿಬೇಕು ಅಂದ್ರೆ ಬಿಡಿಸಿ ಬರಿಬೇಕು, ಒಂದಂಕಿ ಮಗ್ಗಿ ಮಕ್ಳು ಕೇಳ್ತಾರೆ ಒಂದಂಕಿ ಮಗ್ಗಿ ಬರಿಬೇಕಾ ಮಿಸ್ ಅಥವಾ ಪೂರ್ತಿ ಬರಿಬೇಕಾ ಅಂತ ಕೇಳ್ತಾರೆ. ಸೊ ಆ ತರಕ್ಕೆ ರಿಸ್ಟ್ರಿಕ್ಟ್ ಆಗ್ದೇನೆ ಗುಣಾಕಾರ ಅನ್ನುವಂಥದ್ದನ್ನ ನಾವು ಹೀಗೂ ನೋಡಬಹುದು ಅನ್ನುವಂತ ಎಕ್ಸ್ಪೋಜರ್ ಅನ್ನ, ವಿವಿಧ ರೀತಿಯ ಎಕ್ಸ್ಪೋಜರ್ ಗಳನ್ನ ಕೊಡ್ತಾ ಬರೋಣ ಅಂತ ಹೇಳಿ, ಕೇವಲ ಒಂದೇ ಫಾರ್ಮಲ್ ಅಷ್ಟೇ ಅಲ್ಲ ಅನ್ನುವಂಥದ್ದನ್ನ. ಮುಂದೆ ಹೋಗೋಣ. ಸೊ 14. ಹಾ ಸರ್ ಮೇಡಮ್, ಇಲ್ಲಿ ಮಗ್ಗಿ ಕೋಷ್ಟಕ ಕೊಟ್ಟಿದೀವಿ, 3 ಗುಣ್ಯ ಮತ್ತೆ ಗುಣಾಕ ಗುಣಲಬ್ಧ 3 ಬರುತ್ತೆ. ಆದ್ರೆ ಪ್ರಾರಂಭಿಕ ಹಂತದಲ್ಲಿ ಆ 0ನೂ ಸಹ ಮಕ್ಳಿಗೆ 3 0, ಈಗ 1 × 0 1 0ಗೆ 0, ಅಥವಾ 2 × 0 2 0ಗೆ 0, ಈ ತರದ ಒಂದು ಕಾನ್ಸೆಪ್ಟ್ ನ ಮೂಡಿಸಿದ್ರೆ ಪ್ರಾರಂಭಿಕ ಹಂತದಲ್ಲಿ ಮಗು 0 ಬಂದಾಗ ಗುಣಿಸೋದಿಕ್ಕೆ ಅದು ಸುಲಭ ಆಗುತ್ತೆ ಮೇಡಮ್. ಹೌದು ಸರ್. ಈಗ ಇಲ್ಲೇನೆ ಉದಾಹರಣೆ ಇದೆ ಸರ್, 0ಇಂದನೇ ಸ್ಟಾರ್ಟ್ ಆಗಿದೆ. ನಾವು 13ನೇ ಚಟುವಟಿಕೆಯಲ್ಲಿ ನೋಡಿದ್ರೆ 0ಗೆ ಯಾವುದೇ ಸಂಖ್ಯೆಯನ್ನ ಗುಣಿಸಿದರೆ ನಮಗೆ 0 ಬರುತ್ತದೆ ಅನ್ನುವಂತಹ ಒಂದು ನಿಯಮವನ್ನ, ಅದು ಡೈರೆಕ್ಟ್ ಆಗಿ ನಿಯಮವಾಗಿ ಹೇಳ್ತಾ ಇಲ್ಲ ನಾವು, ಅದಕ್ಕೆ ಎಕ್ಸಾಂಪಲ್ ಗಳನ್ನ ಕೊಡೋದ್ರ ಮೂಲಕ ಬೇಕಿದ್ರೆ ಹೇಳ್ಬೋದು. ಈಗ 3 × 0 = 0 ಅಂತ ಹೇಳ್ತೀವಿ, ಅದನ್ನ ಪಿಕ್ಟೋರಿಯಲ್ಲಿ ತೋರಿಸ್ಬೇಕು ಅಂದ್ರೆ ಹೇಗೆ ಅರ್ಥ ಮಾಡಿಸ್ಬೋದು ಮಕ್ಳಿಗೆ? ಈಗ ಅರ್ಥ ಮಾಡಿಸ್ಬೇಕು, ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳುವಂತ ಪರಿಸ್ಥಿತಿ ಇರುತ್ತೆ. ಅದು ಈಗ ಇದನ್ನ ಎಕ್ಸಾಂಪಲ್ ತಗೊಂಡ್ರೆ 0 × 4 ಅಥವಾ 4 × 0 = 0 ಅಂತ ಹೇಳ್ತೀವಿ. 4 ಪ್ಲೇಟ್ ಇದೆ, ಒಂದ್ರಲ್ಲೂ 1 ಮಾವಿನ ಹಣ್ಣು ಇಲ್ಲ. ಹಾಗಿದ್ರೆ ಎಷ್ಟು ಮಾವಿನ ಹಣ್ಣು ಇದೆ ಅಂತ ಕೇಳಿದ್ರೆ 0 ಮಾವಿನ ಹಣ್ಣು ಇದೆ. ಸೊ ಆ ರೀತಿಯಾದಂತ 0 ಜೊತೆಗೂ ಕೂಡ ಮಲ್ಟಿಪ್ಲಿಕೇಶನ್ ಹೇಗಾಗ್ತಾ ಇದೆ, 0 ಹೇಗ್ ಬರ್ತಾ ಇದೆ ಅನ್ನುವಂತ ಎಕ್ಸ್ಪೋಜರ್ ಅನ್ನು ಕೂಡ ಕೊಡ್ತಾ ಬರ್ಬೇಕಾಗತ್ತೆ ಅಂತ ಹೇಳಿ ಸರ್. ಪ್ರಿಯಾಂಕಾ ಮೇಡಮ್, ಸರ್ ಹೇಳ್ತಿರೋದಂದ್ರೆ 13ನೇ ಚಟುವಟಿಕೆನಲ್ಲಿ 0 ಜೊತೆ ಗುಣಕ ಇದೆ, 15ನೇ ಚಟುವಟಿಕೆ ಇದೆಯಲ್ಲ ಅದ್ರಲ್ಲೂ ಕೂಡ 0 ಜೊತೆ ಗುಣಕಗಳನ್ನ ಸೇರಿಸಿದ್ರೆ ಮಗುವಿನ ಜ್ಞಾನನ ಮತ್ತಷ್ಟು ಕಟ್ಕೊಡ್ಲಿಕ್ಕೆ ನಮ್ಗೆ ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಮೇಡಮ್. ಇಲ್ಲಿಗೂ ಕೂಡ ಹೌದು, 0ಯ ಗುಣಕವನ್ನ ಸೇರಿಸಿದ್ರೆ ಮುಂದುವರಿದು ಆ ಗುಣಕ ಮಗುಗೆ ಇನ್ನೂ ಅದು ದೃಢೀಕರಣಗೊಳ್ಳುತ್ತೆ ಕಲಿಕೆ ಅನ್ನೋದನ್ನ ಸರ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಹಾಕೋಣ ಮ್ಯಾಮ್, ಅದು ಹಾಕೋಣ ಬಿಡಿ, ಜಾಯಿನ್ ಸೇರ್ಸೋಣ. ಥ್ಯಾಂಕ್ ಯು ಸುಕನ್ಯಾ ಮ್ಯಾಮ್. ಸೊ ಇದು ಕೂಡ ಹಾಗೆ ಮುಂದುವರೆದು ಈಗ 1 2 3 ಖಾಲಿ ಬಿಟ್ಟ ಸ್ಥಳವನ್ನ ಮಕ್ಕಳು ಫಿಲ್ ಮಾಡ್ತಾರೆ. ಇದು 1ರಿಂದ ಆಯ್ತು. 2ನೇದ್ರಿಂದ 2 ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇರುವಂತದ್ದು. ಹಾಗೆ ಬೇರೆ ಬೇರೆ ಸಂಖ್ಯೆಯ ಏನ್ ಹೇಳ್ತೀವಿ ಪುನರಾವರ್ತಿತ ಸಂಕಲನ ಮಾಡಿ ಗುಣಾಕಾರ ಮಾಡಿರೋದನ್ನ ನಾವಿಲ್ಲಿ ನೋಡ್ತಾ ಚಾನ್ಸ್ ಇದೆ. ಚಟುವಟಿಕೆಗೆ ಬಂದಾಗ ಮಗ್ಗಿ ಅಂದ್ರೆ ಗುಣಾಕಾರವೇ, ಮಗ್ಗಿ ಅಂದ ತಕ್ಷಣ ಅದೇ ಸೆಪರೇಟ್ ಅಲ್ಲ, ಅದು ಕೂಡ ಗುಣಾಕಾರದ ಅಂಡರ್ ಅಲ್ಲಿ ಬರೋದ್ರಿಂದ ಖಾಲಿ ಬಿಟ್ಟ ಸ್ಥಳಗಳನ್ನ ಈಗ 3 × 1 ಎಷ್ಟಾಯ್ತು, 3 × 2 ಆ ರೀತಿಯಾಗಿ ಕೊಟ್ಟಿರುವಂತದ್ದು. ಆಮೇಲೆ 2 ಕಡೆ ಖಾಲಿ ಬಿಟ್ಟು 2-26 ಅಂದಾಗ ಎಷ್ಟು ಬರ್ಬೇಕು ಇಲ್ಲಿ ಅನ್ನುವಂಥದ್ದನ್ನ ಮಗುನೇ ಕಟ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಡ್ತಾ ಹೋಗಿರುವ. ಮೇಡಮ್ ಇಲ್ಲೊಂದು ಈ ಮಗ್ಗಿ ಕೋಷ್ಟಕದಲ್ಲಿ ನೀವು ಈಗ 13ನೇದ್ರಲ್ಲಿ ಹೇಳಿದ್ರಲ್ಲ 0ಇಂದ ಮಗು ಯಾವುದೇ ಸಂಖ್ಯೆಯನ್ನ ಗುಣಿಸಿದ್ರೆ 0 ಬರುತ್ತೆ ಅಂತ. ಹಾಗಾಗಿ ಇಲ್ಲಿ 3 × 0 ಅಂತ ಒಂದು ಪ್ರಾರಂಭ ಮಾಡ್ಬೋದಾಗಿತ್ತು. ಒಂದು ಎಕ್ಸಾಂಪಲ್ ಇಲ್ಲೂ ಸೇರಿಸ್ಕೋಬಹುದು. ಎಲ್ಲಾದ್ರೂ 5 × 0 = ಆ ತರನು ಕೂಡ ಕೊಡ್ಬೋದು. ಅಡಿಷನ್ ಆ ತರದಿದ್ರೆ ಮಾಡೋಣ ಸರ್, ಖಂಡಿತ. ಅದನ್ನ ನಿಯಮವಾಗಿ ಹೇಳ್ಕೊಡದೆ ಈ ರೀತಿ ಉದಾಹರಣೆಗಳನ್ನ ಕೊಟ್ಟು ಹೇಳೋದು ಒಳ್ಳೇದಾಗತ್ತೆ ಅಂತ. ಅದೇ ತರ ಯಾವುದೇ ಸಂಖ್ಯೆ, ಇನ್ನೊಂದು ನಾವು ಅಬ್ಸರ್ವ್ ಮಾಡ್ಬೋದು, ಯಾವುದೇ ಸಂಖ್ಯೆಯ ಜೊತೆಗೆ 1ರಿಂದ ಗುಣಿಸಿದ್ರೆ ಅದೇ ಸಂಖ್ಯೆ ಬರುತ್ತೆ ಅನ್ನೋದನ್ನು ಕೂಡ ನಾವು ಹೇಳ್ಕೊಡ್ಬೇಕಾಗತ್ತೆ. ಈಗ 0 ಜೊತೆಗೆ ಮಾತಾಡಿದ್ವಿ ಅಲ್ವಾ, ಅದೇ ರೀತಿಯಾಗಿ 3 × 1 5 × 1 10 × 1 ಸೇರಿದ್ರೆ ಅದೇ ಸಂಖ್ಯೆ ಬರ್ತಾ ಇದೆ ಅನ್ನೋದನ್ನು ಕೂಡ ನಾವಿಲ್ಲಿ ಅದನ್ನು ಆ ನಿಯಮವನ್ನು ಕೂಡ ಉದಾಹರಣೆಗಳ ಮೂಲಕ ಹೇಳ್ತಾ ಬರ್ಬೋದಾಗುತ್ತೆ. ಒಂದು ಕೋಷ್ಟಕ ಇದೆ, ಅದನ್ನ ಪೂರ್ಣಗೊಳಿಸಿ ಅಂತ ಹೇಳ್ತಿರುವಂತದ್ದು. 7 × 3 7 × 4 ಹಾಗೆ 7 8 9 10 10ರ ಮಗ್ಗಿಗಳ ತನಕ ಗುಣಾಕಾರವನ್ನ ಕೋಷ್ಟಕವನ್ನ ಕಂಪ್ಲೀಟ್ ಮಾಡಿ ಅಂತ ಹೇಳಿ. ಗುಣಾಕಾರದ ಪರಿಕಲ್ಪನೆ ಅರ್ಥ ಮಾಡಿಸ್ಬೇಕಾದ್ರೆ ಇಲ್ಲೊಂದು ಏನೇ ಕಲಿಕಾ ಫಲದಲ್ಲೂ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನಿತ್ಯ ಜೀವನದಲ್ಲಿ ಉಪಯೋಗಿಸುವಂತದ್ರಲ್ಲಿ ಮಕ್ಕಳು ಗುಣಾಕಾರವನ್ನ ಮಾಡ್ಬೇಕು ಅಂತ ಹೇಳ್ತಿದಾರಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು. ಹಲೋ ಮೇಡಮ್, ಒಂದ್ ನಿಮಿಷ. ಇಲ್ಲಿ ನೋಡಿ 16ನೇ ಪ್ರಶ್ನೆ ನೋಡಿ ಮೇಡಮ್, 16ನೇ ಪ್ರಶ್ನೆ. ಹಲೋ ಹೇಳಿ ಸರ್, ಹೇಳಿ ಕೇಳಿಸ್ತಿದೆ. ಅಲ್ಲಿ 9 × 4 9 4 36 32 ಕೊಟ್ಬಿಟ್ಟಿದ್ದಾನೆ. ಹಾ, ಓಕೆ ಓಕೆ ಸರ್.
ಹೌದು ಚೇಂಜ್ ಆಗ್ಬೇಕು, ಮಾಡ್ತೀವಿ ಸರ್.